ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ, ನಾನು ಉದಯ್ ಜಾದೂಗರ್, ಯಕ್ಷಣಿಗಾರ, ಮಾತನಾಡೋ ಗೊಂಬೆಯ ಕಾರುಡಿಗ, ಶ್ಯಾಡೋ ಪ್ಲೇಯರ್. ನಾನು ಈ ರಂಗಕ್ಕೆ 25 ವರ್ಷದ ಮುಂಚೆ ಡೈರೆಕ್ಟರ್ ಆಗಬೇಕು ಅಂತ ಬಂದವನು. ನಟನಾದೆ, ಕ್ಯಾಮ್ರಾಮನ್ ಆದೆ, ಪ್ರೊಡ್ಯೂಸರು ಆದೆ. ದಯವಿಟ್ಟು ಈ ಚಿತ್ರ ನೋಡಿ ಆಶೀರ್ವದಿಸ್ಬೇಕು ಅಂತ ತಮ್ಮಲ್ಲಿ ಕೈ ಜೋಡಿಸಿ ಬೇಡ್ಕೋತೀನಿ. ಈಗ ನಮ್ಮ ಕತೆನ ನೋಡೋಣ ಬನ್ನಿ. ಮೊದಲು ಮೊಬೈಲ್ ಆಫ್ ಮಾಡಿ. ಮೊಬೈಲ್ ಆಫ್ ಮಾಡಿ ಎಂದೆ. ಮೊಬೈಲ್ ಆಫ್ ಮಾಡ್ರಿ. नमो वयं वै श्रवणाय कुर्महे समे कामान् कामकामाय मह्यं कामेश्वरो वै श्रवणो ददातु कुबेराय वै श्रवणाय महाराजाय नमः. ಹೌದು, ದೇವ್ರು ನೋಡಾಯ್ತಲ್ಲ, ಇನ್ನೆಲ್ ಮೇಲೆ ಕರ್ಕೊಂಡು ಹೋಗ್ತಿದ್ಯಾ? ಇಲ್ಲೇ 1000 ಮೆಟ್ಲು ಹತ್ತಿದ್ರೆ ನಂದಿ ತೀರ್ಥ ಇದೆಯಂತೆ ಕಣೋ. ಆ ನಂದಿನ ನೋಡೋಕೆ 1000 ಮೆಟ್ಲು ಹೋಗ್ಬೇಕಾ? ನನಗೆ ಇಂಟ್ರೆಸ್ಟ್ ಇಲ್ಲಮ್ಮ, ನೀನ್ ಬೇಕಾದ್ರೆ ಹೋಗ್ಬಿಟ್ ಬಾ, ನಾ ಇಲ್ಲೇ ಕೂತಿರ್ತೀನಿ. ಏ ಪ್ಲೀಸ್ ಬಾರೋ. ಏ ಬೇಡ ಕಣೆ, ನೀನ್ ಹೋಗ್ಬಿಟ್ ಬಾರೆ, ನಾ ಇಲ್ಲೇ ಕೂತಿರ್ತೀನಿ. ಬಾರೋ. ಸರಿ ನಡಿಯಮ್ಮ. ನಿನ್ನೆ ನಂದು ಅಷ್ಟೊಂದು ಫೋಟೋಸ್ ತೆಗ್ದಿಯಲ್ಲ, ಯಾಕೆ ನವೀನ್? ಟ್ರಿಕ್ ಫೋಟೋಗ್ರಫಿ ಮಾಡ್ತಾ ಇದೀನಿ, ಅದಕ್ಕೆ ಗ್ಯಾರಂಟಿ ಅವಾರ್ಡ್ ಸಿಕ್ಕೇ ಸಿಗತ್ತೆ. ದೇವ್ರ ಕೃಪೆ ಇದ್ರೆ ಸಿಕ್ಕೇ ಸಿಗತ್ತೆ. ಅವಾರ್ಡ್ ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ ಅನ್ಸುತ್ತೆ. ಇಲ್ಲ ಸುಮಾ, 5% ಅತಿ ಬುದ್ಧಿವಂತರಿಗೆ ಅರ್ಥ ಆಗೇ ಆಗತ್ತೆ. ನಿಂಗೆ ನಾಳೆ ತೋರಿಸ್ತೀನಿ, ನೀನ್ ನೋಡಿ ಹೇಳುವಂತ ಹೇಗಿದೆ ಅಂತ. ನವೀನ್, ನಾವು ಉರುಳು ಸೇವೆ ಮಾಡೋಣ ಬಾ. ಅದ್ರಲ್ಲಿ ಬ್ಯಾಕ್ಟೀರಿಯಾ ಇರತ್ತೆ ಸುಮಾ, ಆರೋಗ್ಯ ಹಾಳಾಗತ್ತೆ. ಏನು ಆಗಲ್ಲ ಕಣೋ, ದೇವ್ರ ಸೇವೆ. ನನ್ ಪ್ರಾಣ ಹೋದ್ರುನು ನಾನಂತೂ ಇಂತ ಕೆಲಸ ಮಾಡಲ್ಲ. ನಾ ಹರ್ಕೆ ಹೊತ್ತಿದ್ದೀನಿ, ನಾನ್ ಮಾಡ್ತೀನಿ. ಬೇಡ ಬಾರೆ, ಹೋಗೋಣ ಬಾ, ನಿನ್ ನಂದಿನ್ ನೋಡೋಣ ಬಾ. ಈ ಸಲ ಆದ್ರೂ ಗಂಡ್ ಮಗುನೇ ಆಗ್ಲಿ ಅಂತ ಬೇಡ್ಕೊಂಡು ಕಾಯಿನ ಹಾಕು. ಸರಿ, ಗಂಡೇ ಆಗ್ಲಿ ದೇವ್ರೆ. ಕಾಸು ಯಾಕೆ ಬಿಸಾಕ್ದೆ? ನಿನ್ಗೊಬ್ಬ ಪ್ರೊಡ್ಯೂಸರ್ ಸಿಕ್ಕಿ ನೀನ್ ಒಳ್ಳೆ ಡೈರೆಕ್ಟರ್ ಆಗ್ಬೇಕು. ನಿನ್ ಸಿನಿಮಾ 100 ದಿನ ಅಲ್ಲ, ಸಿಲ್ವರ್ ಜೂಬ್ಲಿ ಆಗ್ಬೇಕು. ಹಾಗೆಲ್ಲ ದೇವ್ರ ಲಂಚ ಕೊಟ್ಟು ಗೆಲ್ಲೋದಾಗಿದ್ರೆ ಈ ಕೊಳ ದುಡ್ಡಿನ ತುಂಬಿರ್ತಿತ್ತು. ಗೆಲ್ಲೋಕೆ ಕಷ್ಟ ಪಡಬೇಕು. ಕಷ್ಟಪಟ್ಟು 5 ವರ್ಷದಿಂದ ಗಾಂಧಿನಗರದಲ್ಲಿ ಅಲಿತಿದ್ಯಲ್ಲ, ಏನಾಯ್ತು? ಬೀಜ ನೆಟ್ಟ ತಕ್ಷಣ ಫಲ ಬರಲ್ಲ ಸುಮಾ, ಕಾಯ್ಬೇಕು. ನೆಟ್ಟಿದ್ ಎಲ್ಲಾ ಬೀಜನೂ ಗಿಡ ಆಗಲ್ಲ, ದೇವ್ರ ದಯೇನೂ ಇರ್ಬೇಕು. ಒಂದ್ ಗಿಡ ಬೇಕಾದ್ರೂ 1000 ಬೀಜ ನೆಡಬೇಕು. ಅದಕ್ಕೆ ಸೂರ್ಯಕಾಂತಿ ಗಿಡ ಒಂದೊಂದು ಹೂವಲ್ಲೂ 1000 ಬೀಜ ಬಿಡೋದು. ಅದೆಲ್ಲ ಬಿಡು ನವೀನ್, ನೀನು 1 ರೂಪಾಯಿನ ಕಣ್ಮುಚ್ಚ ಹಾಕು. ನಾನ್ ದೇವ್ರಿಗೆ 1 ರೂಪಾಯಿನೂ ಹಾಕಲ್ಲ. ಹಾಗಾದ್ರೆ ಅವ್ನ್ ನೀನು ಕೋಟಿ ರೂಪಾಯಿ ಕೊಟ್ರುನು ನೀನ್ ಅವ್ನ್ಗ್ 1 ರೂಪಾಯಿನೂ ಹಾಕಲ್ವಾ? ಅವ್ನ್ ನನಗ್ ಕೊಟ್ಟು ನಾನ್ ಅವ್ನ್ ಕೊಡೋ ಬದಲು ಅವ್ನ್ ಕೋಟಿ ಕೊಡೋದಿದ್ರೆ ಅವ್ನ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದ ನನ್ ಕೊಡ್ಲಿ. ಒಂದ್ಸತಿ ನನಗ್ ಕೊಟ್ರೆ ನಾನ್ ವಾಪಸ್ ಕೊಡಲ್ಲ. ನಿನ್ನ ಹತ್ರ ಮಾತಾಡಿ ಗೆಲ್ಲಕ್ಕಾಗಲ್ಲ, ನಡಿ, ಲೇಟ್ ಆಗತ್ತೆ. ಇದೇನೋ ಮನೆಯೊಳಗೆ ಚಪ್ಪಲಿ ಹಾಕೊಂಡ್ ಬಂದಿದ್ಯಾ? ನೀನೊಬ್ಬ ನಾಸ್ತಿಕ. ಏನಮ್ಮ ಇದು? ಇದಾದ್ರೂ ನಿನ್ನನ್ನು ಕಾಪಾಡ್ಲಿ. ಇದನ್ನ ಯಾವತ್ತೂ ಕಿವಿಯಿಂದ ತೆಗಿಬೇಡ.
ತುಂಬಾ ಚೆನ್ನಾಗಿದೆ ಅಮ್ಮ. ಥ್ಯಾಂಕ್ ಯು. ಕೋಡ್ ನಂಬರ್ ಸರಿಯಾಗಿ ಗೊತ್ತಿದ್ರೆ ಗ್ರೀನ್ ಲೈಟ್ ಬರುತ್ತೆ. ಕೋಡ್ ನಂಬರ್ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ರೆಡ್ ಲೈಟ್ ಬರುತ್ತೆ. ನೀವೇನಾದ್ರೂ 4 ಸರಿ ಕೋಡ್ ನಂಬರ್ ಏನಾದ್ರು ತಪ್ಪಾಗಿ ಗೊತ್ತಿದ್ರೆ ಲಾಕ್ ಜಾಮ್ ಆಗ್ಬಿಡುತ್ತೆ. ಓಕೆ ತಗೊಳ್ಳಿ ಮೇಡಮ್, ಇದರೆಲ್ಲ ಡೀಟೇಲ್ಸ್ ಇದೆ. ಜೆಂಟ್ಲ್ಮ್ಯಾನ್, ಒಂದ್ ಪಕ್ಷ ಆಫೀಸ್ ಅವರ್ಸ್ ಆದ್ಮೇಲೆ ಯಾರು ಇದನ್ನ ಓಪನ್ ಮಾಡಕ್ ಹೋದ್ರೆ ಏನಾಗುತ್ತೆ? ಆಫೀಸ್ ಅವರ್ಸ್ ಆದ್ಮೇಲೆ ಇದನ್ನು ಓಪನ್ ಮಾಡಕ್ ಆಗೋದೇ ಇಲ್ಲ ಸರ್. ಹಾಗೇನಾದ್ರೂ ನೀವು ಓಪನ್ ಮಾಡಕ್ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಸೇರನ್ ಆಗುತ್ತೆ. 11 ನಿಮಿಷದಲ್ಲಿ 2 ಜೀಪ್ನಲ್ಲಿ ಪೊಲೀಸ್ನವರು ನಿಮ್ಮ ಆಫೀಸ್ ಮುಂದೆ ಇರ್ತಾರೆ. ಅಮ್ಮ ಏನೋ ಅದು? ಬಾರಮ್ಮ ಇಲ್ಲಿ. ಬಂದೆ ಕಣೋ. ಏನೋ ಅದು? ಈ ಫೋಟೋ ಕ್ಲೋಸ್ ಅಪ್ ಹೌದಲ್ವೇನಮ್ಮ? ಅದೆಂಗಾಗತ್ತೋ? ಇದ್ರಲ್ಲಿ ತಲೆಗೆ ಬ್ಯಾಂಡ್ ಇದೆ, ಅದ್ರಲ್ಲಿ ಇಲ್ಲ. ನೋಡಮ್ಮ ಇಲ್ಲಿ, ಇದ್ರ ಕ್ಲೋಸ್ ಅಪ್ ಇದು ಹೌದಲ್ವೇನಮ್ಮ? ಹೌದು. ಇದ್ರ ಕ್ಲೋಸ್ ಅಪ್ ಇದು, ಇದ್ರ ಕ್ಲೋಸ್ ಅಪ್ ಇದು. ಒಪ್ಕೋತೀಯನಮ್ಮ? ಸರಿ. ನನ್ ಕುಗ್ಗಲಿರೋ ಲಾಕೆಟ್ ಅಲ್ಲಿ ಅವಳ ಫೋಟೋ ಇದೆ ನೋಡಮ್ಮ. ಅದ್ರಲ್ಲಿ ಅವಳ ತಲೆಗೆ ಬ್ಯಾಂಡ್ ಹಾಕೊಂಡಿದ್ದಾಳೆ. ಹೌದು. ಇದ್ರ ಕ್ಲೋಸ್ ಅಪ್ ಇದು ನೋಡಮ್ಮ. ನಿಂಗ್ ಗೊತ್ತಾಯ್ತೇನಮ್ಮ? ಗೊತ್ತಾಯ್ತು ಕಣೋ. ಏನ್ ಗೊತ್ತಾಯ್ತು? ಏನೋ ಸುಡ್ಗಾಡ್ ಸುಟ್ಟು ವಾಸನೆ. ಅಯ್ಯೋ ಹಾಲು. ನವೀನ್, ಇದ್ರಲ್ಲಿ ಒಂದನ್ ಮುಟ್ಟು. ಯಾಕಿದು? ನೀನು ಇದನ್ ಮುಟ್ಟಿದ್ರೆ ಬರೀ ಫ್ರೆಂಡ್ಶಿಪ್, ರೆಡ್ ಮುಟ್ಟಿದ್ರೆ ಲವ್. ನನ್ಗೆ ನೀಲಿ ಬೇಕು ಸುಮಾ. ನೀಲಿ ಬಣ್ಣದ ಗುಲಾಬಿನ ಈ ಜಗತ್ನಲ್ಲೇ ಇಲ್ವಲ್ಲೋ. ಅದೇ ಸುಮಾ, ನಮ್ ಲವ್ನು ಹಾಗೇನೆ. ಜಗತ್ತಲ್ಲಿ ಯಾರು ಮಾಡಿರ್ಬಾರ್ದು, ಡಿಫ್ರೆಂಟ್ ಆಗಿರ್ಬೇಕು. ಹೌದಲ್ವಾ? 1 ನಿಮಿಷ ಇರೋ, ಬಂದೆ. ಸುಮಾ, ಎಲ್ಲೋಗ್ತಿದ್ಯಾ ಸುಮಾ? ಕಣ್ ಮುಚ್ಕೊಂಡ್ ಮಲ್ಕೋ, ಬಂದೆ. ಹಿಂದಿನ ಮುಖ್ಯಮಂತ್ರಿಗಳು ಹಳ್ಳಿನಲ್ಲಿ ಮಲಗಿ ಬಹಳ ಫೇಮಸ್ ಆಗ್ಬಿಟ್ರು. ಆದ್ರೆ ನಾವೇನು ಮಾಡೋಣ? ನೀವು ಬೆಂಗಳೂರಲ್ಲೇ ಅಂದ್ರೆ ಭಿಕ್ಷುಕರ ಕಾಲೋನಿ, ಹೆರಿಗೆ ಆಸ್ಪತ್ರೆ, ಉಚ್ಚ ಆಸ್ಪತ್ರೆ ಮಲಗಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ರೆ ಆಯ್ತು ಸರ್. ಸರಿ, ಇವತ್ತೆಲ್ಲಿ? ಇವತ್ತು ಉಚ್ಚ ಆಸ್ಪತ್ರೆ ಸರ್. ನೋಡಿ, ನಾನು ಮುಖ್ಯಮಂತ್ರಿ ಅಂತ ಅಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ಅಯ್ಯೋ ಬಿಡಿ ಸರ್, ನಾನಿದ್ದೀನಲ್ಲ, ಎಲ್ಲ ವ್ಯವಸ್ಥೆ ಮಾಡ್ತೀನಿ ಸರ್. ರೇ, ನೀವು ನಾಟಕದ ಕಂಪ್ನಿಯಿಂದ ಬಂದಿದ್ದೀರಾ? ಹ್ಞೂ ಸರ್, ಹೆಂಗ್ ಗೊತ್ತಾಯ್ತು? ಯಾಕ್ರಿ ಓವರ್ ಆಕ್ಟಿಂಗ್ ಮಾಡ್ತೀರಾ? ಅಪ್ರಾಣಿಗೆ ನಾನು ಓವರ್ ರೈಟಿಂಗ್ ಮಾಡೋಲ್ಲ ಸರ್. ಸುಮಾ, ನಿಮ್ಮಮ್ಮ ಯಾಕೆ ಆಫೀಸ್ಗೆನೆ ಹೋಗ್ತಾ ಇಲ್ಲ? ನವೀನ್, ಅಮ್ಮನ್ಗೆ ಆಫೀಸ್ನಲ್ಲಿ ಮೋಸ ಮಾಡ್ಬಿಟ್ರು ಕಣೋ. ನೋಡ್ರಮ್ಮ, ನಿನಗೆ ಗಂಡ ಇಲ್ಲ, ನನ್ನ ಹೆಂಡತಿಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನೀನ್ ಹೂ ಅಂದ್ರೆ ನಿನ್ನ ರಾಣಿ ತರ ನೋಡ್ಕೋತೀನಿ. ನಾನು ಅಂತವಳಲ್ಲ ಸರ್. ಅಯ್ಯೋ, ಎಲ್ರೂ ಪ್ರಾರಂಭದಲ್ಲಿ ಹಾಗೆ ಹೇಳೋದು. ಡೋಂಟ್ ವರಿ, ಬಾ. ಬಿಡಿ ಸರ್. ನಿನಗೆ ನೀನು ದುರಹಂಕಾರಕ್ಕೆ ಬುದ್ಧಿ ಕಲಿಸ್ತೀನಿ. ಶೆಟ್ರೆ, ನಿಮಗ್ ಸಾಲ ಕೊಡಕ್ಕೆ ನೀವು ಕೊಟ್ಟಿರೋ ರೆಕಾರ್ಡ್ಸ್ ಸಾಲಲ್ಲ. ಏನ್ರಿ 10,000 ಸಾಲಲ್ಲ ಅಂತೀರಾ? ಏನದ್ ಗಲಾಟೆ ಶೆಟ್ರೆ, ಚೇಂಬರ್ ಅಲ್ಲಿ? ನಾನ್ ಯಾವಾಗ ನಿಮ್ಮ ಹತ್ರ 10,000 ಕೇಳಿದೆ? ಇವ್ರು ಸುಳ್ಳು ಹೇಳ್ತಾ ಇದಾರೆ ಸರ್. ನಾನ್ ಲಂಚ ಸಾಲಲ್ಲ ಅಂತ ಹೇಳಿಲ್ಲ, ರೆಕಾರ್ಡ್ ಸಾಲಲ್ಲ ಅಂತ ಹೇಳಿದ್ದು. ಏನ್ ರಮಾದೇವಿ ಅವರೇ, ನೀವಿಂತ ಹಲ್ಕ ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದು, ನಾನು ನಿಮ್ಗೆ ನೆನ್ನೆ ಕೊಟ್ಟಿದ್ನಲ್ಲ 20,000 ರೂಪಾಯಿ ಎಲ್ಲಿ? ಇಲ್ಲೇ ಇದೆ, ತಗೊಳ್ಳಿ ಸರ್. ಅಯ್ಯೋ, ಇಲ್ಲೇ ಇಟ್ಟಿದ್ದೆ ಸರ್. ಎಲ್ರಿ ಕತೆ ಹೇಳ್ತಾ ಇದ್ದೀರಾ ನನ್ನ ಹತ್ರ? ಆನ್ ದಿ ಸ್ಪಾಟ್ ಯು ಆರ್ ಡಿಸ್ಮಿಸ್ ನೌ. ಲಂಚದ ಆರೋಪದ ಮೇಲೆ ನಿಮ್ಮನ್ನ ಕೆಲಸದಿಂದ ತೆಗಿತಾ ಇದ್ದೀನಿ. ಅಷ್ಟೇ ಅಲ್ಲ, ನಿಮಗ್ ಬರ್ಬೇಕಾಗಿದ್ದ ಗ್ರಾಚ್ಯುಯಿಟಿ ಫಂಡ್ 5 ಲಕ್ಷ ರೂಪಾಯಿ ಕೊಡೋದಿಲ್ಲ. ಕಳ್ಳತನದ ಆರೋಪ, ಲಂಚದ ಆರೋಪ ಎರಡೂ ಸೇರಿಸಿ ನಿಮ್ಮನ್ನ 2 ವರ್ಷ ಜೈಲಿಗೆ ಹಾಕಿಸ್ತೀನಿ. ಅಷ್ಟೆಲ್ಲ ಅನ್ಯಾಯ ಮಾಡ್ದ ರಾಮ್ ನಿಮ್ಮ ಅಮ್ಮನ್ಗೆ. ಆ ಫೈನಾನ್ಸ್ ಇಂದಾನೆ 5 ಲಕ್ಷ ದರೋಡೆ ಮಾಡಿ ಆ ನನ್ ಮಗನ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ತಪ್ಪು ನವೀನ್, ತಪ್ಪು. ಒಂದ್ ತಪ್ಪನ್ನ ಇನ್ನೊಂದ್ ತಪ್ಪು ಮಾಡಿ ಸರಿ ಮಾಡಕ್ಕಾಗಲ್ಲ ಕಣೋ. ಇಲ್ಲ ಸುಮಾ, ಅವನ್ ಬುದ್ಧಿ ಕಲಿಸ್ಲೇಬೇಕು. ನೀನ್ ಹಾಗ್ ಮಾಡಿದ್ರೆ ನಾನ್ ನಿನ್ ಮುಖ ನೋಡಲ್ಲ. ನಮ್ ಪ್ರೀತಿ ಮೇಲೆ ಆಣೆ. ಹಾಗಾದ್ರೆ ಈ ಕತೆನೆ ಸಿನಿಮಾ ಮಾಡಿ ಎಲ್ರಿಗೂ ಆ ಫೈನಾನ್ಸಿಯಲ್ ರಾಮು ಎಷ್ಟು ಕೆಟ್ಟವನು ಅಂತ ತೋರಿಸ್ತೀನಿ. ಹಾಗಾದ್ರೆ 1 ನಿಮಿಷ ಇರು. ಇದು ಲಾಕರ್ ಮ್ಯಾನ್ಯುಯಲ್ ತಗೋ. ಇದ್ರಲ್ಲಿ ನಿನ್ ಸಿನಿಮಾ ಕೆಲವು ಐಡಿಯಾ ಸಿಗ್ಬೋದು. ಓದ್ತಾ ಇರೋ, ಕಾಫಿ ತರ್ತೀನಿ. ಸರಿ ಅಣ್ಣ, 1 ರೂಪಾಯಿ ಕೊಡೋಣ, ತುಂಬಾ ಹೊಟ್ಟೆ ಹಸಿತಿದೆ ಅಣ್ಣ. ಏಯ್, ನೋಡ ನಿಂತ್ಕೊಂಡು ಭಿಕ್ಷೆ ಬೇಡಕ್ ನಾಚಿಕೆ ಆಗಲ್ವ ನಿಂಗೆ? ಯೋ, ನಾಚಿಕೆ ಆಗ ನನಗೆ ಆಟೋ ರಕ್ಷಣಾ ಕೇಳಿದ್ ಓನ್ಲಿ 1 ರೂಪೀಸ್. ಅದು ಅಲ್ಲದೆ ನಾಚಿಕೆ ಆಗತ್ತಂತ ಒಂದು ಆಫೀಸ್ ಓಪನ್ ಮಾಡಿ ಇಲ್ಲಿ ಭಿಕ್ಷೆ ಕೊಡಿ ಅಂತ ಬೋರ್ಡ್ ಹಾಕೊಂಡ್ರೆ ನಿಮ್ಮ ಅಪ್ಪ ನಾನು ಕೊಡ್ತಾನ? ಕೊಡಲ್ಲ ಅಂತ ರೇಟ್ ಹೇಳು. ಬಾರಪ್ಪ ಇಲ್ಲಿ. ಏನ್ ಸಾರ್,
ಇಷ್ಟು ಒಳ್ಳೆ ಆಕ್ಟಿಂಗ್ ಟ್ಯಾಲೆಂಟ್ ಇರೋ ನೀನು ಯಾಕಪ್ಪ ಸಿನಿಮಾದಲ್ಲಿ ಆಕ್ಟ್ ಮಾಡಬಾರ್ದು? ಸಿನಿಮಾ ಸವಾಸ ಬೇಡ ಬೇಡ ಅಂತ ಅಪ್ಪ ಬಡ್ಕೊಂಡ್ರು ಬೆಂಗಳೂರಿಗೆ ಬಂದೆ. ಮೂರ್ ದಿವಸ ಉಪವಾಸ ಇದ್ದು ಗಾಂಧಿನಗರದಲ್ಲಿ ಟ್ರೈ ಮಾಡಿದೆ. ಡೈರೆಕ್ಟರ್ಗಳು ಕನ್ನಡಿ ನೋಡಿದೇನೋ ಒಳ್ಳೆ ಭಿಕ್ಷುಕಂತರ ಇದೆಯಾ ಅಂದ್ರು. ಸರಿ ಅದೇ ಪಾತ್ರ ಕೊಡಿ ಸ್ವಾಮಿ ಅಂದೆ. ಆಮೇಲೆ ಅದಕ್ಕೂ ಅನುಭವ ಬೇಕು ಅಂದ್ರು. ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇನ್ನೂ ಪ್ರಾಕ್ಟೀಸ್ ಮುಗ್ದಿಲ್ವಾ? ಪ್ರಾಕ್ಟೀಸ್ ಮುಗೀತು. ಈಗ ಇದ್ರಲ್ಲ ಪರ್ಮನೆಂಟ್ ಆಗಿ ಒಳ್ಳೆ ಸಂಪಾದನೆ ಇದೆ. ಅದು ಹೆಂಗಯ್ಯ? ನೀವೇ ಲೆಕ್ಕ ಹಾಕಿ. 1 ನಿಮಿಷಕ್ಕೆ ಒಬ್ಬ 1 ರೂಪಾಯಿ ಕೊಟ್ರೆ ಗಂಟೆಗೆ ಎಷ್ಟಾಯ್ತು? 60 ರೂಪಾಯಿ. 10 ಅವರ್ 10 ಗಂಟೆ ದುಡಿದ್ರೆ 600. ತಿಂಗಳಿಗೆ 15,000. ಲೆಕ್ಕ ಇಷ್ಟೇ. ಲೆಕ್ಕ ಏನೋ ಸರಿ ಇದೆಯಪ್ಪ, ಅದ್ರ ಮರ್ಯಾದೆ ಇರೋಲ್ಲ. ಕೈ ಕಾಲು ಕಟ್ಟಿ ಇರುವಾಗ ಭಿಕ್ಷೆ ಬೇಡಬಾರ್ದು. ಬಾ, ನಾನಿಂಗ್ ಸಿನಿಮಾದಲ್ಲಿ ಪಾತ್ರ ಕೊಡ್ತೀನಿ. ಹೌದಾ? ನಡೀರಿ. ಅದೇನೋ ಮರ್ಯಾದೆ ಅಂತ ಹೇಳಿದ್ರ ಸರ್ ಅವಾಗ. ಅದ್ ನೀವ್ ಇಟ್ಕೊಳ್ಳಿ, ದುಡ್ಡು ಮಾತ್ರ ನನ್ ಕೊಟ್ಬಿಡಿ. ಗುಡ್ ಹೇಳ್ರಿ ನಿಮ್ ಕತೆನಾ. ಚಿತ್ರದ ಹೆಸರು ದರೋಡೆ ಅಂತ. ಫೈನಾನ್ಸ್ ಕಂಪನಿನ ಹೀರೋ ದರೋಡೆ ಮಾಡಿ ಹೀರೋಯಿನ್ ಅಮ್ಮಂಗ್ ಕೊಡ್ತಾನೆ ಸರ್. ಅಮ್ಮಂಗ ಅಲ್ರಿ, ಹೀರೋ ಲವ್ ಮಾಡೋದು ಅಮ್ಮಂಗೋ ಹೀರೋಯಿನ್ಗೋ? ಹೀರೋಯಿನ್ಗೆ ಸರ್. ಆದ್ರೆ ರಾಮ್ ಅವ್ರ ಅಮ್ಮನ್ಗೆ ಅನ್ಯಾಯ ಮಾಡಿರ್ತಾನೆ ಸರ್. ಗುಡ್ ಹೀರೋಯಿನ್ ಪಾತ್ರ ನೀನೇ ಮಾಡ್ತೀಯಮ್ಮ. ಆಗ್ಲಿ ಸರ್. ಗುಡ್ ದರೋಡೆ ಮಾಡ್ತಾ ಮಾಡ್ತಾ ಹೀರೋಯಿನ್ ನ ಮಳೆಲ್ ಚೆನ್ನಾಗಿ ಕುಣಿಸ್ಬೇಕು. ಆಗ ಹೀರೋ ಲಾಂಗ್ ತೆಗೆದುಕೊಂಡು ವಿಲನ್ಗಳನ್ನ ಚೆಚ್ ಹಾಕ್ಬೇಕು. ಹೆಂಗಂದ್ರೆ ಮುಂಗಾರು ಮಳೆ ದುನಿಯಾ ಸೀನ್ಗಳನ್ನ ಮಿಕ್ಸ್ ಮಾಡ್ಬಿಡಿ. ಇಲ್ಲ ಸರ್, ನಾನು ಬೇರೆ ಸಿನಿಮಾಯಿಂದ ಕದ್ದಿಲ್ಲ. ದರೋಡೆ ಮಾಡ್ತೀನಿ ಅಂತೀರಾ, ಕದಿಯೋಲ್ಲ ಅಂತೀರಾ? ಜೀವನದಲ್ಲಿ ಗೆಲ್ಲೋಕೆ ಕದಿಬಾರ್ದು ಸರ್, ಕಷ್ಟಪಡಬೇಕು. ಗುಡ್ ಇವನ್ ಯಾರ್ರಿ ಇವನು? ಹೀರೋ ಸರ್. ಕಾಗೆ ತರ ಕಪ್ಪಿದಾನಲ್ರಿ? ಹಾಗೆ ಹೇಳ್ಬೇಡಿ ಸರ್. ನಮ್ ಕೃಷ್ಣ ಕಪ್ಪು, ಕಸ್ತೂರಿನೂ ಕಪ್ಪು. ಕೇಳಿದ್ರ ಸರ್, ಇಂಪಾಗ್ ಹಾಡೋ ಕೋಗಿಲೆನೂ ಕಪ್ಪಲ್ವಾ ಸರ್? ಫಿಲ್ಮ್ ದುನಿಯಾ ಚೇಂಜ್ ಆಗ್ಬಿಟ್ಟಿದೆ ಸರ್. ಅವು ಕರಿಯ ಲವ್ ಅಂತ ಕಪ್ಪು ಹುಡುಗರಿಗೆ ಡಿಮಾಂಡ್. ವೆರಿ ಕಾಸ್ಟ್ಲಿ ದುನಿಯಾ, ಓನ್ಲಿ 10 rupees. ಜೈ ಕರ್ನಾಟಕ ಮಾತೆ, ಟಿಪ್ಪು ಸುಲ್ತಾನ್ ಒಂದೇ ಮಾತ್ರ, ಗೊತ್ತಲ್ವಾ? ಗುಡ್ ಕಾಮಿಡಿ ಚೆನ್ನಾಗಿ ಮಾಡ್ತಾನೆ. ಎಲ್ಲಿಂದ ಇಡ್ತಂದ್ರಿ? ಹಿಡ್ದಿದಲ್ಲ ಸರ್, ಸೌತ್ ಆಫ್ರಿಕಾನ ಕರ್ಕೊಂಡ್ ಬಂದಿರೋದು. ಸೌತ್ ಎಂಡ್ ಸರ್ಕಲ್ಗೆ ಸೌತ್ ಆಫ್ರಿಕಾ ಅಂತನೂ ಕರೀತಾರೆ. ಆದ್ರೂ ತುಂಬಾ ಕಪ್ಪಾದ್ ಕಣಪ್ಪ. ಇಲ್ಲ ಸರ್, ಇದು ಮೇಕಪ್. ಏಯ್ ನನಗೆ ಹೇಳ್ತೀರಾ? ಮೇಕಪ್ ಅಂದ್ರೆ ಬೆಳಗ್ ಮಾಡೋದಲ್ವಾ? ಇದು ಮೇ ಕಪ್ಪು ಸಾರ್. ಬೇಕಾದ್ರೆ ನೀವೇ ನೋಡಿ. ಹೋಗ್ ದೀಪು, ಮುಖ ತೊಳ್ಕೊಂಡು ಫ್ರೆಶ್ ಆಗ್ಬಿಟ್ ಬಾ. ಹೊಸಬ್ರನ್ನ ಹೀರೋ ಮಾಡಿದ್ರೆ ಥಿಯೇಟರ್ ಜನ ಬರ್ತಾರೇನ್ರಿ? ಅದೇ ಸೂಪರ್ ಆಗಿದ್ರೆ ಬಂದೇ ಬರ್ತಾರ ಸರ್. ಈಗ ನೋಡಿ ಮರಿಗೌಡ್ರೆ. ಓ, ಲವ್ ಹಾಡು ಇಲ್ವೇನ್ರಿ? ಇದೇ ಸಾರ್, ಕೇಳಿ. ಹೀರೋಯಿನ್ನು ಮೈ ತುಂಬಾ ಜೇನುತುಪ್ಪ ಸುರಿಸ್ಕೊಂಡು ಡ್ಯಾನ್ಸ್ ಮಾಡ್ಬೇಕು. ಆಗ ತುಂಬಾ ಡಿಫ್ರೆಂಟ್ ಆಗಿರ್ತದೆ. ಬಿಕಿನಿ, 2 ಪೀಸು, 1 ಪೀಸು ಎಲ್ಲ ಹಾಕ್ತೀಯ ತಾನೆ? ನನ್ ಜೀವ ಹೋದ್ರು ನಾ 1 ಪೀಸ್ ಎಲ್ಲ ಹಾಕೊಳ್ಳಲ್ಲ 1 ಸರ್. ಪೀಸು ಹಾಕೋದಿಲ್ವಾ? ಆದ್ರೆ ಸೆನ್ಸರ್ ಕಟ್ ಮಾಡ್ಬಿಡ್ತಾರಮ್ಮ. ನಾನು ಅಂದಿದ್ದು 1 ಪೀಸ್ ಅಲ್ಲ ಸರ್, ಒಂದ್ 5-6 ಪೀಸ್ ಆದ್ರೂ ಬೇಕು ಸರ್. ಅದೇ 1 ಪೀಸ್ ನ 5-6 ಪೀಸ್ ಮಾಡ್ಕೊಂಡು ಹಾಕೊಂಡ್ಬಿಡು ಸರ್, ಅವ್ಳ ಮೈ ತುಂಬಾ ಬಟ್ಟೆ ಹಾಕ್ತಾಳೆ ಸರ್. ಅದಕ್ಕೆ ರೀ ನಮ್ ಕನ್ನಡ ಹುಡುಗಿರ್ ಮುಂದೆ ಬರೋಲ್ಲ. ಹಂಗೆಲ್ಲ ಮುಂದ್ ಬರೋದ್ ಬೇಡ ಸರ್. ನೀವ್ ಹೇಳ್ದಾಗಲ್ಲ ಮುಂದ್ ಬರಕ್ಕೆ ಬೇರೆ ಭಾಷೆಯಿಂದ ಲಕ್ಷ ಕೊಟ್ಟು ದುಡ್ಡು ಕೊಟ್ಟು ಕರ್ಸಿ. ಅದ್ರ ಆಕ್ಟ್ ಮಾಡಕ್ಕೆ ನಮ್ ಕನ್ನಡ ಹುಡುಗಿರ್ನ ಬಳಸಿ. ಎರಡಕ್ಕೂ ಒಂದೇ ಹುಡುಗಿನ ಬಳಸಿನೇ ಕನ್ನಡ ಚಿತ್ರಗಳು ಹೊಲಸಾಗಿರೋದು. ಇವನೇನ್ರಿ ಹಿಂಗ್ ಮಾತಾಡ್ತಾನೆ? ಹೌದು ಸರ್, ನಮ್ದು ಫ್ಯಾಮಿಲಿ ನೋಡೋಂತ ಫಿಲ್ಮು. ವಲ್ಗರ್ ಡ್ಯಾನ್ಸು, ಡಬಲ್ ಮೀನಿಂಗ್ ಎಲ್ಲ ಇರೋಲ್ಲ ಸರ್. ಗುಡ್ ಏಯ್, ದರೋಡೆ ಮಾಡೇನಾದ್ರು ಅನುಭವ ಇದೆಯೇನ್ರಿ ನಿಮ್ಗೆ? ಇಲ್ಲ ಸರ್. ಯಾರಾದ್ರೂ ಅನುಭವ ಇರೋರ ಹತ್ರ ತಿಳ್ಕೊಂಡ್ ಬಂದು ಕತೆನ್ ಸ್ವಲ್ಪ ಟೈಟ್ ಮಾಡ್ಕೊಂಡ್ ಬಂದ್ರಿ. ಹೋಗ್ರಿ ನಡಿ. ಬನ್ನಿ ಸರ್. ಏನ್ರಿ, ಏನು ಆಗಿಲ್ಲ? ಸ್ಟಂಟು ಸರ್. ಹಣೆಗೆ ಡಿಚ್ಚಿ ಹೊಡೆದಂಗೆ ಸೌಂಡ್ ಕೊಡ್ತಾನೆ ಸರ್. ಅಲ್ರಿ, ಅವನ್ ಯಾಕ್ರಿ ನನಗೆ ಡಿಕ್ಕಿ ಹೊಡಿಬೇಕು? ಗಾಂಧಿನಗರದಲ್ಲಿ ಹೀರೋ ಚಾನ್ಸ್ ಕೇಳಿದ್ದಕ್ಕೆ 30 ಅಡಿ ಎತ್ತರದಿಂದ ಹಾರ್ತ್ಯಾ ಅಂತ ಡೈರೆಕ್ಟರ್ ಕೇಳಿದ್ರು. 50 ಅಡಿ ಎತ್ತರದಿಂದ ಹಾರಿ ರೆಕಾರ್ಡ್ ಬ್ರೇಕ್ ಮಾಡ್ತೀನಿ ಅಂತ ಅಂದ. ಅಯ್ಯೋ ಅಮ್ಮಸ್ಗೆ ಇಲ್ಲೇ ಗೊತ್ತಾಗಿದ್ದು, ಬರೀ ಎತ್ಕೊಂಡೋಗೋಣ. ಆ
ಓಕೆ ಏನ್ರಿ? ಓಕೆ ಸರ್. ಅಯ್ಯೋ ಹೆಂಗೋ ಕೊನೆ ಸೀನ್ ಅಲ್ವಾ ಅಂತ ಆ ಸಿನಿಮಾ ಯೂನಿಟ್ ನವರಲ್ಲ ಅವ್ನ್ ಇಲ್ಲೇ ಬಿಟ್ಟು ಓಡೋದ್ರು ಸರ್. ರೆಕಾರ್ಡ್ ಬ್ರೇಕ್ ಮಾಡಿದ್ನೇನ್ರಿ. ಮೂಳೆ ಎಲ್ಲ ಬ್ರೇಕ್ ಆಗಿ ಅವ್ನ್ ಬದುಕಿದ್ದು ದೊಡ್ಡ ರೆಕಾರ್ಡ್ ಸರ್. ತಲೆಗ್ ಪೆಟ್ಟು ಬಿದ್ದಿದ್ರಿಂದ ನಾವೇ ಟ್ರೀಟ್ ಮಾಡ್ತಾ ಇದೀವಿ. ಅಯ್ಯಪ್ಪ ಇಂದ ಓಡಿಸ್ಕೊಂಡ್ ಬರ್ತಾನಲ್ಲ ಇವನು. ಇವ್ನಿಗೆ ಏನ್ರಿ ಆಗಿದೆ? ಇವನು ವರ್ಲ್ಡ್ ಚಾಂಪಿಯನ್ ಬಾಕ್ಸರ್ ಸರ್. ಫೈನಲ್ ಫೈಟಿಂಗ್ ದಿನ ಇವ್ನ್ ಮಗಳನ್ನ ಅಪೋನೆಂಟ್ ಬಾಕ್ಸರ್ ರೇಪ್ ಮಾಡಿ ಕೊಂದ್ಬಿಟ್ಟ ಸರ್. ಅದಕ್ಕೆ ಇವನು ಅವ್ನ್ ಬ್ರೈನ್ ಹೊರಗ್ ಬರೋ ಹಾಗೆ ಹೊಡೆದು ಸಾಯಿಸ್ಬಿಟ್ಟ ಸರ್. ಜೀವಾವಧಿ ಶಿಕ್ಷೆ ಆಗಿದೆ. ಮೂಕ ಮಾನಸಿಕ ಅಸ್ವಸ್ಥತೆ ಅಂತ ಇಲ್ಲಿ ಕರ್ಕೊಂಡ್ ಬಂದ್ ಬಿಟ್ಟಿದ್ದಾರೆ. ಸದ್ಯ ನನಗೇನು ಮಾಡಲ್ವಲ್ಲ. ಭೀಮಾ ಅವ್ನ್ ಪಾಡಿಗೆ ಅವನು ಏನಾದ್ರೂ ಕೆಲಸ ಮಾಡ್ತಾನೆ ಇರ್ತಾನೆ ಸರ್. ತಡೆದ್ರೆ ಮಾತ್ರ ಹೊಡೆದು ಹಾಕ್ಬಿಡ್ತಾನೆ. ನಿಲ್ಸು ಸಾಕು. ಅಯ್ಯೋ ನಾನ್ ನೋಡಿದ್ರೆ ಅವನಿಗೆ ಅವನ್ ಮಗಳ ನೆನಪಾಗುತ್ತೋ ಏನೋ, ನನಗ್ ಮಾತ್ರ ಹೆಲ್ಪ್ ಮಾಡ್ತಾ ಇರ್ತಾನೆ ಸರ್. ಬೇಡ ಕೃಷ್ಣ, ನಾನು ಕೃಷ್ಣ ಅಲ್ಲ, ರಾಧೆ. ಕೃಷ್ಣಾರ್ಪಣಮಸ್ತು, 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 ಕೃಷ್ಣಾರ್ಪಣಮಸ್ತು. ಅಯ್ಯಯ್ಯೋ ಮುಟ್ಬಿಟ್ರ, ಮೈಲ್ಗೆ ಆಗೋಯ್ತು. ಅಯ್ಯೋ ಮೈಲ್ಗೆ ಆಗೋಯ್ತು. ಸ್ನಾನ ಮಾಡ್ಬೇಕು. ಏನಾಗಿದೆ ರೀ ಅವನ್ಗೆ? ಸರ್ ಅವನ್ಗೆ ಕೃಷ್ಣನ್ ಹುಚ್ಚು ಸರ್. ಅವನ್ಗೆ ಏನ್ ಕೈ ಕೊಟ್ರು ಕೃಷ್ಣಾರ್ಪಣ ಮಾಡ್ಬಿಡ್ತಾನೆ. ಊಟನು ತಿನ್ನಿಸ್ಬೇಕು ಸರ್. ಮರತ್ರೆ ಉಪವಾಸ ಬಿದ್ದು ಸತ್ತೇ ಹೋಗ್ತಾನೆ ಸರ್. ಅದಕ್ಕೆ ಗ್ಲೂಕೋಸ್ ಬಾಟಲ್ ನ ಬೆನ್ನಿಗೆ ಕಟ್ಟಿದೀವಿ. ಓಂ ಅಮರ ಪ್ರಭವೇ ನಮಃ, ಓಂ ಅಪ್ರಮೇಯಾಯ ನಮಃ, ಓಂ ಇಷ್ಟಾಯ ನಮಃ, ಓಂ ವಿಶ್ವಕರ್ಮಣೇ ನಮಃ, ಓಂ ವಿಭವೇ ನಮಃ. ಈ ಹಣ್ಣು ಮಿನಿಸ್ಟ್ರಿಗಂತೆ, ಯಾರು ಕೈ ಹಾಕ್ಬಿಡ್ರು. ಇಷ್ಟೇನ್ ತಿಂತಾನ ಅವನು, ಯಾರ ಗೊತ್ತು. ಓಂ ಕೃಷ್ಣಾಯ ನಮಃ, ಓಂ ವಿಶ್ವಕರ್ಮಣೇ ನಮಃ, ಓಂ ವಿಭವೇ ನಮಃ. ಇಟ್ಕೊಂಡು ಬೇಡ, ಏನು ಬೇಡ, ಬರೀ ದುಡ್ಡಲ್ಲಿ ಮನೆ ಕಟ್ಟಬೇಕು. ರಿಟೈರ್ ಆದ್ಮೇಲೆ ಮನೆ ಕಟ್ಬೇಕು ಅಂತ ಹೊಟ್ಟೆ ಬಟ್ಟೆ ಕಟ್ಟಿ ದುಡ್ಡು ಉಳಿಸಿದ್ರು. ಆದ್ರೆ ಯಾರೋ ಕದೀಮ ಯಾರ್ದೋ ಸೈಟ್ ನ ಇವ್ರಿಗ್ ಮಾರಿ ದುಡ್ಡೆಲ್ಲ ಹೊಡೆದ. ಸೀತಾಲಕ್ಷ್ಮಿ ನಂಗ್ ಮೋಸ ಮಾಡ್ಬಿಟ್ಟಲ್ಲ ಸೀತಾಲಕ್ಷ್ಮಿ, ನಂಗೆ ಅನ್ಯಾಯ ಮಾಡ್ಬಿಟ್ಟಲ್ಲ ಸೀತಾಲಕ್ಷ್ಮಿ. ಇವನು ಸೀತಾಲಕ್ಷ್ಮಿ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದ. ಆದ್ರೆ ಅವಳು ಇವನ್ ಕೈ ಕೊಟ್ಟು ಇವನ್ ಫ್ರೆಂಡನ್ನೇ ಮದ್ವೆ ಆದ್ಲು. ಸೀತಾಲಕ್ಷ್ಮಿ ಬೇಡ, ಸೀತಾಲಕ್ಷ್ಮಿ ಬೇಡ, ಜನ್ಮದಲ್ಲೋ ತಿಂದ ನೆಟ್ಟಿ ಆಗೋದ್ ಬೇಡ. ಸೀತಾಲಕ್ಷ್ಮಿ ಇವ್ನ್ ಬೇಡ. ಯಾಕ್ರಿ ಹಂಗ್ ಚಪ್ಪಲಿ ಹೊಡ್ಕೋತಾ ಇದ್ದಾನೆ? ಅದೇ ಸೀತಾಲಕ್ಷ್ಮಿ ಅಂತ ಹೇಳದ್ನಲ್ಲ ಸರ್, ಅವಳನ್ನ ಮದುವೆ ಆದವನು ಇವನೇ. ಯಾಕಾದ್ರೂ ಮದುವೆ ಆದ್ನೋ ಅಂತ ಹೇಳಿ ಹೀಗ್ ಹೊಡ್ಕೋತಾ ಇದ್ದಾನೆ. ಅಂದ್ರೆ ಪ್ರೀತಿಸಿದ ಹುಡುಗಿನೇ ಮದುವೆ ಆದ್ರೆ ಹೆಚ್ಚು ಹುಚ್ಚು ಹಿಡಿತದೆ ಅಲ್ವಾ? ಹೌದು ಸರ್. ವಾ, ಅರೆ ಇನ್ನು ಮರಿ ಹಾಗೆ ಇಲ್ಲ. ಏನ್ರಿ ಇದು? ಸರ್ ಇವನು ಮೆಜಿಷಿಯನ್ ಸರ್. ತಿನ್ನೋಕೆ ಅಂತ ಮೊಟ್ಟೆ ಕೊಟ್ರೆ ಹೊಟ್ಟೆಲೆ ಇಟ್ಟು ಕಾವು ಕೊಡ್ತಾನೆ. ಏನ್ರಿ ಹೊಗೆ ಬಿಡ್ತಾ ಇದ್ದಾನಲ್ರಿ? ಸಿಗರೇಟ್ ನುಂಗಿರ್ಬೇಕು ಸರ್. ಹಾಗಾದ್ರೆ ಇವ್ರು ಹುಷಾರಾಗಲ್ವಾ? ನೋಡಿದ್ರ ಸರ್, ತಿಂದು ಮಾತ್ರನೆಲ್ಲ ವಾಪಸ್ ತೆಗಿತಾ ಇದ್ದಾನೆ. ಮತ್ ಹೇಗ್ ಸರ್ ವಾಸಿ ಆಗೋದು? ಕೂತ್ಕೊಳ್ಳಪ್ಪ. ಹೇಳ್ಬಾರ್ದು ಅಂತಿದ್ದೆ, ಆದ್ರೆ ಮನಸ್ಸು ತಡೆಯಲ್ಲ, ಹೇಳ್ಬಿಡ್ತೀನಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿ. ಇವತ್ತು ಒಂದು ದಿನ ರಾತ್ರಿ ನಿಮ್ಮ ಜೊತೆನಲ್ಲಿ ಮಲಿಕೊಂಡು ನಿಮ್ಮ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ. ಯಾರಾದ್ರೂ ಮಾತಾಡೋದಿದ್ರೆ ಬನ್ನಿ. ಸರ್ ನಾನು ಪಾಪ ಆಶಾ. ಬನ್ನಿ ಅಪ್ಪ, ಬನ್ನಿ. ನೀನು ಮುಖ್ಯಮಂತ್ರಿನಾ? ಒಂದ್ ತಿಂಗಳದ ಮುಂಚೆ ನಾನು ಪ್ರಧಾನ ಮಂತ್ರಿ ಅನ್ಕೊಂಡ್ಬಿಟ್ಟಿದ್ದೆ. 15 ದಿವಸ ಈ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡು
ಮುಖ್ಯಮಂತ್ರಿ ಅನ್ಸಕ್ ಶುರು ಆಯ್ತು. ಆಮೇಲೆ ಇನ್ನ 15 ದಿವಸ ತಗೊಂಡು ನಾನು ಸುಧಾರಿಸ್ಕೊಂಡೆ. ಮುಖ್ಯಮಂತ್ರಿನೂ ಅಲ್ಲ, ಪ್ರೆಸಿಡೆಂಟು ಅಲ್ಲ, MLA ಅಲ್ಲ ಅಂತ ಗೊತ್ತಾಯ್ತು. ಒಂದಿನ ಮಾತ್ರ ಮಲಗಿದ್ರೆ ಸಾಲದು, ಅದಕ್ಕೆ 15 ದಿವಸ ನನ್ನ ಜೊತೆ ಮಲ್ಕೋ, ನೀನು ಸರಿ ಹೋಯ್ತೀಯ. ಮೇಡಮ್ ವ್ಯಾನ್ ನಾ ಶೆಡ್ಡಲ್ ಬಿಟ್ಟಿದ್ದೀನಿ, ನಾನು ಬರ್ತೀನಿ ಮೇಡಮ್. ಸರಿ. ಗುರು ಟೈಟ್ ಶೂ ಎಲ್ಲ ಹಾಳಾಗೋದ್ನ? ಸೆಂಟ್ರಲ್ ಜೈಲಲ್ಲಿ ಇದ್ದಾನೆ. ಯಾವಾಗ ಬರ್ತಾನ? ನಾಳೆ ಬೆಳಿಗ್ಗೆನೆ. ಅಣ್ಣ ನಮಸ್ಕಾರ. ನಮಸ್ಕಾರ. ಭಿಕ್ಷೆ ಬೇಡದ್ ಬಿಟ್ಟು ಇಲ್ಲೇಕೆ ಬಂದೆ? ಇವರು ನವೀನು. ನಮಸ್ಕಾರ. ನಮಸ್ಕಾರ. ದರೋಡೆ ಮಾಡಿ ಅನುಭವ ಇರೋರು ಬೇಕು ಅಂದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಹೇ ಶಿವು. ಹಾಯ್. ಹಾಯ್. ಇವನು ದೀಪು ಅಂತ ನನ್ನ ಓಲ್ಡ್ ಫ್ರೆಂಡ್. ಇವಳು ನವೀನ್. ಹಾಯ್. ಇವಳು ನನ್ನ ಗರ್ಲ್ ಫ್ರೆಂಡ್ ಲೀನಾ. ಶಿವು, ನೀನ್ ಇಲ್ದೆ ನಮ್ಮ ಆಸ್ಪತ್ರೆಯಲ್ಲಿ ಬರೀ ಕಾಮಿಡಿ, ಆಕ್ಷನ್ ಇಲ್ಲ. ಇನ್ಮೇಲೆ ಬರೀ ಆಕ್ಷನ್, ಕಾಮಿಡಿನೇ ಇಲ್ಲ. ಹೇಳ್ರಪ್ಪ ನಿಮ್ ವಿಷಯನ, ಹೋಗ್ತಾ ಹೇಳ್ತೀನಿ ಬಾ. ನಡೀರಿ. ನಮ್ ಸಿನಿಮಾ ಸ್ಕ್ರಿಪ್ಟ್ಗೆ ನಿನ್ ಕಳ್ಳ ಐಡಿಯಾಸ್ ಬೇಕು. ಅದ್ಯಾಕ್ರಿ ಸುಟ್ರಿ? ಮಾಡಕ್ ಬೇರೆ ಕೆಲ್ಸ ಇಲ್ಲ, ಡೈರೆಕ್ಟರ್ ಆಗ್ತಾನಂತೆ. ಯಾರಿಗ್ ಗೊತ್ತು, ಮುಂದೊಂದ್ ದಿನ ಅವ್ನ್ ಪುಟ್ಟನ್ ಕಣಗಾಲ್ ತರ ಯಾಕಾಗ್ಬಾರ್ದು? ಆಗ್ತಾನೆ. ಅವನು ಕಣಗಾಲ ಆಗಷ್ಟರಲ್ಲಿ ನಾನ್ ಕಂಗಾಲ ಆಗಿರ್ತೀನಿ ಅಷ್ಟೇ. 3 ಹೊತ್ತು ಸಿನಿಮಾ ಡಿಗ್ರಿ ಮಾಡಿದ್ರು ನಯಾ ಪೈಸದ ಸಂಪಾದನೆ ಇಲ್ಲ. ಬಾರೋ ಬಾ, ಇವಳನ್ ಬೇರೆ ಕರ್ಕೊಂಡ್ ಬಂದ್ಯಾ? ನೋಡಮ್ಮ ಸುಮಾ, ಇವನನ್ನ ಮದ್ವೆ ಆದ್ರೆ ನಿನ್ ಬದುಕನ್ನೇ ಹಾಳು ಮಾಡ್ಕೊಳ್ತೀಯ ಅಷ್ಟೇ. ಚೆನ್ನಾಗಿ ಯೋಚನೆ ಮಾಡು. ಕೊನೆಗೆ ಹೊಟ್ಟೆಗೆ ಇಟ್ಟಿಲ್ದೆ ನೀನ್ ಕಟ್ಟಿರೋ ತಾಳಿನೂ ಮಾರ್ಕೊಂಡ್ಬಿಡ್ತಾನೆ. ಲೇ, ಇವತ್ತಿಂದ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ, ನೀನೇ ದುಡ್ಕೊಂಡು ತಿನ್ಬೇಕು. ಆವಾಗ ಗೊತ್ತಾಗುತ್ತೆ ನಿನಗೆ ದುಡ್ಡಿನ ಬೆಲೆ ಏನು ಅಂತ. ಛೇ, ನಿನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ ನನಗೆ. ಮುಂದೊಂದ್ ದಿನ ನೀವೇನೆ ಇವ್ ನನ್ನ ಮಗ ಕಂಡ್ರಿ ಅಂತ ಹೆಮ್ಮೆಯಿಂದ ಹೇಳೋಂಗ್ ಮಾಡ್ತೀನಿ. ಅಲ್ಲಿ ತನಕ ಮುಖ ತೋರ್ಸಲ್ಲ, ಈ ಮನೆ ಹೊಸಲು ತುಳಿಯಲ್ಲ. ಏನೋ ಚಾಲೆಂಜ್? ಮುಖನು ತೋರಿಸ್ಬೇಡ, ಹೊಸರು ತುಳಿಬೇಡ, ಹೋಗೋ. ಅದೇನೋ ನೀನು ಪುಟ್ಕೊಳ್ತಿ ಚಾಲೆಂಜು ನಾನು ಕಂಡಿದ್ದೀನಿ. ಏನೋ ಆಗ್ಬಿಡ್ತಾನಂತೆ, ಅದೇನಾಗ್ತಾಗೋ ನಾನು ನೋಡೇ ಬಿಡ್ತೀನಿ. ಯೂಸ್ಲೆಸ್ ಫೆಲೋ. ಹರಿದ್ರು ನಾನು. ಏನಾಯ್ತು ನವೀನ್? ಅಪ್ಪನ ಮೇಲೆ ಚಾಲೆಂಜ್ ಮಾಡಿ ಮನೆ ಬಿಟ್ಟು ಬಂದೆ. ಹೌದಾ? ನೀನ್ ಇಲ್ಲೇ ಇದ್ಬಿಡು. ಬೇಡ ಸುಮಾ, ನಿನಗೆ ಯಾಕೆ ಸುಮ್ಮನೆ ತೊಂದ್ರೆ? ಅಪ್ಪ ತೀರ್ಕೊಂಡ್ಮೇಲೆ ಮೇಲ್ಗಡೆ ರೂಮ್ ಯಾರು ಯೂಸ್ ಮಾಡ್ತಿಲ್ಲ, ನೀನ್ ಅಲ್ಲೇ ಇದ್ಬಿಡು. ಸರಿ ಸುಮಾ. ಒಂದ್ ನಿಮಿಷ ತಗೋ ಈ ದುಡ್ಡು ನಿನ್ ಖರ್ಚಿಗೆ. ಬೇಡ ಸುಮಾ, ನಾನು ಹಿಂಗೆ ದುಡ್ಡು ಕೊಡ್ಬೇಕು. ಕಷ್ಟಪಟ್ಟು ಸಂಪಾದಿಸ್ತೀನಿ. ಸುಮಾ, ಹಲೋ ಸರ್, ನಮಸ್ಕಾರ ಸರ್. ನಾನು ನವೀನ್ ಮಾತಾಡ್ತಿರೋದು. ನಿಮ್ ಫೋನಿಂದ ಮಿಸ್ ಕಾಲ್ ಬಂದಿತ್ತು. ನವೀನ್ ಅಂದ್ರೆ ಹುಡುಗನ? ಹೌದು ಸರ್. ಫೋನ್ ಕೆಳಗೆ. ಸರ್, ಛೇ, ₹1 ದಂಡ ಆಯ್ತಲ್ರೋ? ಏನು ದಂಡ ಆಗಿಲ್ಲ, ಕಾಯಿನಿಗೆ ಪಿನ್ ಕಟ್ಟಿದ್ದೀನಿ ನೋಡಿಲಿ. ನವೀನಲ್ಲ ಟೆರೆಸ್ ಮೇಲೆ ಡೈರೆಕ್ಟರ್ ಯಾಕೆ? ಇದ್ರಲ್ಲಿರೋ ಎಲ್ಲಾ ಪ್ರೊಡ್ಯೂಸರ್ಗೂ ಫೋನ್ ಮಾಡಿ ಕೇಳ್ತೀನಿ, ಯಾರಿಗಾದ್ರೆ ಇಂಟ್ರೆಸ್ಟ್ ಇದೆಯಾ ನೋಡೋಣ. ಫೋನ್ ಮಾಡ್ಬಿಟ್ರೆ ಪ್ರೊಡ್ಯೂಸರ್ ಸಿಗ್ಬಿಡ್ತಾನ. ಟ್ರೈ ಮಾಡೋಣ ಬಾಮ್ಮ. ಹಲೋ, ಪ್ರೊಡ್ಯೂಸರ್ ಕಾಂತಣ್ಣವ್ರ? ಸರ್, ಒಂದೊಳ್ಳೆ ಕತೆ ಇದೆ ಸರ್. ಛೇ, ಕಟ್ ಮಾಡಿಬಿಟ್ರು. ಹಾಕೋ. ನೀನು ಟ್ರೈ ಮಾಡ್ತಾ ಇರು, ನಾನು ನವೀನ್ ಜೊತೆ ಇರ್ತೀನಿ. ಗುರು ಗುರು, ಸಿಕ್ತು. ಎಷ್ಟು ಲಕ್ಷ ಸಿಕ್ತು? ಲಕ್ಷ ಅಲ್ಲ, ಕೋಟಿ. ಲಾಟ್ರಿನಾ? ಕೋಟಿ ರಾಮಕೃಷ್ಣನ್ ಅಡ್ರೆಸ್ ಸಿಕ್ತು. ಕೋಟಿ ರಾಮಕೃಷ್ಣಯ್ಯ ಪ್ರೊಡ್ಯೂಸರಾ? ಎಷ್ಟು ವರ್ಷದಿಂದ ಹುಡುಕ್ತಿನ್ಕೊಂಡ್ರು ಇದನ್ನ. ನಡ್ರಿ ಹೋಗೋಣ ಬೇಗ. ಗುರು, 3 ಜನ ಹೋದ್ರೆ ಕೆಲಸ ಆಗಲ್ಲ, ಅದಕ್ಕೆ ನಾನೊಂದು ಕಲ್ಲ ಹಾಕೊಂಡ್ಬರ್ತೀನಿ. ನೀವಿಬ್ರು ನೋಡ್ಬಾರ್ದು. ಎಲ್ಲ ಮೂಢನಂಬಿಕೆ ಆಯ್ತ್ಕೊಣ ನಿಂದು. ಇಲ್ಲ ಗುರು, ಮುಂಚೆ ನಾನು ನಂಬ್ತಾ ಇರ್ಲಿಲ್ಲ. ಲಾಸ್ಟ್ ಟೈಮ್ ಒಂದ್ ಬೆಕ್ ಅಡ್ಡ ಹೋಗಿದ್ದೀನೇ, ಕತ್ ಸಿಕ್ಕಾಕೊಂಡು ಜೈಲ್ಗೆ ಹೋಗಿದ್ದು. ಹೂಕೊಂಡ್ರು, ನನ್ ಫ್ರೆಂಡ್ ಕಾರ್ಗಳಿಗೆ ಬೆಕ್ ಸಿಕ್ಕಿ ಜೀವನ ಹೋಯ್ತು. ಹೆಂಗ್ ಸಿತ್ತ ನಿಮ್ ಫ್ರೆಂಡು? ಸತ್ತಿ ಫ್ರೆಂಡ್ ಅಲ್ಲ, ಬೆಕ್ಕು ಕಾರ್ ಕೆಳಗೆ ಸಿಕ್ಕಿ. ನನ್ ಮಕ್ಳಿಗೆ ಜೋಕೆ ಅರ್ಥ ಆಗಿಲ್ಲ.
ಇವ್ರಿಗಂತ ಒಂದು ಕತೆ ಬರ್ತಿದ್ದೀನಿ ಸರ್, 100% ಗ್ಯಾರಂಟಿ. ನಿಮ್ಗೊಂದ್ಸಲ ಹೇಳ್ಬಿಡ್ತೀನಿ, ನಿಮ್ಗೆ ಇಷ್ಟ ಆದ್ರೆ ಒಳಗಡೆ ಬಿಡಿ ಸರ್. ಕತೆ ಅಂತ ಕತೆ ನಿಮ್ಮ ಡೈಲಿ 100 ಜನ ಬರ್ತಾರೆ. ಕೇಳಿ ಸರ್, ಲವ್ ಸೆಕ್ಸ್ ಕಾಮಿಡಿ ಟ್ರಾಜಿಡಿ ಎಲ್ಲ ಇದೆ ಸರ್. ಜನ ಬಿದ್ದು ಬಿದ್ದು ನಗ್ತಾರೆ ಸರ್. 5 ನಿಮಿಷ ಮಾತಾಡ್ಸ್ಕೊಂಡು ಹೋಗ್ಬಿಟ್ಟು ಯಾವ ಕತೆ ಇಲ್ಲ. ಒಳ್ಳೆ ಆಕ್ಷನ್ ಕತೆ ಇದೆ ಸರ್, ದಯವಿಟ್ಟು ಒಂದು ಚಾನ್ಸ್ ಕೊಡಿ ಸರ್. ಸರ್ ಒಂದೇ ಒಂದು ಚಾನ್ಸ್ ಕೊಡಿ ಸರ್. ಬಂದ ನಾನು 2 ವರ್ಷ ಕಥೆ ಕಾಯ್ತಾ ಇದ್ದೀನಿ. ನನ್ನ ಕತೆ ನಾನೇ ಹೇಳಕ್ ಆಗಿಲ್ಲ, ನಿಮ್ ಕತೆ ನಾ ಹೇಳೋಕಂತೆ ಪ್ರೊಡ್ಯೂಸರ್ಗೆ. ಸರ್ 5 ನಿಮಿಷ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀವಿ ಸರ್. ಇವನ ಹತ್ರ ಮಾತಾಡೋದು ಕೆಲಸ ಆಗಲ್ಲ. ಒಂದು ಕೆಲಸ ಮಾಡೋಣ, ಅಲ್ಲೋಗಿ ನಿಂತ್ಕೊಳ್ಳೋಣ. ಪ್ರೊಡ್ಯೂಸರ್ ಬಂದ್ಮೇಲೆ ಅವ್ರ ಹತ್ರನೇ ಮಾತಾಡೋಣ. ಸರಿ ಗುರು, ನಡೀರಿ. ಅಲ್ಲಿ ನೋಡ್ರೋ ಪ್ರೊಡ್ಯೂಸರ್ ಕಾರು. ಆ ಕಡೆ ಕಂಪ್ಯೂಟರ್ ಹತ್ರ ಹೋಗೋಣ ಬಾರೋ. ಕರೆಕ್ಟು, ಆ ಕಡೆ ಹೋದ್ರೆ ಅವ್ರ ಕಣ್ಣಿಗೆ ಬೀಳ್ಬೋದು. ನಡೀರಿ. ನಿಲ್ಸೋ, ಹೋಗು ಹೋಗು. ಬೇಡ ಬಿಡ್ರೋ, ಅವರೇ ನಮ್ಮನ್ನು ನೋಡ್ಲಿ. ನನಗೂ ಹೋಗ್ಬಿಡಲ್ಲ, ನೀನು ಮಾತಾಡಲ್ಲ. ಏ ರಾಜು, ಸರ್, ಇವ್ರು ನಿಮ್ಗೆ ಕತೆ ಹೇಳೋದಕ್ಕೆ ಅಂತ ಕಾಯ್ತಾ ಇದಾರಂತೆ ಸರ್. ಹೌದಾ? ಸರ್ ಅವ್ರ 15 ದಿವಸದಿಂದ ನಿಮ್ಗೋಸ್ಕರ ಒಂಟಿ ಕಾಲ್ ಕಾಯ್ತಾ ನಿಂತಿದೆ ಸರ್. ಮತ್ತ್ಯಾಕಯ್ಯ ನೀನ್ ನಂಗೆ ಹೇಳಿಲ್ಲ? ಬನ್ನಿ ಕೂತ್ಕೊಳ್ಳಿ. ಹೇಳ್ರಯ್ಯ ನಿಮ್ ಕತೆ. ಸರ್, ಇವತ್ತಿನ ತನಕ ಯಾರು ಮಾಡಿರ್ಬಾರ್ದು ಅಂತ ಲವ್ ಸ್ಟೋರಿ ಇದೆ ಸರ್. ಎಲ್ರಯ್ಯ ಶೂಟ್ ಮಾಡ್ತೀರಾ? ಸರ್, ಹಾಡನ್ನ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಶೂಟ್ ಮಾಡೋಣ ಸರ್. ಡೈರೆಕ್ಟರ್ಗಳು ಹೇಳಿದ್ದನ್ನೆಲ್ಲ ಕೇಳಿ ನಾನು ಎಲ್ಲಾ ಸಿನಿಮಾದಲ್ಲಿ ಫಾರಿನ್ ಸೀನ್ ಅನ್ನು ಶೂಟ್ ಮಾಡಿ ಮಾಡಿ 12 ಕೋಟಿ ರೂಪಾಯಿ ಕಳ್ಕೊಂಡಿದ್ದೀನಿ ಕಣ್ರಯ್ಯ. ನಮ್ ಕರ್ನಾಟಕದಷ್ಟು ಸುಂದರವಾದ ಪ್ರದೇಶ ಇಡೀ ಪ್ರಪಂಚದಲ್ಲೇ ಇಲ್ಲ. ಸೂರ್ಯಾಸ್ತಮಾನಕ್ಕೆ ಆಗುಂಬೆ ಇದೆ, ಕಡಲ ತೀರಕ್ಕೆ ಮಂಗಳೂರಿಂದ ಕಾರವಾರದ ತನಕ ವಿಶಾಲವಾದ ಸಮುದ್ರ ಇದೆ, ಕೋಟೆ ಕೊತ್ತಲಗಳಿಗೆ ಚಿತ್ರದುರ್ಗ ಇದೆ, ಸದಾ ಹಸಿರಿನಿಂದ ಕಂಗೊಳಿಸೋ ನಮ್ಮ ಮಲ್ನಾಡಿಲ್ವೇನ್ರಯ್ಯ. ಅರಮನೆಗೆ ಮೈಸೂರಿದೆ, ಪ್ರಾಣಿ ಪಕ್ಷಿಗಳಿಗೆ ನಾಗರಹೊಳೆ ರಂಗಂತಿಟ್ಟಿದೆ, ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ ಇದೆ, ದೇವಸ್ಥಾನಕ್ಕೆ ಧರ್ಮಸ್ಥಳ, ಶೃಂಗೇರಿ, ಕೊಲ್ಲೂರು, ಹೊರನಾಡು, ಇನ್ನೇನ್ರಯ್ಯ ಬೇಕು ನಿಮ್ಗೆ? ಆದ್ರೂ ಜನ ಫಾರಿನ್ ಸಿನ್ ಕೇಳ್ತಾರಲ್ಲ ಸರ್. ನೀವು ಮಾಸ್ಟರ್ ಹಿರಣ್ಯ ನಾಟಕ ನೋಡಿದ್ರೇನ್ರಯ್ಯ? ಜನ 3 ಗಂಟೆ ಕೂತ್ಕೊಂಡು ನಾಟಕ ನೋಡ್ತಾರೆ, ಅದ್ರಲ್ಲಿ ಒಂದಾದ್ರೂ ಅದ್ದೂರಿ ಸೀನ್ ಇದೆಯಾ? ಜನ ಕತೆ ಕೇಳ್ತಾರೆ ಕಣ್ರಯ್ಯ, ಪರ್ದೆನಲ್ಲ. ಫಾರಿನ್ ಸೀನ್ ಅನ್ನೋದು ಪರ್ದೆ ಇದ್ದ ಹಾಗೆ. ಫಾರಿನ್ ಸೀನ್ ಇಲ್ಲ ಅಂದ್ರೆ ಕಿಕ್ ಇರಲ್ಲ ಸರ್, ಫಿಲ್ಮ್ ಫ್ಲಾಪ್ ಆಗ್ಬಿಡುತ್ತೆ. ಸಿದ್ಲಿಂಗ ಅವ್ರದ್ದು ಬಂಗಾರದ ಮನುಷ್ಯ ಸಿನಿಮಾನ ನೋಡಿದ್ರೇನ್ರಪ್ಪ ನೀವು? ಡಾಕ್ಟರ್ ರಾಜ್ಕುಮಾರ್ ಆಕ್ಟ್ ಮಾಡಿರೋದು, ವರ್ಷಗಟ್ಲೆ ನಡೆದಿದೆ ಅದು. ಅದ್ರಲ್ಲೇನ್ ಫಾರಿನ್ ಸೀನಾ ಇದೆ? ಪುಟ್ಟಣ್ಣ ಕಣಗಾಲ್ದು ನಾಗರಹಾವು, ವಿಷ್ಣುವರ್ಧನ್ ಲೈಫ್ ಕೊಟ್ಟಿರೋ ಸಿನಿಮಾ, ಅದ್ರಲ್ಲಿ ಏನ್ ಫಾರಿನ್ ಸೀನ್ ಇದೆ? ಒಳ್ಳೆ ಕತೆ ಬೇಕ್ರಯ್ಯ. ನಿಮ್ ಕತೆ ತುಂಬಾ ಚೆನ್ನಾಗಿದೆ, ಅದಕ್ಕಿಂತ ಹೆಚ್ಚಾಗಿ ನೀವು ಮಾಡ್ಲೇಬೇಕು ಅನ್ನೋ ನಿಮ್ ಛಲ, 15 ದಿನ ನೀವು ಒಂಟಿ ಕಾಲಲ್ಲಿ ನಿಂತು ಮಾಡಿರೋ ತಪಸ್ಸು, ಅದು ನಂಗೆ ತುಂಬಾ ಇಷ್ಟ ಆಗಿದೆ. ಅಂದ ಹಾಗೆ ಎಷ್ಟ್ ಜನಕ್ಕೆ ಈ ಕತೆನ ಹೇಳಿದ್ರಾ? 111 ಜನಕ್ಕೆ ಸರ್. ಇವನು ಹೇಳ್ಬಿಟ್ಟಿದ್ರ ಕತೆನಾ? ಯಾರಿಗೆ ಸರ್? ಗುಡ್ ಗೌಡಂಗ ಹೇಳಿದೀವಿ. ಯಾಕೆ? ಅಯ್ಯೋ, ಅವನಿಗೆ ಹೇಳ್ಬಿಟ್ಟಿದ್ರಾ? ದೊಡ್ಡ ಕಳ್ಳಾರಿ ಅವನು. ಇದ್ದವ್ರ ಕತೆನೆಲ್ಲ ಕದ್ದು ಸಿನಿಮಾ ಮಾಡಿ ಕೈ ಸುಟ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಅವಾಗ ನೋಡ್ತಾ ಇರ್ತಾನೆ, ಸುಟ್ಟು ವಾಸನೆ ಬರುತ್ತಾ ಅಂತ. ಇದನ್ನು ಕದ್ದು ಬಿಟ್ಟಾನು. ಆದಷ್ಟು ಬೇಗ ಶುರು ಮಾಡ್ಬಿಡಿ. ಒಂದ್ ಕೆಲ್ಸ ಮಾಡಿ, 2 ದಿನದಲ್ಲಿ ಆಷಾಢ ಮುಗಿಯುತ್ತೆ. ಒಂದ್ 5,000 ಖರ್ಚಿಗೆ ಕೊಟ್ಟಿರ್ತೀನಿ, ಇಟ್ಕೊಳ್ಳಿ. ಆಮೇಲೆ ಬಂದು 5 ಲಕ್ಷ ಅಡ್ವಾನ್ಸ್ ತಗೊಳ್ಳಿ. ಕ್ರೂ, ಆಷಾಢದಲ್ಲಿ ಅಡ್ವಾನ್ಸ್ ಇಸ್ಕೋಬಾರ್ದು, ಒಳ್ಳೇದಾಗಲ್ಲ. ಎಷ್ಟು ಸುಮ್ನಿರೋ. ಹೇಳ್ರಪ್ಪ ಊಟಕ್ಕೆ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನ್ ಬೇಕೋ ನೀವೇ ಎಲ್ಲ ಬಡ್ಸ್ಕೊಳ್ಳಿ. ತಗೊಳ್ಳಿ. ನೀವು ಊಟ ಮಾಡಲ್ವಾ ಸರ್? ಇಲ್ರಪ್ಪ, ನಾನ್ 3 ದಿನ ಉಪವಾಸ ಮಾಡ್ತಾ ಇದ್ದೀನಿ. ತಗೊಳ್ಳಿ ಮಾತ್ರೆ. ಸರ್, ಬರೀ ಊಟದಲ್ಲಿ ಮಾತ್ರೆ ತಗೋಬಾರ್ದು. ನಂಗ್ ಡಯಾಬಿಟೀಸ್ ಇದೆ, ಡಾಕ್ಟರ್ ಹೇಳಿದ್ದಾರೆ ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ. ಸರ್ ನಿಮ್ ಕೋಟಿ ರಾಮಕೃಷ್ಣಯ್ಯ ಅಂತ ಹೆಸರಾಗ್ ಬಂತು. ನೀವೇನ್ ಕೋಟಿ ಸಂಪಾದನೆ ಮಾಡಿದ್ದೀರಾ ಫಿಲ್ಮ್ ಅಲ್ಲಿ? ಫಿಲ್ಮ್ ಅಲ್ಲಿ ಕೋಟಿಗಟ್ಲೆ ಕಳ್ಕೊಂಡಿದ್ದೀನಮ್ಮ.
ಅದಕ್ಕೆ ಗಾಂಧಿನಗರದವರು ನಂಗೆ ತಮಾಷೆಗೆ ಕೋಟಿ ರಾಮಕೃಷ್ಣಯ್ಯ ಅಂತ ಹೆಸರಿಟ್ಟಿದ್ದಾರೆ. ನನ್ನ ನಿಜವಾದ ಹೆಸರು ಕ್ರಿಮಿನಲ್ ಲಾಯರ್ ರಾಮಕೃಷ್ಣಯ್ಯ ಅಂತ. ಸರ್ ನಾಳೆ ಲೊಕೇಶನ್ ನೋಡೋಕೆ ವಂಡರ್ಲಾ ಹೋಗೋಣವಾ ಸರ್? ಆಯ್ತು, ಅದಕ್ಕೇನಂತೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಎಲ್ಲ ಬಂದ್ಬಿಡಿ. ಸುಮಾ ನಮ್ ಜೊತೆ ಬರ್ತೀಯಲ್ಲ? ವಂಡರ್ಲಾಗೆ ಲೊಕೇಶನ್ ನೋಡಕ್ ಹೋಗ್ತಾ ಇದೀವಿ, ಬಂದ್ಬಿಡು. ನಂಗೆ ಹುಷಾರಿಲ್ಲ ಕಣೋ. ಹೌದಾ, ಸರಿ. ಹಾಗಾದ್ರೆ ಸಂಜೆ ಬಂದು ಮೀಟ್ ಮಾಡ್ತೀನಿ. ರೆಸ್ಟ್ ತಗೋ, ಬಾಯ್. ಸುಮಾ, ಸುಮಾ, ಹಲೋ ನವೀನ್, ಎಲ್ಲಿದ್ಯಾ? ಯಾಕೆ ಲೇಟು? ಸಾರಿ ಕಣೋ, ಹೊರಡೋ ಹೊತ್ತಿಗೆ ಸುಮಾ ಮೂರ್ಛೆ ಹೋದ್ಲು. ಒಳಗೆ ವಿಜಯನಗರ ನರ್ಸಿಂಗ್ ಹೋಮ್ ಸೇರಿಸಿದ್ದೀನಿ. ಹೌದಾ? ಡಾಕ್ಟರ್ ಚೆಕ್ ಮಾಡ್ತಿದ್ದಾರೆ. ಪೇಷಂಟ್ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿದೆ. ಆಕೆಗೆ ಬ್ರೈನ್ ಟ್ಯೂಮರ್ ಆಗಿದೆ. ಅದು ಕಣ್ಣಿನ ನರಕ್ಕೆ ಒತ್ತುತ್ತಾ ಇದೆ. ಟ್ರೀಟ್ಮೆಂಟ್ ಲೇಟ್ ಮಾಡಬಾರ್ದು. ಆಪರೇಷನ್ ತಕ್ಷಣ ಮಾಡಿಸ್ತಿದ್ರೆ ಅವಳು ಕಣ್ಣೇ ಹೋಗ್ಬಿಡುತ್ತೆ. ತೀರಾ ಲೇಟ್ ಮಾಡಿದ್ರೆ ಪ್ಯಾರಲಿಸಿಸ್ ಆಗುತ್ತೆ. ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಡಾಕ್ಟ್ರೆ? ಸುಮಾರು 5 ಲಕ್ಷ. 5 ಲಕ್ಷನಾ? ಹೀರೋಯಿನ್ ಅಂತೀರಾ, ಮುಖ ಹಾಳಾಗಬಾರ್ದು. ಇದಕ್ಕೆ ತಲೆ ಹಿಂದ್ಗಡೆ 1 ಇಂಚು ಓಪನ್ ಮಾಡಿ ಮೈಕ್ರೋ ಸರ್ಜರಿ ಅಂತ ಮಾಡ್ತೀವಿ. ಸರಿ, ನಾಳೆ ಅಡ್ವಾನ್ಸ್ ಹಣ ಬರೋದಿದೆ, ನಾಳೆನೇ ಕಟ್ಬಿಡ್ತೀನಿ ಡಾಕ್ಟ್ರೆ. ಓಕೆ. ಅವಳಳ್ಳಿ ಕೋತಿ ಪೊಲೀಸರ ಬಲೆಗೆ. ಏನಣ್ಣ, ಈಗ ಪೊಲೀಸರು ಬಲೆ ಹಾಕಿ ಕೋತಿ ನಡೀತಿದಾರಾ? ಕೋತಿ ಅಂತ ಒಬ್ಬ ರೌಡಿ ಪೊಲೀಸರ ಕೈನಲ್ಲಿ ಸಿಕ್ಕಾಕೊಂಡವನೆ. ಮುಂದೇನು ಓದು? ತಗೋ, ನೀನೇ ಓದು. ನಿರ್ಮಾಪಕ ಹಾಗೂ ಕ್ರಿಮಿನಲ್ ಲಾಯರ್ ರಾಮಕೃಷ್ಣಯ್ಯ ಸಕ್ಕರೆ ಕಾಯಿಲೆಯಿಂದ ಕೋಮಾದಲ್ಲಿದ್ದಾರೆ. ಏನ್ರ ಅದು? ಕೋಟಿ ರಾಮಕೃಷ್ಣಯ್ಯ ಕೋಮಾ ಅಂತ ನೋಡೋ. ಛೇ, ಎಂತ ಕೆಲಸ ಆಗೋಯ್ತು ಇದು. ಲೀನಾ ಮೊನ್ನೆನೆ ಬಡ್ಕೊಂಡು ಖಾಲಿ ಹೋಟೆಲ್ ಮಾತ್ರ ತಗೋಬೇಡ್ರಿ ಅಂತ. ನಾನು ಅವತ್ತೇ ಹೇಳಿಲ್ವಾ ಆಷಾಢದಲ್ಲಿ ಅಡ್ವಾನ್ಸ್ ತಗೋಬಾರ್ದು ಅಂತ? ಸುಮ್ನೆರಾ, ನನ್ ತಲೆ ಬಿಸಿ ನನ್ಗಂದ್ರೆ ಇವನೊಂದು ಆಷಾಢ ಅಂತೆ, ಆಷಾಢ. ಲೋ ದೀಪು, ಪ್ರೊಡ್ಯೂಸರು ಕೋಪದಲ್ಲಿ ಮಲಗಿದ್ದಾರೆ. ಅವ್ನು ಯಾವಾಗ ಫುಲ್ ಸ್ಟಾಪ್ ಆಗ್ತಾರೆ ಗೊತ್ತಿಲ್ಲ. ನವೀನ್ ನಂಬ್ಕೊಂಡಿದ್ರೆ ಏನೂ ಆಗಲ್ಲ. ನನ್ನ ಹತ್ರ ಒಂದು ಒಳ್ಳೆ ದೊಡ್ಡ ಪ್ಲಾನ್ ಇದೆ, ಮಾಡೋಣ. ಸುಮ್ಮನ್ ಕೈ ತುತ್ತು ತಿಂದಿದೀವಲ್ಲ. ಹಾಗಾದ್ರೆ ಏನೋ ಮಾಡೋದು? ಬಾಮ, ಒಳ್ಳೆ ಪ್ಲಾನ್ ಇದೆ ನನ್ನ ಹತ್ರ. ಹುಣ್ಸೆ ಹಣ್ಣಿಗೆ ಉಪ್ಪು ಖಾರ ಕುಟ್ಟಿದ್ರೆ ಅಜ್ಜಿಲೆ ಹಾ ಹಾ ಹಾ. ಹುಣ್ಸೆ ಹಣ್ಣಿಗೆ ಉಪ್ಪು ಖಾರ ಹಾಕಿದ್ರೆ ಅಜ್ಜಿಲೆ ಹಾ, ಅಜ್ಜಿಲೆ ಹಾ, ಅಜ್ಜಿಲೆ ಹಾ. ಬನ್ನಿ ಬನ್ನಿ, ನೋಡ್ರಯ್ಯ ನೋಡಿ, ಕೇಳ್ರಯ್ಯ ಕೇಳಿ. ಹಿಮಾಲಯದ ಗಿಡ ಮೂಲಿಕೆಗೆ ಮಾಡಿದ ಅಜ್ಜಿ ಲೇಹ. ಇದನ್ ದಿನ ಮಲ್ಗಕ್ ಮುಂಚೆ ನಾಲ್ಗೆ ತಿಕ್ಕ ಮಲ್ಕೊಂಡ್ರೆ ನಿಮ್ ನರನಾಡಿಗಳೆಲ್ಲ ಸ್ಟ್ರಾಂಗ್ ಆಗಿ ತಾಕತ್ ಬರುತ್ತೆ. ಬರೀ 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 ಬರೇ ಪ್ಯಾಕೆಟ್ 500 ರೂಪಾಯಿ. ಬರೀ ಬರೀ ಎಷ್ಟು ದಿನ ಬರುತ್ತಪ್ಪ? ನಿಮ್ಗಾದ್ರೆ ಸಾಯತಂಗ್ ಬರ್ತಾ ಯಜಮಾನ್ರೆ. ತಗೊಂಡ್ರೆ ಸತ್ತೋಗ್ಬಿಡ್ತೀನಾ? ಹಂಗಲ್ಲ ಯಜಮಾನ್ರೆ, ಇದು ನೀವು ಇರೋ ತಗೋ ಉಪಯೋಗಿಸ್ಬೋದು. ಎಲ್ಲಿ ಸ್ವಲ್ಪ ಹೊರಗಾಕಿ. ನಾಲ್ಗೆ ರೀ. ನಾಲ್ಗೆನಾ? ಹೌದು. ಆಚಿರೆ 6 ಪ್ಯಾಕೆಟ್ ತಗೊಂಡ್ ಬಾರಪ್ಪ. ಇದೆಯಾ, ಕೊಡ್ತೀನಿ ರೀ, ಅರ್ಜಿ ಮಾಡ್ಬಿಡಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ನಿಧಾನ ನಿಧಾನ, ತಗೊಳ್ಳಿ ತಗೊಳ್ಳಿ. ನಮ್ ಸಾಹೇಬರ್ಗೆ 6 ಪ್ಯಾಕೆಟ್ ಬೇಕಾಗಿತ್ತು. ಎಷ್ಟು? 3000 ರೂಪಾಯಿ. ಸ್ವಲ್ಪ ಕಮ್ಮಿ ಮಾಡಿ. ಕಮ್ಮಿ ಇಲ್ಲ, ತಗೊಳ್ಳಿ. ಇದೇ ಕಮ್ಮಿ. ತಗೊಳ್ಳಿ. ದೀಪು, ಎಷ್ಟಾಯ್ತು? ಕೊಡಿಲಿ. ಹಂಗಿತ್ತಮ್ಮ ಆಕ್ಟಿಂಗು? ಸಖತ್ತಾಗಿತ್ತು, ಆದ್ರೆ ಸ್ವಲ್ಪ ಓವರ್ ಆಯ್ತು. ಎಷ್ಟು? 500 ರೂಪಾಯಿ ಕೊಡಮ್ಮ. ಎಲ್ಲಿ ಅವ್ರ ದುಡ್ಡು? ಎಲ್ಲ ಒಟ್ಟಿಗೆ ಖರ್ಚು ಮಾಡ್ಬೇಡ, ವಯಸ್ಸಾದ್ಮೇಲೆ ಅಗತ್ಯ ಬೀಳುತ್ತೆ. ಏನಮ್ಮ ಇಷ್ಟೊಂದಿದೆ? ನೀನೇ ಬಿಚ್ ನೋಡು, ಗೊತ್ತಾಗುತ್ತೆ. 550,000ನ? ಅಯ್ಯೋ, ಹುಣ್ಸೆ ಹಣ್ಣು ಗೊಜ್ಜು. ನಂಗೆ ಮೋಸ ಮಾಡ್ಬಿಟ್ರಲ್ಲಪ್ಪ. ಅಯ್ಯೋ, ಇದು ತುಂಬಾ ಸೀರಿಯಸ್ ಕೇಸು. ನೀವು ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಇಲ್ಲ ಡಾಕ್ಟ್ರೆ, ಉಳ್ದ ಹಣಕ್ಕೆ ಆದಷ್ಟು ಬೇಗ ವ್ಯವಸ್ಥೆ ಮಾಡ್ತೀನಿ. ನವೀನ್, ಡಾಕ್ಟರ್ ಏನಂದ್ರು? ಸುಮ್ನೆ ಹೆದರ್ಸ್ಬೇಡ್ರ. ಏನಿಲ್ಲ ಸುಮಾ, ನಿನ್ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆಯಂತೆ. ನನ್ನ ದೃಷ್ಟಿ ತಾಗಿರ್ಬೇಕು. ನಿನ್ ಕಣ್ ಚಂದ ಚಂದ ಅಂತ ಯಾವಾಗ್ಲೂ ಹೊಗಳ್ತಿರ್ತೀನಲ್ವಾ? ನಂಗೇನು ಆಗಲ್ಲ ತಾನೆ? ಏನ್ ಹೆದರ್ಕೋಬೇಡ ಸುಮಾ, ಎಲ್ಲ ಸರಿ ಹೋಗುತ್ತೆ. ನಡೀರಪ್ಪ ನಡೀರಿ, ಡಾಕ್ಟರ್ ರೌಂಡ್ಸಿಗೆ ಬರ್ತಾ ಇದ್ದಾರೆ. ಹೋಗಿ ಹೋಗಿ. ಬರ್ತೀವಿ ಸುಮಾ. ಸರಿ, ನೀನು ಹೋಗಪ್ಪ. ಬರ್ತೀನಿ ಸುಮಾ. ಹೋಗು, ಹೋಗಿ ಹೋಗಿ. ನೀನ್ ಮಲ್ಗಮ್ಮ. ಯೋ ಸೇಟು,
3,000 ಇಟ್ಟಿರೋ ತಾಳಿಗೆ 13,300 ಹೆಂಗಯ್ಯ? ನಮ್ದು ಲೆಕ್ಕ ಅಂದ್ರೆ ಲೆಕ್ಕ ಪಕ್ಕ, ಚುಕ್ಕ ಮಾಡ್ಲಿಲ್ಲ ಅಂದ್ರೆ ಹರಾಜು. ಇದು ನನ್ ಗಂಡ ಕಟ್ಟಿರೋ ತಾಳಿ. ಗಂಡ ಕಟ್ಟಿದ್ರೇನೆ ತಾಳಿ, ಇಲ್ದಿದ್ರೆ ರಾತ್ರಿ ಪಾಳಿ. ಇದ್ರಲ್ಲಿ 300 ಆದ್ರೂ ಬಿಡು. ಬೇಕಾದ್ರೆ 13,000 ಬಿಡ್ತೀರಿ, 300 ಬಿಡಕ್ಕಿಲ್ಲ. ಅದು ನಮ್ದಕ್ಕೆ ಲಾಭ. ಹಾಳಾಗ್ ಹೋಗು. ಬಡ ರೊಟ್ಟೆ ಮೇಲೆ ಹೊಡೆದ್ರೆ ಉದ್ಧಾರ ಆಗಲ್ಲ ನೀನು. ಎಷ್ಟಪ್ಪ ಈ ಪಿಟೀಲು? 75 ರೂಪಾಯಿ ಸರ್. ತಗೋ 100 ರೂಪಾಯಿ. ಚಿಲ್ಡ್ರೆ ನೀನೇ ಇಟ್ಕೋ. ಒಳ್ಳೆ ಗಿಟಾರ್ ಇದೆ, ಕೊಡ್ಲಾ ಸರ್? ಬೇಡಪ್ಪ, ನೀನೇ ಬಾರ್ಸ್ಕೋ. ಡ್ಯಾಡಿ ಏನ್ ಬೇಟಾ? ಸಮ್ಮರ್ ಕ್ಯಾಂಪ್ ಸೇರ್ಕೋಬೇಕು ಡ್ಯಾಡಿ. ಸೇರ್ಕೋ. ಗಿಟಾರ್ ಕೊಡ್ಸು ಡ್ಯಾಡಿ. ಬರೀ 6,000 ಡ್ಯಾಡಿ. 6,000ನಾ? ಬೇಟಾ, ಗಿಟಾರ್ ಅಂದ್ರೆ ಏನು? ಅದ್ರಲ್ಲಿ ಯಾವ ಆಡ್ಬೇಕಾದ್ರೂ ಬಾರ್ಸ್ಬೋದು ಡ್ಯಾಡಿ. ನಮಸ್ಕಾರ ಸೆಟು. ಎಲ್ಲಿನ ಒಳಗೆ ಹೋಗ್ಬೇಡ. ಪರವಾಗಿಲ್ಲ ಲಕ್ಷ್ಮಿ. 1,000 ರೂಪಾಯಿ ಸಾಲ ಬೇಕಿತ್ತು. 1,000 ರೂಪಾಯಿನಾ? ಈ ಲಕಡಿದು ತುಂಡಿಗೆ 10 ಪೈಸೆ ಬರಕಿಲ್ಲ. ಇದು ಲಕ್ಡಿ ತುಂಡಲ್ಲ ಸೇಟು, ಇದು ಪಿಟೀಲು. ನಮ್ಮ ಮುತ್ತಜ್ಜ ಕೃಷ್ಣ ಹಿಂದೂ, ಸುಮಾರು 200 ವರ್ಷ ಹಳೇದು. ಹಳೇದಾ? ಹಾಗಾದ್ರೆ 5 ಪೈಸೆ ಬರಕಿಲ್ಲ. ಅಯ್ಯೋ, ಇದು ಹಳೇದಲ್ಲ ಸೇಟು, ಇದು ಆಂಟಿಕ್. ಆಂಟಿ ತಕೊಂಡು ನಾನೇನ್ ಮಾಡ್ಲಿ ಅಮ್ಮ? ಸೆಟು, ಇದ್ರಲ್ಲಿ ಯಾವ ಭಾಷೆದ ಆಡ್ಬೇಕಾದ್ರು ಬಾರಿಸ್ಬೋದು. ಅದ್ರಲ್ಲಿ ಯಾವ ಆಡ್ಬೇಕಾದ್ರೂ ಬಾರ್ಸ್ಬೋದು ಡ್ಯಾಡಿ. ಯಾವ ಹಾಡ್ಬೇಕಾದ್ರೆ ಬಾರಿಸ್ಬೋದಾ? ಹ್ಞೂ ಸೆಟು. ಎಲ್ಲಿ ಸ್ವಿಚ್ ಹಾಕೋ? ಸ್ವಿಚ್ ಹಾಕೋದಲ್ಲ ಸೇಟು, ಇದು ಬಾರಿಸ್ಬೇಕು. ಬಾರಿಸ್ಬೇಕಾ? ಕನ್ನಡದಲ್ಲಿ ಇದಕ್ಕೆ ಪಿಟೀಲು ಅಂತಾರೆ. ಸೆಟು. ಇಂಗ್ಲಿಷ್ ನಲ್ಲಿ ಇದಕ್ಕೆ ಗಿಟಾರು ಅಂತಾರೆ. ಹಾ, ತಮಿಳಲ್ಲಿ ಇದಕ್ಕೆ ಟಿಗಾರು, ತೆಲುಗಲ್ಲಿ ಟಿಪ್ಪೇಲು, ಗುಜರಾತಿಯಲ್ಲಿ ರಿಗಾಟು, ಮರಾಠಿಯಲ್ಲಿ ಲಿಪಿಟು, ಕೊಂಕಣಿಯಲ್ಲಿ ಟಿರಾಗು, ಮಲಯಾಳಮಲ್ಲಿ ಪಿಲೀಟು ಅಂತಾರೆ ಇಷ್ಟೆಲ್ಲ ಅಂತಾರ ಇದಕ್ಕೆ? ಸರಿ ಸರಿ, ತಗೊಳ್ಳಿ ತಗೊಳ್ಳಮ್ಮ. ಥ್ಯಾಂಕ್ ಯು ತಾತ. ಲಕ್ಷ್ಮಿ, ಬಾಯ್. ವಯಸ್ಸಾಯ್ತಲ್ಲಪ್ಪ. ಗಿಟೀಲು ಆಯ್ತು, ಪಿಟೀಲು. ಬೇಟಾ ಬೈಟ್ ತಗೋ ಗಿಟಾರು. ಇದು ಗಿಟಾರ್ ಅಲ್ಲಪ್ಪ, ಇದು ಪಿಟೀಲು. ಕರೆಕ್ಟ್. ಕನ್ನಡದಲ್ಲಿ ಪಿಟೀಲು, ಇಂಗ್ಲಿಷ್ ನಲ್ಲಿ ಗಿಟಾರು ಅಂತಾರೆ. ಏ ಗಿಟಾರ್ ನಯ್ಯೇ ಪಾಪ, ಯಾರೋ ನಿಂಗೆ ಸರಿಯಾಗಿ ಕುಯ್ದಿದ್ದಾರೆ. ಬಡ್ಡಿ ಚಕ್ರ ಬಡ್ಡಿ ಹಾಕಿ ನಾನ್ ಎಲ್ರಿ ಕುಯ್ಯೋದು? ನನ್ಗೆ ಯಾರು ಕುಯ್ತಾರೆ? ಹೊಸ ಗಿಟಾರ್ ಕೊಡ್ಸಪ್ಪ. ಆಯ್ತು, ಹೊಸದು ಆಮೇಲೆ ಕೊಡಿಸ್ತೀನಿ. ಪ್ರಾಕ್ಟೀಸ್ ಇದರ್ನಲ್ಲಿ, ಬಾರ್ಸೋದು ಅದರ್ನಲ್ಲಿ. ಹಂಗಾಗಲ್ಲಪ್ಪ, ನೀ ಹೇಳೋದ್ ಹೆಂಗಿದೆ ಅಂದ್ರೆ ಫುಟ್ಬಾಲ್ ನಲ್ಲಿ ಬಾಲ್ ಮಾಡಿ ಕ್ರಿಕೆಟ್ ಆಡು, ನಂತರ ನಿಂಗ್ ನಿಜವಾದ ಬಾಲ್ ಕೊಡ್ಸ್ತೀನಿ ಅಂದಂಗಾಯ್ತು. ಫುಟ್ಬಾಲ್ ನಲ್ಲಿ ಬಾಲ್ ಮಾಡಿ ಇದರಲ್ಲಿ ಕ್ರಿಕೆಟ್ ಆಡ್ತೀಯಾ? ಮುರಿದು ಹೋದ್ರೆ ಆಂಟಿದು ಲಕ್ಷ ಲಕ್ಷ ಕೊಡ್ಬೇಕು. ಯಾರು ನಿಮ್ಮಪ್ಪ ಕೊಡ್ತಾರ? ನೀ ಅದೇಗಾದ್ರೂ ನಮ್ಮಪ್ಪ ಗುಡ್ಡು. ಓ ಮೈ ಗಾಡ್, ಇದೆಲ್ಲಿ ಸಿಕ್ತು ಸೆಟು ನಿಂಗೆ? ಯಾಕೆ? ಇದು ಕೃಷ್ಣ ಎಂದು ಎಷ್ಟು ಕೊಡ್ತೀಯ ಸೆಟು? ಇದು ಕೊಡಕ್ಕಿಲ್ಲಪ್ಪ. 5 ಲಕ್ಷ ಕೊಡ್ತೀನಿ, ಕೊಡ್ತೀಯಾ? 5 ಲಕ್ಷನ? ಆದ್ರೆ ಗಿರಾಕಿ ಅಡ ಇಟ್ಟಿದ್ದಾನೆ, ಕೊಡಕ್ಕಿಲ್ಲಪ್ಪ. 6 ಲಕ್ಷ ಕೊಡ್ತೀನಿ. 6 ಲಕ್ಷನ? ಆದ್ರೆ ಗಿರಾಕಿ ಎಲ್ಲಿ ನನಗೆ ಗೊತ್ತಿಲ್ವಲ್ಲಪ್ಪ. ಒಂದ್ ಕೆಲಸ ಮಾಡಿ ಸೆಟು, ಇದ್ರಲ್ಲಿ 5,000 ರೂಪಾಯಿ ಇದೆ, ಅಡ್ವಾನ್ಸ್ ಆಗಿ ಇಟ್ಕೊಂಡಿರು. ಇದು ನನ್ನ ಫೋನ್ ನಂಬರ್ ಇದೆ, ಇದು ಅಡ್ಮಿಟರ್ ಬಂದ್ರೆ ಫೋನ್ ಮಾಡು, ಬಂದು ತಗೊಂಡೋಗ್ತೀನಿ. ತಗೋ ನನ್ನ ಫೋನ್ ನಂಬರು. ಬರ್ರಾ? ಸ್ಕ್ರಿಪ್ಟ್ ಓದ್ದೆ, ತುಂಬಾ ಚೆನ್ನಾಗಿದೆ ನವೀನ್. ಥ್ಯಾಂಕ್ಸ್ ಅಮ್ಮ. ನನ್ ಕಣ್ಣು ಆಗಾಗ ಬ್ಲರ್ ಆಗೋದು ಜಾಸ್ತಿ ಆಗ್ತಾ ಇದೆ ನವೀನ್. ನಿನ್ ಸಿನಿಮಾದಲ್ಲಿ ನಂಗೆ ಆಕ್ಟ್ ಮಾಡೋಕೆ ಆಗುತ್ತೋ ಇಲ್ವೋ? ನೀನು ಆ್ಯಕ್ಟ್ ಮಾಡೋದು ಬೇಡ ಸುಮ್ಮ, ನಾನು ಡೈರೆಕ್ಷನ್ ಹೇಗೆ ಮಾಡ್ತೀನಿ ಅಂತ ಒಂದು ಕಣ್ಣಿಟ್ರೆ ಸಾಕು. ಅಲ್ಲಿ ತನಕ ನನ್ ಕಣ್ಣು ಇರುತ್ತೋ ಇಲ್ವೋ? ಹೀಗೆಲ್ಲ ಯಾಕೆ ಮಾತಾಡ್ತೀಯ ಚಿನ್ನ? ನನ್ನ ಪ್ರಾಣನಾದರೂ ಕೊಟ್ಟು ನೀನು ಕಣ್ಣು ಉಳಿಸ್ತೀನಿ. ತಗೋ ಸೆಟು, 1,000 ರೂಪಾಯಿ ಕೊಡು ನನ್ನ ಪಿಟೀಲು. 50,000 ರೂಪಾಯಿ ಕೊಡ್ತೀನಿ. ಇದು ನಮ್ದಕ್ಕೆ ಕೊಟ್ಬಿಡು. ಮಗ ತುಂಬಾ ಹಠ ಮಾಡ್ತಾವನೆ. ನಾನ್ ಯಾವಾಗ ಕೇಳ್ದೆ? ಚುಬೆಟ್. ಏನು 50,000 ರೂಪಾಯ? ಇದ್ರ ಬೆಲೆ ಎಷ್ಟು ಅಂತ ಗೊತ್ತಾ ಸೆಟು ನಿಂಗೆ? 1 ಲಕ್ಷ ಕೊಡ್ತೀನಿ. ಆಗಲ್ಲ ಸೆಟು. 2 ಲಕ್ಷ ಕೊಡ್ತೀನಿ. ಬೇಕೋ ಬೇಡವೋ, ಇಲ್ದಿದ್ರೆ ಮಗನ್ಗೆ ಹೊಸ್ತು ಕೊಡಿಸ್ಬಿಡ್ತೀನಿ. ಸರಿ ಕೊಡು ಸೆಟು, ದುಡ್ಡು ತುಂಬಾ ಅರ್ಜೆಂಟ್ ಇದೆ, ಇಲ್ದಿದ್ರೆ ಮಾಡ್ತಾ ಇರ್ಲಿಲ್ಲ. ನೀನು ನಂಗ್ ಪ್ರಾಣ ಕೊಟ್ಟು ಉಳಿಸ್ತಾ ಇಲ್ಲ, ಮೋಸದಿಂದ ಉಳ್ಸಕ್ ಪ್ರಯತ್ನ ಮಾಡ್ತಿದ್ಯಾ? ಯಾಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನ್ ಸ್ಕ್ರಿಪ್ಟ್ ನಲ್ಲಿ ಇರೋ ತರಾನೇ ನೀರ್ ಮಾರೋ ಮೋಸ, ತಾಕತ್ ಲೇಹ ಮಾರೋ ಮೋಸ ಎಲ್ಲ ನಡೀತು. ಓ, ಇದನ್ನೆಲ್ಲ ದೀಪು ಬಾಯ್ಬಿಟ್ನಾ? ಎಲ್ಲ ಈ ಪೇಪರ್ ಅಲ್ಲಿ ಬಂದಿದೆ.
ಇನ್ನು ಉಳ್ದಿರೋದು ಫೈನಾನ್ಸ್ ದರೋಡೆ. ಅದನ್ನ ಯಾವಾಗ ಮಾಡ್ತೀಯಾ? ಎಲ್ಲ ನಿನ್ ಕಣ್ಣುಡ್ಸಕ್ ಕಣೆ ಮಾಡ್ತಿರೋದು. ಆ ಮೋಸದ ದುಡ್ಡಿಂದ ನಂಗೆ ಆಪರೇಷನ್ ಮಾಡಿಸೋದಾದ್ರೆ ನಾನು ಆಪರೇಷನ್ನೇ ಮಾಡಿಸ್ಕೊಳ್ಳಲ್ಲ ನವೀನ್. ಅಡ್ಡದಾರಿ ಹಿಡಿಬೇಡ ನವೀನ್. ನನ್ ದೃಷ್ಟಿಲಿ ನೀನೊಬ್ಬ ಮಹಾನ್ ನಿರ್ದೇಶಕ. ನಿನ್ ಜಾಣ್ಮೆ, ಹಟ್ಮಾರಿತನ ಇವುಗಳನ್ನೇ ನಾನ್ ಪ್ರೀತಿಸೋದು. ನನ್ ಪ್ರಾಣನಾದ್ರೂ ಕಳ್ಕೊತೀನಿ. ನೀನ್ ಮಾತ್ರ ದರೋಡೆಕೋರ ಆಗ್ಬಾರ್ದು. ಆಯ್ತು ಬಿಡಮ್ಮ, ಭಾಷಣ ಬಿಗಿಬೇಡ. ನಾನು ಬೇರೆ ಏನಾದ್ರೂ ಉಪಾಯ ಹುಡುಕ್ತೀನಿ. ಇದು ಸುಮಾ, ಐ ಆಮ್ ಸಾರಿ ನವೀನ್, ಯು ಆರ್ ಟೂ ಲೇಟ್. ಅವಳ ಕಣ್ಣೇ ಹೋಗ್ಬಿಟ್ಟಿದೆ. ಹಾ, ಅವಳು ಕಣ್ಣೇ ಹೊಟ್ಟೋಯ್ತಾ? ದುಡ್ಡಿಲ್ದೆ ಎಂತ ಪ್ರಮಾದ ಆಗ ಡಾಕ್ಟ್ರೆ? ಅವಳ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ತಕ್ಷಣ ಆಪರೇಷನ್ ಮಾಡಿಸ್ತಾ ಇದ್ರೆ ಅವಳ ಜೀವನೇ ಹೋಗ್ಬಿಡುತ್ತೆ. ನಾನು ಉಳ್ದ ಹಣಕ್ಕೆ ಏನ್ ಮಾಡೋದು ಅಂತ ನೋಡ್ತೀನಿ ಡಾಕ್ಟ್ರೆ. ಆಪರೇಷನ್ ಉಳ್ದ ಹಣಕ್ಕೆ ಏನ್ರೋ ಮಾಡೋಣ ಅಲ್ವೋ? ಪಿಟೀಲ್ ನಾವು ಮಾರೋಡಿಗೆ ಎಷ್ಟಕ್ಕೆ ಮಾರಿದೆ? 2 ಲಕ್ಷಕ್ಕೆ. 2ಕ್ಕ? ಅಲ್ವೋ, ನಾನು 6ಕ್ಕೆ ಕೇಳಿದ್ದೆ. ಅವ್ನು 5 ಲಕ್ಷಕ್ಕೆ ನಿಂತ ತಗೋತಿದ್ದ. ಆಮೇಲೆ 1 ಲಕ್ಷ ಲಾಭ ಸಿಗತ್ತೆ ಅಂತ. ಇಲ್ಲಮ್ಮ, ಅವ್ನ 2 ಲಕ್ಷದ ಮೇಲೆ ಕೊಡ್ತಿರ್ಲಿಲ್ಲ. ಇಲ್ದಿದ್ರೆ ಅವ್ರ ಮಗನ್ಗೆ ಹೊಸಾದ್ ಕೊಡಿಸ್ತೀನಿ ಅಂದ. ಅಯ್ಯೋ ನಿನ್ನ, ಅವ್ನ ಮಗನ್ಗೆ 2 ಲಕ್ಷ ಕೊಟ್ಟು ತಗೊಂಡಿದ್ದು. ನನಗೆ 6ಕ್ಕೆ ಮಾರ್ಬೋದು ಅಂತ ನಿಂಗೆ 2 ಕೊಟ್ಟ. ಸ್ವಲ್ಪ ತಡೆದಿದ್ರೆ 5 ಕೊಡ್ತಿದ್ದ. ನಮ್ಗೆ ಆಪರೇಷನ್ ಆಗ್ತಿತ್ತು. ಇವಳೆ ತಗೋ ಅಂದ್ಲು 2 ಅಂದ್ ಕೂಡ್ಲೆ. ನನಗೆ ಹೇಳಿದ್ರೆ ಅಷ್ಟೇ. ಆಮೇಲೆ ನೋಡು ನಾನು ಏನ್ ಮಾಡ್ತೀನಿ ನಿನ್ಗೆ ಅಂತ. ನಾನ್ ದೇವ್ರ ತರ ನಿಂತಿದೆ, ಅವ್ನು ನನ್ ಮೈ ಮುಟ್ತಾ ಇದ್ರು. ಹೋಗ್ಲಿ ಬಿಡ್ರೋ, ಆಗಿದ್ದಾಗೋಯ್ತು. ಈಗ ಆ ಫೈನಾನ್ಸ್ ಕಂಪನಿ ದರೋಡೆನೆ ಗತಿ ಅನ್ಸತ್ತೆ. ಫೈನಾನ್ಸ್ ದರೋಡೆ ಮಾಡೋಣ ಅಂತ ಸುಮ್ಮ ಮಾತು ಕೊಟ್ಟಿದ್ದಿಲ್ಲಣ್ಣ. ಮಾತ್ ಕೊಟ್ಟಿದ್ದೀನಿ ಅಂತ ದರೋಡೆ ಮಾಡಿದ್ರೆ ಸುಮ ಉಳಿಯಲ್ಲ. ದರೋಡೆ ಮಾಡಿದ್ರೆ ಅವಳ ನನ್ನ ಪ್ರೀತಿಸಲ್ಲ. ಅವ್ಳು ಜೀವಂತವಾಗಿದ್ರೆ ಸಾಕಂಡ್ರು. ಅವಳನ್ನ ತಿರಸ್ಕರಿಸಿದ್ರು ಪರವಾಗಿಲ್ಲ. ಏನ್ ಡೈಲಾಗ್ ಗುರು? ಪ್ರೀತಿಗಾಗಿ ಏನೆಲ್ಲಾ ತ್ಯಾಗ ಮಾಡ್ತಾರಂತೆ. ನೀನ್ ಪ್ರೀತಿಗೋಸ್ಕರ ಪ್ರೀತಿನೇ ತ್ಯಾಗ ಮಾಡ್ತಿದ್ಯಾ? ಕೊಡು ಕೈ. ನೀನೇನು ತ್ಯಾಗ ಮಾಡೋದ್ ಬೇಕಾಗಿಲ್ಲ. ನೀನ್ ಸುಮ್ಮನೆ ನೋಡ್ಕೋ, ದರೋಡೆನ ನಾವೇ ಮಾಡ್ತೀವಿ ಅಲ್ವಾ ದೀಪು? ಬೇಡ, ನನ್ ಸುಮನ್ ಪ್ರಾಣ ಉಳ್ಸಕ್ಕೆ ನೀವಿಬ್ರು ರಿಸ್ಕ್ ತಗೊಳೋದ್ ಬೇಡ. ದರೋಡೆ ಮಾಡುವಾಗ ಸಿಕ್ಕಾಕೊಂಡ್ರೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಪರವಾಗಿಲ್ಲ, ಗೋಲ್ ಶಿಕ್ಷೆ ಆಗುತ್ತೆ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ ಸುಮನ್ ಪ್ರಾಣ ಉಳಿದ್ರೆ ಸಾಕು. ದರೋಡೆಗೆ ನವೀನ್ ಬಿಡುವಾಗ ಸುಮ್ನಿರೋ. ಎಲ್ರು ಸಿಕ್ಕಾಕೊಂಡ್ರೆ ಸುಮ್ಮನೆ ಯಾರು ನೋಡ್ಕೋತಾರೆ? ಕ್ಯಾನ್ಸಲ್, ದರೋಡೆ ಕ್ಯಾನ್ಸಲ್. ಯಾಕೋ? ತಿಜೋರಿ ಕೀಯಾಗಿ ತಿರ್ಸಿದ್ರೆ ಫೈನಾನ್ಸ್ ಕಂಪ್ನಿಯಲ್ಲಿ ಅಲಾರಾಮ್ ಹೊಡೆಯುತ್ತೆ. ನಿಂಗೆ ಗೊತ್ತಾಯ್ತು? ಕನ್ಸು ಬಿತ್ತು ನಂಗೆ. ನಿನ್ ಬರ ಕನ್ಸ್ ಕಾಣೋದೇ ಆಯ್ತು. ಫೈನಾನ್ಸ್ ಕಂಪನಿಲಿ ಸೈರನ್ ಆಗಲ್ಲ ಅಂತ ತಿಜೋರಿ ಮ್ಯಾನ್ಯುವಲ್ ಇತ್ತು. ಅಲ್ಲಿ ಸೈರನ್ ಆದ್ರೆ ಕಳ್ದೋಡೋಗ್ಬಿಡ್ತಾರೆ. ಅದು ಅಲ್ಲದೆ ಅಲ್ಲಿರೋ ಇಬ್ಬರೇ ವಾಚ್ಮ್ಯಾನ್ ಲೈಫ್ ರಿಸ್ಕ್ ಅಂತ ಹಾಗೆ ಮಾಡಿದ್ದಾರೆ. ಸರಿಯಾಗಾದ್ರೆ ಮಾರೋಡಿ ಫೋನು. ಹಲೋ, ನೀವು ಕರೆ ಮಾಡಿದ ಸಂಖ್ಯೆ ಸರಿಯಾಗಿದೆಯಾ ಎಂದು ಪರೀಕ್ಷಿಸಿ. ಫೋನ್ ಕೊಡಿ ನಿಮಿಷ. ತಗೋ, ನಮ್ ಪಾಯ್ಖಾನೆಗೆ ಹೋಗ್ಬಿಡ್ತೀನಿ. ನೀವು ಕರೆ ಮಾಡಿದ ವ್ಯಕ್ತಿ ವ್ಯಾಪ್ತಿ ಪ್ರದೇಶದವರೆಗೆ ತುಂಬಾ ಗಲೀಜಾಗಿದ್ದಾರೆ. ನಾನಿವತ್ತು ಮಾಡಿಲ್ಲ ಅಂತ ಇವ್ರಿಗೆ ಹೆಂಗ್ ಗೊತ್ತಾಯ್ತು? ನೀರು ಟೈಮು ಎರಡೂ ಉಳಿಸ್ಬೇಕು. ಗಾನ ಆಯೇಯನ ಆಯೇ ಗಾನ ಚಾಹಿಯೇ. ಓಹೋ, ಓ ತಣ್ಣೀರಲ್ಲಿ ನಾನು ಸ್ನಾನ ಮಾಡಬೇಕಾಗಿದೆ. ನೀವು ಕರೆ ಮಾಡಿದ ವ್ಯಕ್ತಿಗೆ ಪಿಟೀಲಿನಲ್ಲಾಗಲಿ ಗಿಟಾರಿನಲ್ಲಾಗಲಿ ಆಸಕ್ತಿ ಇಲ್ಲ. ಅರೆ ಭಾಯ, ಫೋನ್ ಯಾಕೆ ಮಾಡಿದ್ದು ಅಂತ ಇವನಿಗೆ ಗೊತ್ತಾಗತ್ತಲ್ಲಪ್ಪ. ನಾವು ದರೋಡೆ ಮಾಡೋದು ಹಗ್ಲಲ್ಲ ರಾತ್ರಿ ಇಲ್ಲ. ಹಗ್ಲಲ್ಲಿ ಒಳಗ್ ಜನರು ಇರ್ತಾರೆ. ಗಲಾಟೆ ಆಗ್ಬಾರ್ದು, ರಕ್ತಪಾತ ಆಗ್ಬಾರ್ದು. ಹಾಗಾದ್ರೆ ಮಧ್ಯರಾತ್ರಿ ಫುಲ್ ಥ್ರಿಲ್. ಬರೀ ಮೂನು, ಸನ್ನೆ ಇಲ್ಲ. ಸನ್ನಿಲ್ಲ, ಗನ್ನಿರುತ್ತೆ ವಾಚ್ಮನ್ ಹತ್ರ. ಹಾ, ಕ್ಲೋರೋಫಾರ್ಮ್ ಹಾಕಿದ್ರೆ
ಹಾಕಿದ್ರೆ ಮೂರ್ಛೆ ಹೊಟ್ಟೋಗ್ತಾರೆ. ನಾವು ಕ್ಲೋರೋಫಾರ್ಮ್ ಹಾಕೋವರೆಗೂ ಅವ್ರೇನ್ ಕಳೆಕಾಯಿ ತಿಂತಿರ್ತಾರ? ಹಾ ಏನು? ಏನಿಲ್ಲ. ನಿಂದು ಅದೇನಾ? ನಾವ್ 3 ಜನ ಸೇರ್ಕೊಂಡು ಸುರಂಗ ಕರ್ಕೊಂಡು ಹೋದ್ರೆ ನಾವು 3 ಜನ ಸುರಂಗ ಕರ್ಕೊಂಡು ಹೋಗಕ್ಕೆ 3 ತಿಂಗಳಾಗತ್ತಷ್ಟೇ. ಅಷ್ಟ್ರಲ್ಲಿ ಸುಮ್ಮ ಹಿಂಗ್ ಹೋಗಿರ್ತಾಳೆ. ಅಪಶಕುನ ಮಾತಾಡ್ಬೇಡ. ಅದು ಅಲ್ಲದೆ ನಿಂದು ಹಳೆ ಐಡಿಯಾ ದ ಗ್ರೇಟ್ ಎಸ್ಕೇಪ್ ಅನ್ನು ಇಂಗ್ಲಿಷ್ ಸಿನಿಮಾದಲ್ಲಿ ಬಳಸಿದ್ದಾರೆ. ನಂದೇನೋ ಹಳೆ ಐಡಿಯಾ, ನಿಂದೇನೋ ಹೊಸ ಐಡಿಯಾ. ಸರಿ, ಎಲ್ರು ಚೆನ್ನಾಗಿ ಯೋಚನೆ ಮಾಡಿ, ಏನಾದ್ರು ಉಪಾಯ ಸಿಗ್ಬಹುದು. ನಾಳೆ ಸಿಗೋಣ. ಏ ಶಿವು, ನಾವ್ ಹಿಂಗ ಸುರಂಗ ತೋಡಿದ್ರೆ ಏಯ್, ಸರಿ ಬಾ. ಏ ದೀಪು, ನಿನ್ನೆ ರಾತ್ರಿ ನಾನೊಂದು ಸೂಪರ್ ಕನ್ಸ್ ಕಂಡೆ. ಅದ್ರಲ್ಲಿ ನಮ್ಮಮ್ಮನ್ನ ಸೆಕ್ಸಿಯಾಗಿ ಡ್ಯಾನ್ಸ್ ಮಾಡಿಸ್ದೆ. ನವೀನ್ ಇದಾರೆ, ನವೀನ್ ಅವ್ರ ತಾಯಿ ಇದಾರೆ, ಶಿವು ಇದಾರೆ, ಸುಮಾ ಅವ್ರ ತಾಯಿ ಇದಾರೆ, ಪ್ರೊಡ್ಯೂಸರ್ ಇದಾರೆ, ಎಲ್ಲರೂ ಇದಾರೆ. ನಾನು ನೀನು ಇದ್ಯಾ ಕಣೋ. ಮರವಡಿ ಫೋನು. ದೀಪು ದೀಪು ಮರವಡಿ ಫೋನು. ಕನ್ನಡದಲ್ಲಿ ಮಾಹಿತಿಗಾಗಿ ಒಂದನ್ನು ಒತ್ತಿ. ತಮಿಳ್ ಮೇಡಮ್ನ 2 ಪ್ರೆಸ್ ಪಂಡಿಂಗ. ತೆಲುಗು ಕಾವಾలంటే 3. ಮಲಯಾಳತಿನ 4 ಮರ್ತುಗ. ಕೊಂಕಣಿ ಜಾಯಲಾರಿ 5 ಪ್ರೆಸ್ ಕರಿಯಾಂಚಿ. ತುಳುಟು ಬೋಡಂಡ ಆಜಿ. ಗಿಟಾರ್ ಎರಗಲು ಮಾರಾಡ್ಚಿ ಮಗ. ನಾನು 100 ವರ್ಷ ಎಡ್ಡೆ ರೇಟ್ ಬರ್ಕೊಂಡು. ಇದು ತುಳು ಭಾಷೆ ಅಲ್ವಾ? ಏನು ಹಂಗಂದ್ರೆ? ಗಿಟಾರ್ ಯಾರು ಮಾರ್ಬೇಡ, ಒಳ್ಳೆ ರೇಟ್ ಬರ್ತೇವೆ 100 ವರ್ಷದಲ್ಲಿ ಅಂತ ಹೇಳಿದೆ. ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ? ಇದೆಲ್ಲ ನಿಂಗೆ ಯಾರು ಹೇಳ್ಕೊಟ್ರು ಚಿನ್ನ? ಈ ಭೂಮಿ ಮೇಲೆ ಪ್ರೀತಿ ಯಾಕಿದೆ ಅಂದ್ರೆ ಅದನ್ನ ಯಾರು ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ. ಯಾವತ್ತು ಗಂಡು ಹೆಣ್ಣು ಅಂತ ಹುಟ್ಟೋ ಅವತ್ತೇ ಪ್ರೀತಿ ಸಹ ಹುಟ್ಟಂತೆ. ನವೀನ್, ನಿಂಗ್ ನನ್ ಮೇಲೆ ಪ್ರೀತಿ ಯಾವಾಗ ಹುಟ್ಟು? ನಿನ್ ಸುಂದರವಾದ ಕಣ್ಗಳು ನೋಡಿದ್ದೆ ನಾನೇ ನಿನ್ ಮೇಲೆ ಪ್ರೀತಿ ಹುಟ್ಟು ಗೊತ್ತಾ? ಇದು ಬ್ಯಾಂಕು. ಇದ್ರ ಎದುರುಗಡೆ ಇರೋದು ಸುಮನ್ ಮನೆ. ಇದು ಚರಂಡಿ. ಫೈನಾನ್ಸ್ ಕಂಪನಿ ಹಿಂದ್ಗಡೆ ಗೋಡೆ ಒಡೆದು ಒಳಗ್ ನುಗ್ಬೇಕು. ವಾವ್, ಎಕ್ಸಲೆಂಟ್ ಐಡಿಯಾ. ಎದುರಿಸೋಕ್ ಗಂದ್ಬೇಕು ಅಂದಿಲ್ಲ, ತಗೊಳ. ಏಯ್ ಹುಷಾರು, ಯಾರಿಗಾದ್ರೂ ಹೊಡೆದ್ಗಿಡ್ ಬಿಟ್ಟಿಯಾ? ಆದ್ರೆ ಒಂದು ಪ್ರಾಬ್ಲಮ್ ಇದೆ. ಗೋಡೆ ಹೊಡಿಬೇಕಾದ್ರೆ ವಾಚ್ಮ್ಯಾನ್ ಶಬ್ದ ಕೇಳ್ಸಲ್ವಾ? ಹೌದಲ್ವಾ? ಶಬ್ದ ಕೇಳಿಸೋ ತರ ಏನಾದ್ರು ಮಾಡ್ಬೇಕಲ್ಲ, ಅದಕ್ಕೆ. ಪಕ್ಕದಲ್ಲೇ ಬೋರ್ವೆಲ್ ನೋಡ್ಸಿದ್ರೆ ಆ ಶಬ್ದಕ್ಕೆ ಅಕ್ಕಪಕ್ಕದವ್ರು ಸುಮ್ಮನೆ ಇರ್ತಾರ? ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರ ಅಷ್ಟೇ. ಅಶ್ಶೋ. ಏ ಅದೆಲ್ಲ ಕೇಳು. ಯಾವ್ದಾದ್ರು ಗುಡ್ಸಿಲಿಗೆ ಬೆಂಕಿ ಹಾಕೋಣ. ಆಗ ಬೆಂಕಿ ಹಾರಿಸೋ ಬಸ್ಸು ಡಿಂಗ್ 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 ಅಂತ ಗಂಟೆ ಎಲ್ಲಾಡ್ಸ್ಕೊಂಡ್ ಬರುತ್ತಲ್ಲ, ಆ ಶಬ್ದಕ್ಕೆ. ಗಂಟೆ ಎಲ್ಲ ಇಡ್ಸ್ಕೊಂಡ್ ಬರೋದು ಫೈನಾನ್ಸ್ ತಂಗ್ ಮಾತ್ರ. ಆಮೇಲೆ ಫೈರ್ ಇಂಜಿನ್ ಬಿಡೋದು ಬರೀ ನೀರು. ಮಧ್ಯರಾತ್ರಿ ಕತ್ಲು, ಬೆಂಕಿ, ದಗದಗ, ಫುಲ್ಲು ಲೈಟ್. ಅದೇ ಟೈಮ್ ಗೋಡೆ ಕಂಡ ದಡ್ ದಡ್ ಫುಲ್ಲು ಥ್ರಿಲ್, ಸಖತ್ತಾಗಿರುತ್ತೆ. ಏಯ್, ಏನೇ ಅದು? ಏನಿಲ್ಲ, ಶಬ್ದಕ್ ಮತ್ತೇನ್ ಮಾಡ್ತೀರಾ? ಯೋಚನೆ ಮಾಡ್ಬೇಕು, ನಾಳೆ ಹೇಳ್ತೀನಿ. ಒಳ್ಳೆ ರೇಟು ಬೇಡ, ಎಡ್ಡೆ ರೇಟು ಬೊಡ್ಚಿ. 5 ಲಕ್ಷ ಸಾಕು. 5 ಲಕ್ಷ ಯಾವು? ಶಿವು ಅಲ್ಲ? ನನ್ ಗೊತ್ತಿಲ್ಲ. ಈ ಭಾನುವಾರ ರಾತ್ರಿ ಮಾರಿಯಮ್ಮನ ಉತ್ಸವ ಫೈನಾನ್ಸ್ ಕಂಪನಿ ಪಕ್ಕದ ರಸ್ತೆಗೆ 1:15 ಬರುತ್ತೆ. ಆಗ ಜೋರ ಶಬ್ದ ಮಾಡೋ ಸರ್ಪಟಾಕಿ ಹಚ್ಚಿದ್ರೆ ಆ ಶಬ್ದದಲ್ಲಿ ಕನ್ನ ಕುರಿಬೋದಲ್ವಾ? ವಾವ್, ಎಕ್ಸಲೆಂಟ್ ಐಡಿಯಾ. ಈ ಶಬ್ದ ಸಾಕಣ? ಏ ಮಾರವಾಡಿ ಫೋನು. ಇರಿನ ಗಿಟಾರ್ ರೆಡಿ ಉಂಡು. 4 ಲಕ್ಷ ಕೊರ್ಪೆ ದೆತಂಡ್ ಪೋಲೆ. 4 ಲಕ್ಷ ಸೇರ್ಜಲೆ ಸ್ವಲ್ಪ ಉಣಗಿತ್ವೆ. ಓ, ಕೊಂಕಣಿ ಭಾಷೆ. ಏ ಹಂಗಂದ್ರೆ ಏನು? 4 ಲಕ್ಷ ರೂಪಾಯಿ ಗಿಟಾರ್ ಕೊಡ್ತಂತೆ, ಸ್ವಲ್ಪ ಕಮ್ಮಿ ಕೊಡ್ತೀಯಾ ಕೇಳಿದೆ. ಶೋ, ಇಷ್ಟೆಲ್ಲ ಭಾಷೆ ಎಲ್ಲೋ ಕಲ್ತೆ? ಬೆಂಗಳೂರ್ಲ, ಇನ್ನೆಲ್ಲಿ? ಅಲ್ಲ, ಫೈನಾನ್ಸ್ ಕಂಪ್ನಿ ಒಳಗೇನೆ ಹೋಗ್ತೀವಿ, ತಿಜೋರಿ ಬಿಗದ್ ಕೈಗೆ ಏನ್ ಮಾಡ್ತೀಯಾ? ತಿಜೋರಿ ಓಪನ್ ಮಾಡಕ್ಕೆ 2 ಬಿಗಕ್ಕೆ ಬೇಕು. ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಹತ್ರ ಇರೋದು ಅವ್ನ ಟೇಬಲ್ ಮೇಲೆ ಇದೆ. ಇನ್ನೊಂದು ಮ್ಯಾನೇಜರ್ ಹತ್ರ ಇರೋದು ಅವ್ನ ಜೇಬಲ್ಲೇ ಇಟ್ಕೊಂಡಿರ್ತಾನೆ. ಇವರಿಬ್ರು ಕ್ಯಾಬಿನು ಅಕ್ಕಪಕ್ಕದಲ್ಲೇ ಇದೆ.
ಸಿಗ್ದಿದ್ರೆ ಬಾಂಬ್ ಬ್ಲಾಸ್ಟ್ ಮಾಡನ್ವಾ? ಸಖತ್ ಸೌಂಡ್, ಫುಲ್ ಥ್ರಿಲ್. ಏಯ್ ಸುಮ್ನಿರೆ, ತರ್ಲೆ ಮಾತಾಡಿ ನವೀನಿಗೆ ಡಿಸ್ಟರ್ಬ್ ಮಾಡ್ಬೇಡ. ಸೋಪ್ ಮೇಲೆ ಕೀ ಹಚ್ಕೊಂಬಂದು ಡೂಪ್ಲಿಕೇಟ್ ಕೀ ಮಾಡ್ಸೋಣ. ಹೆಂಗಿದೆ ಪ್ಲಾನ್? ಅದು ದ ಗ್ರೇಟ್ ಟ್ರೈನ್ ರಾಬರಿ ಅನ್ನೋ ಇಂಗ್ಲಿಷ್ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಾವ್ ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು. ಹಳೆ ಪ್ಲಾನ್ ಎಲ್ಲ ಪೊಲೀಸರು ಗೊತ್ತಿರುತ್ತೆ. ಸರಿಯಾಗಿ ಯೋಚನೆ ಮಾಡ್ಬಿಟ್ಟು ಪ್ಲಾನ್ ಮಾಡ್ಬೇಕು. ಶಿವು ಕುರುಡಂಗ್ ಆಕ್ಟ್ ಮಾಡಿ ಅಸಿಸ್ಟೆಂಟ್ ಮ್ಯಾನೇಜರ್ ಹತ್ರ ಹೋಗಿ ಅಕೌಂಟ್ ಓಪನ್ ಮಾಡ್ತೀನಿ ಅಂತ ಹೇಳ್ಬೇಕು. ಆಗ ದೀಪು ಮ್ಯಾನೇಜರ್ ಕ್ಯಾಬಿನ್ ಹತ್ರ ಹೋಗಿ ಫಿಟ್ಸ್ ಬಂದಂಗೆ ಆಡಿ ಬೀಳ್ಬೇಕು. ಆಗ ಮ್ಯಾನೇಜರ್ ಕೀ ಕೊಡ್ತಾನೆ, ಅದನ್ನ ತಗೊಂಡು ಎಕ್ಸ್ಚೇಂಜ್ ಮಾಡಬೇಕು. ಅದೇ ಟೈಮಲ್ಲಿ ಶಿವು ಕೀ ಬಂಚಿರೋ ಕೀನ ಬದಲಾಯಿಸಬೇಕು. ತಗೊಳ್ಳಿ, ಇದು ತಿಜೋರಿ ಕೀ ತರ ಕಾಣಿಸೋ ಡೂಪ್ಲಿಕೇಟ್ ಕೀಸ್. ಇದನ್ನ ಶನಿವಾರ ಸಂಜೆ ಮಾಡಬೇಕು. ಅವ್ರಿಗೆ ಎಕ್ಸ್ಚೇಂಜ್ ಆಗಿರೋದು ಗೊತ್ತಾಗೋದು ಸೋಮವಾರ. ಅಷ್ಟರಲ್ಲಿ ನಮ್ಮ ಕೆಲಸ ಮುಗ್ದೋಗಿರುತ್ತೆ. ವಾವ್, ಎಕ್ಸಲೆಂಟ್ ಐಡಿಯಾ. ಮಾರೋಡಿ ಫೋನು. 3 ಲಕ್ಷ ದಿತ್ತ ಏಕ್ ಪಟ್ಟಿ ಗೇವನು ವಾಚ್ ಮಾರಾಯ. ಏನಂತ ಅವನ್ಗೆ? 3 ಲಕ್ಷ ಸಾಕಂತೆ. ಕೊಯ್ ಕಬಿನ ಬಿಕಾಡಿ ಪಾಕಡಿ ಶಕಾಲ್. ನೇಪಾಳಿ ಭಾಷೆನಾ? ಯಾವ ಭಾಷೆನ ಅದು? ನನ್ ಮಗ ಮಾರ್ವಾಡಿ, ಯಾವ ಭಾಷೆ ಬೇಕಾದ್ರೂ ಕಲಿತಾನೆ. ಅದಕ್ಕೆ ನೇಪಾಳಿ ಭಾಷೆಲಿ ಹೇಳಿದೆ ನನ್ ಕೆನ್ನೆಗೆ ಹೊಡೀರಿ ಅಂತ. ಕೊಯಕಬಿನ ಬಕಾಡಿ ಪಕಾಡಿ ಶಕಲ್. ಇವ್ ನನ್ಗೆ ಹೊಡಿತಾನೆ. ಕ್ಯಾರೆ ಮಾರ್ತಾ ತೂ. ವಾವ್, ಏನ್ ಗುರು, ಯಾವ ಮರ ಇದಲ್ಲ? ನಿನ್ನೆ ರಾತ್ರಿ ಕೂತ್ಕೊಂಡು ಮಾಡಿದೆ. ಎಲ್ರು ಗಮನ ಇಟ್ಟು ಕೇಳಿ. ಇದು ಸುಮನ್ ಮನೆ. ನಾವೀಗ ಇಲ್ಲಿದ್ದೀವಿ. ಇದು ಫೈನಾನ್ಸ್ ಕಂಪನಿ. ಇಲ್ಲಿ ನೋಡಿ, ಇದು ಪೊಲೀಸ್ ಸ್ಟೇಷನ್. ಇವೆರಡರ ಮಧ್ಯ ಉದ್ದಕ್ಕೂ ಆಳವಾದ ಚರಂಡಿ ಇದೆ. ಬಲಭಾಗದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಇದು ಉತ್ಸವ ನಡೆಯೋ ದೇವಸ್ಥಾನ. ಅಲ್ಲಿ ನೋಡಿ, ಇದು ಹುಚ್ಚಾಸ್ಪತ್ರೆ. ದೇವಸ್ಥಾನದಿಂದ ಉತ್ಸವ ಇಲ್ಲಿಗೆ ಬಂದಾಗ ನಾನು ಪಟಾಕಿ ಹಚ್ತೀನಿ. ಆ ಶಬ್ದಕ್ಕೆ ನೀವು ಗೋಡೆ ಹೊಡೆಯಕ್ಕೆ ಶುರು ಮಾಡಿ. ಅಷ್ಟರಲ್ಲಿ ನಾನು ನಿಮ್ಗೆ ಬಂದ್ಬಿಟ್ಟು ಸೇರ್ತೀನಿ. ತಿಜೋರಿ ಕೀ ಹಾಕಿದ ಕೂಡಲೇ ಪೊಲೀಸ್ ಸ್ಟೇಷನಲ್ಲಿ ಸೈರನ್ ಕೂಗುತ್ತೆ. ಪೊಲೀಸ್ ಜೀಪು ಚರಂಡಿ ಸುತ್ತ ಹಾಕೊಂಡು ಹುಚ್ಚಾಸ್ಪತ್ರೆ ಹತ್ರ ಬರೋಕ್ಕೆ 6 ನಿಮಿಷ ಬೇಕು. ಅಲ್ಲಿಂದ ಫೈನಾನ್ಸ್ ಕಂಪನಿ ಹತ್ರ ಬರೋಕ್ಕೆ 5 ನಿಮಿಷ ಸಾಕು. ನಮ್ಮ ಹತ್ರ ಇರೋದು 5 ನಿಮಿಷ. 1 ನಿಮಿಷದಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಒಂದು ಬ್ಯಾಗಲ್ಲಿ ಹಾಕೊಂಡು ಇನ್ನೊಂದು ನಿಮಿಷದಲ್ಲಿ ಹೊರಗೆ ಬರಬೇಕು. ಇನ್ನು 3 ನಿಮಿಷದಲ್ಲಿ 3.5 ಕಿಲೋಮೀಟರ್ ದೂರದಲ್ಲಿರೋ ಹುಚ್ಚಾಸ್ಪತ್ರೆ ಸೇರ್ಕೋಬೇಕು. 3 ನಿಮಿಷಕ್ಕೆ 3.5 ಕಿಲೋಮೀಟರ್ ನಾವೇನು ಪಿಟೋಷನ? ಅದಕ್ಕೊಂದು ಕಾರ್ ಬೇಕು. ನಮ್ಮ ಆಸ್ಪತ್ರೆಯಲ್ಲಿ ಒಂದು ಆಂಬ್ಯುಲೆನ್ಸ್ ಇದೆ. ರಜೆಗೆ ಹೋದ ಡ್ರೈವರ್ ಇನ್ನೂ ಬಂದಿಲ್ಲ. ನೀನ್ ಬೇಕಾದ್ರೆ ಡ್ರೈವರ್ ಆಗಿ ಸೇರ್ಕೋಬಹುದು. ಅದಕ್ಕೆ ಬೇಕಾದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಹಾಗಾದ್ರೆ ನಾನು? ನೀನ್ ಕ್ಲೀನರ್ ಆಗಿ ಸೇರ್ಕೋ. 3 ನಿಮಿಷದಲ್ಲಿ 3.5 ಕಿಲೋಮೀಟರ್ ಹೋಗಕ್ಕೆ ಎಷ್ಟು ಸ್ಪೀಡ್ ಬೇಕು ಅಂತ ನೀವಿಬ್ರು 2 ರಾತ್ರಿ ಪ್ರಾಕ್ಟೀಸ್ ಮಾಡಿ. ಶಿವು, ಡ್ರೈವಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಅಯ್ಯೋ, ಈ ಟ್ರೈನ್ ಶಬ್ದದಲ್ಲಿ ಏನು ಕೇಳಿಸೋದಿಲ್ಲಪ್ಪ. ನಾನ್ ಮನೆಗೆ ಹೋಗ್ತೀನಿ. ಎಲ್ಲಿನಾ? ನಾನು ಬರ್ತೀನಿ ರೇ. ಏ ದೀಪು, ನೀನ್ ಕೇಳೋ, ನೀನ್ ತಾನೇ ಡ್ರೈವ್ ಮಾಡೋದು. ಶಿವು, ಇಲ್ಲಿಂದ ಹೀಗ್ ಮುಂದೆ ಹೋಗು. ಹೀಗ್ ಮುಂದೆ ಹೋಗು. ಇಲ್ಲಿ ಅಕಸ್ಮಾತ್ ಪೊಲೀಸ್ ಬಂದ್ರೆ ಎಡಕ್ ತಿರ್ಕೊಂಡು ಇಲ್ಲಿ ನಿಲ್ಸ್ಕೊ. ಯಾವುದೇ ಕಾರಣಕ್ಕೆ ಮುಂದೆ ಹೋಗ್ಬೇಡ. ಇಲ್ಲಿ ಗಾರ್ಡ್ ಇಲ್ಲ, ಚರಂಡಿಗೆ ಹೋಗಿ ಬೀಳ್ತೀವಿ. ಗೊತ್ತಾಯ್ತಾ? ಪೊಲೀಸ್ ಹೋದ್ಮೇಲೆ ಹುಚ್ಚಾಸ್ಪತ್ರೆ ಸೇರ್ಕೋಬೇಕು. ಓ, ಹೊಸ ಡ್ರೈವರು ಬರ್ಬೇಕು. ಕೊಡೆಯಲ್ಲಿ ಬರೀ 90 ಉಳಿದಿದೆ ಡೈರೆಕ್ಟ್ ಆಗಿ ಕುಡಿದ್ರೆ 90ನೇ ಸಾಕು. ನಾನು ಟೈಮ್ ನೋಡ್ತಾ ಇರ್ತೀನಿ, ನೀ ನೋಡ್ಸು. ಸರಿ ಲೀನಾ. ಇಲ್ಲ ಶಿವು, 60 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸಿದ್ರೆ ಸರಿ ಹೋಗಲ್ಲ. 70ರಲ್ಲಿ ಓಡಿಸು. ನಮಸ್ಕಾರ ಸರ್. ಟಿವಿ ಸೀರಿಯಲ್ಗೆ ಫೈನಾನ್ಸ್ ಕಂಪನಿ ಬೇಕಿತ್ತು. ಓಪನ್ ಮಾಡ್ಬೇಕು. ಶೂಟಿಂಗ್ ಅವಕಾಶ ಕೊಡ್ತೀರಾ? ಇಲ್ಲ ನಮ್ಮ ಯಜಮಾನ್ರಿಗೆ ಒಪ್ಸೋದು ಬಹಳ ಕಷ್ಟಪ್ಪ. ನಿಮ್ ಫೈನಾನ್ಸ್ ಕಂಪನಿಗೆ ಒಳ್ಳೆ ಪ್ರಚಾರ ಸಿಗತ್ತಂತ ನಿಮ್ ಯಜಮಾನ್ರಿಗೆ ಹೇಳಿ. ಅದು ಅಲ್ಲದೆ ಒಂದು ಒಳ್ಳೆ ಮ್ಯಾನೇಜರ್ ರೋಲ್ ಇದೆ. ನಿಮ್ ಪರ್ಸನಾಲಿಟಿ ತುಂಬಾ ಸೂಟ್ ಆಗತ್ತೆ. ಹೌದಾ? ನಿಮ್ಗೆ ಆಕ್ಟಿಂಗ್ ಬರುತ್ತಲ್ಲ? ಓ, ಬರುತ್ತೆ. ಸ್ಕೂಲಲ್ಲಿ ಇದ್ದಾಗ ನಾನು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಎಲ್ಲ ಮಾಡಿದ್ದೀನಪ್ಪ. ಯಜಮಾನ್ರಿಗೆ ನಾನು ಒಪ್ಪಿಸ್ತೀನಿ ಬಿಡಿ. ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ? ನಾಳೆನೆ. ಅಯ್ಯೋ ದೀಪಕ್, ಅಯ್ಯೋ, ಏನಾದ್ರು ಕೊಡಿ, ಬೇಗ ಕೊಡಿ. ಇಟ್ಕೋ.
ದೀಪು ಏನಾಯ್ತು ಏನಾಯ್ತು ಜಲ್ದಿ ಇಟ್ಕೊಳ್ಳು. ಏನಾಯ್ತು ಸರ್? ಏನಿಲ್ಲ, ಬರೀ ಪಿಟ್ಸ್ ಅಷ್ಟೇ. ಈ ರಿಂಗ್ ಹೋಗ್ತಾನೆ ಇಲ್ಲ. ಸಾರಿ ಸರ್, ಲೇಟ್ ಆಯ್ತು. ನಾಳೆ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಬನ್ನಿ ಸರ್. ಸರಿ ಸರ್. ಕೀ ಸಕ್ಸಸ್ ಏನಮ್ಮ? ಕೀ ಏನೋ ಹೊಡೆದೆ, ಆದ್ರೆ ಡೂಪ್ಲಿಕೇಟ್ ಕೀ ವಾಪಸ್ ಇಡಕ್ಕಾಗ್ಲಿಲ್ಲ. ಈಗ ನಾನು ಹೋಗಿ ಇಟ್ಬಿಟ್ಟು ಬರ್ಲಾ? ಬೇಡ ಬಿಡು, ಆಫೀಸ್ ಟೈಮಿಂಗ್ ಆಗೋಯ್ತು. ಇಮ್ರಾನ್, ಕ್ಯಾಶಿನ ತಿಜೋರಿನಲ್ಲಿ ಇಡಬೇಕು, ಸ್ವಲ್ಪ ಕೀಸ್ ತನ್ನಿ. ಎಸ್ ಸರ್. ಭಾಸ್ಕರ್, ನಡಿ ಓಕೆ, ಬನ್ನಿ ಸರ್. ಇನ್ನು ಅವ್ರಿಗೆ ಗೊತ್ತಾಗ ನಾಳೆ ತಾನೆ, ಅಷ್ಟ್ರಲ್ಲಿ ನಮ್ ಕೆಲಸ ಮುಗ್ದಿರುತ್ತೆ. ಹೇಳಿ ವೆಂಕಟಾಚಲ, ಏನ್ ಸಮಾಚಾರ? ಯಾವ್ದಾರು ಒಳ್ಳೆ ಕ್ಯಾಸೆಟ್ ಇದ್ರೆ ಹೇಳಪ್ಪ, ಜೊತೆಲಿ ನೋಡೋಣ. ಏನು ಕ್ಯಾಶ್ ಬೇಕಾ? 6 ಲಕ್ಷ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. 5 ರೆಡಿ ಇದೆ. ಓ ಬೇಡವಾ? ಹಾಗಾದ್ರೆ 5 ಸಾಕಾ? ಓ ಒಳ್ಳೇದೇ ಆಯ್ತು ಬಿಡಿ. ಭಾಸ್ಕರ್ ಬೇಡ ಬನ್ನಿ. ಓಕೆ ಸರ್. ಇಮ್ರಾನ್ ಬೇಡಿ, ಪಕ್ಕಿ ಬೇಡ ಬನ್ನಿ. ಓಕೆ, ಬಂದೆ ಸರ್. ಹಲೋ ಸರ್, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಬ್ಯಾಟ್ರಿ ಬೇರೆ ವೀಕ್ ಆಗಿದೆ. ಚೇಂಜ್ ಮಾಡಿಸ್ಲಾ ಸರ್? ಬೇಡ, ಓಡಿಸ್ತಾ ಇದ್ರೆ ಚಾರ್ಜ್ ಆಗುತ್ತೆ. ಇದು ಸರಿ ಹೋಗಲ್ಲ. ಬರ್ತಿ 6 ನಿಮಿಷ ಹಿಡಿತಾ ಇದೆ. ಹೀಗಾದ್ರೆ ನಾವು ಸಿಕ್ಕಾಕೊಂತೀವಿ. ಶಿವು, ನೀನ್ ಗಂಟೆಗೆ 80 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸಿದ್ರೆ ಮಾತ್ರ ನಾವು ಕರೆಕ್ಟ್ ಟೈಮಿಗೆ ತಲುಪ್ತೀವಿ. ಇಲ್ಲ ಅಂದ್ರೆ ಪೊಲೀಸ್ ಕೈಲಿ ಸಿಕ್ಕಾಕೊಳೋದ್ ಗ್ಯಾರಂಟಿ. ನೀನೇನು ಯೋಚನೆ ಮಾಡ್ಬೇಡ ಲೀನಾ, ಎಲ್ಲ ನಾನು ನೋಡ್ಕೋತೀನಿ. ಇವಾಗ ನೀನ್ ಇಳ್ಕೊ, ನಾನು ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಬರ್ತೀನಿ. ಓಕೆ ಬಾಯ್. ಇಂದು ಪೆಟ್ರೋಲ್ ಬಂಕ್ ಮುಷ್ಕರ. ಯೋ ಶಿವು, ಪೆಟ್ರೋಲ್ ಹಾಕ್ಸಿದ್ದಾನೆ. ಏನು ಬೆಕ್ ಅಡ್ಡ ಬಂದ್ಬಿಡ್ತು ಅಂತ ಪೆಟ್ರೋಲ್ ಹಾಕ್ಸ್ಲಿಲ್ಲ. ಗಾಡಿಲಿ ಹೆಚ್ಚು ಕಡಿಮೆ 1 ಲೀಟರ್ ಇದೆ. 7 ಕಿಲೋಮೀಟರ್ ಹೋಗೋದಕ್ಕೆ ಸಾಕಾಗುತ್ತೆ ಬಿಡು. ಏಯ್ ನವೀನ್ಗೆ ಹೇಳ್ಬೇಡಪ್ಪ, ಅವನು ನಿನ್ ಬೇರೆ ಮೂಢನಂಬಿಕೆ ಅಂತ ಬೈತಾನೆ. ಎಲ್ಲ ನಿನ್ನ ಹಣೆ ಬರ, ಏನಾದ್ರೂ ಮಾಡ್ಕೊ. ಜೋರ ಶಬ್ದ ಮಾಡೋ ಸರ್ಪಟಾಕಿ ಇದ್ದೇನ್ರಿ? ಸರ್, ಜೋರಾಗಿ ಶಬ್ದ ಮಾಡೋ ಸರ್ಪಟಾಕಿನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಇದೇ ತಗೊಳ್ಳಿ, ಹಳೆ ಸ್ಟಾಕು, ಚೆನ್ನಾಗಿ ಶಬ್ದ ಮಾಡುತ್ತೆ. ಹಳೆ ಸ್ಟಾಕು ಅಂತೀರಾ? ಟಸ್ಸು ಪುಸ್ಸು ಅನ್ನಲ್ಲ ತಾನೆ? ಇಲ್ಲ ಸರ್, ಸೂಪರ್ ಸೌಂಡು. ಎಷ್ಟಿದಕ್ಕೆ? 100 ರೂಪಾಯಿ. ತಗೊಳ್ಳಿ. ಥ್ಯಾಂಕ್ ಯು. ಹಳೆ ಸ್ಟಾಕ್ ಅಂತೀರಾ, ಹತ್ಕೊಳುತ್ತಾ? ಅಯ್ಯೋ, ಈ ಸಾರಿ ಗೋಡನಲ್ಲಿ ಮಳೆಗೆ ಚೆನ್ನಾಗಿ ನೆಂದ್ಬಿಟ್ಟಿದೆ. ಇದು ಹತ್ಕೋಬೇಕಾದ್ರೆ ಬೆಂಕಿ ಕುಂಡಕ್ಕೆ ಹಾಕ್ಬೇಕೋ ಏನೋ. ಎಲ್ಲ ಕಡ್ಡೆ ತೊಗೊಳ್ಳಿ ಸರ್. ಒಂದ್ ಬೆಂಕಿ ಪಟ್ನ ಕೊಡ್ರಿ. ಬೆಂಕಿಪಟ್ನ, ಖಾಲಿ ಬೆಂಕಿಪಟ್ನ ತಗೊಂಡಲ್ಲಪ್ಪ. ನೀವಿಬ್ರು ರಾತ್ರಿ 1 ಗಂಟೆಗೆ ಸರಿಯಾಗಿ ವ್ಯಾನ್ ಹತ್ರ ರೆಡಿ ಇರಬೇಕು. ಸರಿ ಕಣ. ಲೀನಾ, ಆ 2 ಬೀಗದ ಕೈನೋ ಹಾರೇನೋ ಈಗಲೇ ವ್ಯಾನಲ್ಲಿ ಇಟ್ಬಿಡು. ನಮಸ್ಕಾರ ಮೇಡಮ್. ನಮಸ್ತೆ. ಎಲ್ಲೋಗಿದ್ಯೋ ಇಷ್ಟ ದಿನ? ಕೆಲ್ಸಕ್ಕೆ ಅಂತ ದುಬೈಗೆ ಹೋಗಿದ್ದೆ ಮೇಡಮ್. ಏನೋ ಇಷ್ಟೊಂದು ಕಪ್ಪಾಗಿ ಬಂದ್ಬಿಟ್ಟಿದ್ಯಾ? ಏನ್ ಮಾಡೋದು, ಬಿಸಿಲಲ್ಲಿ ಡ್ರೈನೇಜ್ ಕ್ಲೀನ್ ಮಾಡೋ ಕೆಲಸ ಕೊಟ್ಬಿಟ್ರು. ನಮ್ ದೇಶದಲ್ಲಿ ಕಮ್ಮಿ ಇದೆಯೇನೋ ಡ್ರೈನೇಜು ಕ್ಲೀನ್ ಮಾಡೋದಿದ್ರೆ? ಈ ಅಡ್ರೆಸ್ ಅಲ್ಲಿ ಒಬ್ರು ಪೇಷಂಟ್ ಇದ್ದಾರೆ, ಸರಿ madam. ಕರ್ಕೊಂಡ್ ಬಂದ್ಬಿಡು. ಓಕೆ. ಏಯ್ ನಡಿಯೋ, ಹಾಕೊಳ್ಳೋಣ. ನನಗ್ 90 ಸಾಕು. ಏ ಬಾ. ನೀ ಮುಂದೋಗು, ನಾನು ಬಂದೆ. ಇವ್ರು ಯಾವಾಗ ಮಲಗ್ತಾರೋ? ಈ ನನ್ ಮಗ ಭಾರಿ ಪಾಕ್ರ. 90 ml ಸಾಕಂತೆ. ಬರೋದ್ರೊಳಗೆ ಸೋಡಾ ತೆಗೆದು ಓಡ್ಕ ಹಾಕ್ಬಿಡ್ತೀನಿ ಅಷ್ಟೇ. ಬಂದ ನನ್ ಮಗ. 90ಗೇನೆ ಫುಲ್ ಕಿಕ್ಕು. ನನಗಂತೂ 90 ಸಾಕಪ್ಪ. ತಗೋ 30, 60, 90. ಸಾಕಣ 90 ಸಾಕಣ. ನೀನು ಕುಡಿಯೋಣ. ಆತೀನಿ. ನನ್ನ ಮಗ 90 ಸಾಕಂತೆ. ಅಣ್ಣ ಇನ್ನೂ ಯಾಕೋ ಸಕ್ಕ ಸ್ಟ್ರಾಂಗ್ ಆಗೈತೆ, ಸ್ವಲ್ಪ ಸೋಡಾ ಹಾಕೋಣ. ಹಾಕೋಣ.
ಎಷ್ಟು ಕುಡಿದ್ರು ಟೈಟೇ ಆಗ್ತಿಲ್ವಲ್ಲ ಇವನು. ಯಾಕೋ ಇಲ್ಲಿ ನಿಂತಿದ್ಯಾ? ನಿದ್ದೆ ಬರ್ಲಿಲ್ವಾ? MLA ಸಾಹೇಬ್ರು ಬಂದ್ರು. ಇನ್ನೇನು ಮಗ ಯಾವಿಲ್ಲ ನೋಡೋಣ. ಹಾಳಾದ ಬ್ಯಾಟ್ರಿ ಮೊದಲು ಚೇಂಜ್ ಮಾಡಿಸ್ಬೇಕು. ಲೀನಾ ಎಲ್ಲ ಬಂದಿಲ್ಲ ಇನ್ನು. ಬರ್ತಾಳ ಕಣ. ಗಾಡಿ ಬೇರೆ ಸ್ಟಾರ್ಟ್ ಆಗ್ತಿಲ್ಲ, ಬ್ಯಾಟ್ರಿ ಬೇರೆ ವೀಕ್ ಇದೆ. ನೀವುಗಳು ತಳ್ಳಿ ನಾನು ಸ್ಟಾರ್ಟ್ ಮಾಡ್ತೀನಿ. ಇಲ್ಲೇನೋ ಸರಿ, ಅಲ್ಲೇನ್ ಮಾಡೋದು? ಸ್ಟಾರ್ಟಿಂಗಲ್ಲೇ ಇಟ್ಟು ಕಲ್ಲಿಟ್ರೆ ಆಯ್ತು. ಕಲ್ಲು ಯಾಕೆ? ಹ್ಯಾಂಡ್ ಬ್ಯಾಗ್ ಹಾಕಿದ್ರೆ ಆಗಲ್ವಾ? ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಬ್ರೇಕ್ ಲೈಟ್ ಉರಿತೆ. ಆ ಕಡೆ ಈ ಕಡೆ ಓಡಾಡೋರ್ ಕಣ್ಣು ನಮ್ಮ ಮೇಲೆ ಬೀಳುತ್ತೆ. ಹಾಗಾದ್ರೆ ಈ ಕಲ್ಲನ್ನ ಈಗಲೇ ತಿಡ್ಕೋ, ಅಲ್ಲ ಹುಡ್ಕೋದ್ ಬೇಡ. ಸರಿ. ಶಿವು, ನ್ಯೂಟ್ರಲ್ ಮಾಡಿದ್ಯೇನೋ? ಲೀನಾ, ಲೀನಾ. ಇವನ್ಗೇನೆ ಮಾಡೋದು? ಅವನೇನು ಮಾಡಲ್ಲ, ನಡಿ. ಲೀನಾ, ಲೀನಾ ಸ್ಟಾಪ್! ಗಾಡ್! ಹಲೋ ಪೊಲೀಸ್ ಸ್ಟೇಷನ್. ನನ್ನ ಮಗಳು ಯಾವನ್ ಜೊತೆಲೋ ಗಾಡಿಲಿ ಓಡೋಲು. ನವಚೇತನ ಉಚ್ಚ ಆಸ್ಪತ್ರೆ ಬಂತು. ಇಲ್ಲಿ ಯಾರು ತಗೋತಾರೆ ಪಿಟೀಲು? ಕಡಿಮೆ ಕೊಡಲ್ಲ, 3 ಲಕ್ಷ ರೂಪಾಯಿ ಬೇಕೇ ಬೇಕು. ಥ್ಯಾಂಕ್ ಯು. ಕನ್ನಡದಲ್ಲಿ ಪಿಟೀಲು, ಇಂಗ್ಲಿಷ್ನಲ್ಲಿ ಗಿಟಾರು, ತಮಿಳಿನಲ್ಲಿ ಟಿಕಾರು. ಬನ್ನಿ ಬನ್ನಿ, ಯಾರಿಲ್ಲ. ಬನ್ನಿ ಬನ್ನಿ. ಬೆಂಕಿ ಕಡಿಲ್ವಲ್ಲಪ್ಪ? ಯಾರದ ಬೆಂಕಿ ಕಡಿ ಇದೆಯಾ? ಯಾರ ಬೆಂಕಿ ಕಡಿ? ಪ್ಲೀಸ್ ಯಾರಾದ್ರೂ ಬೆಂಕಿ ಕಡಿ ಕೊಡಿ ಪ್ಲೀಸ್. ಒಂದೇ ಒಂದು ಗಂಟೆ ಕಡಿ ಕೊಡಿ ಪ್ಲೀಸ್. ಪ್ಲೀಸ್ ಯಾರಾದ್ರೂ ಬೆಂಕಿ ಕಡಿ ಇದೆಯಾ? ಬೆಂಕಿ ಕಡಿ. ಚಳಿ. ಗಂಟೆ 2 ಸೈಲೆಂಟ್ ಮಾಡೋದಿತ್ತು. ಲೋ ಮಗ, ಹೇಳೋ ಮೇಲೆ ಹಿಂದ್ಗಡೆ ಮೊಬೈಲ್ ರಿಂಗ್ ಆಗ್ತಿರೋ ಸೌಂಡ್ ಕೇಳ್ತಿದೆ ಕಣ. ಅಯ್ಯೋ, ನಿಂಗ್ ಮಾತ್ರ ಹಿಂದ್ಗಡೆ ರಿಂಗ್ ಹೊಡಿತಾ ಇದೆ ಅಂತ ಆದ್ರೆ ನಿಂಗೆ ಎಲ್ಲೋ ಲೂಸ್ ಮಿಷನ್ ಆಗಿರ್ಬೇಕು. ಟಾಯ್ಲೆಟ್ ಹೋಗ್ಬಿಟ್ಟು ಸುಮ್ನೆ ಮಲಕೋ. ಮೊಬೈಲ್ ಅಂತೆ ಮೊಬೈಲ್. ಅಯ್ಯೋ ಮಾರ್ವಾಡಿ, ಪಿಟೀಲ್ ತಗೊಂಡ್ ಬರ್ಲಾ? ರೆಡಿ ಇದೆ. ಹಲೋ ಹಲೋ, ಸುಮಾ ಸುಮಾ ಜೋರ ಮಾತಾಡು ಸುಮಾ. ಕೇಳಿಸ್ತಿಲ್ಲ ಸುಮಾ, 1 ನಿಮಿಷ ಹೇಳು ಸುಮಾ. ನವೀನ್, ಎಲ್ಲಿದ್ಯಾ ನವೀನ್? ಯಾಕೆ ಸುಮಾ? ನೀನ್ ನೋಡ್ಬೇಕು ಅನ್ಸ್ತಾ ಇದೆ. ಈ ಕೂಡ್ಲೆ ಬಂದ್ಬಿಡು. ಈಗಾಗಲ್ಲ ಸುಮಾ,
ಅಂದ್ರೆ ನೀನ್ ದರೋಡೆ ಮಾಡ್ತಾ ಇದೀಯ ಅಲ್ವಾ? ಅದು ತಪ್ಪು ಮಾಡ್ತಾ ಇದೀಯ ನವೀನ್. ನೀನ್ ಈಗ್ಲೇ ಬರ್ಬೇಕು, ನನ್ ಆಣೆ ಇದೆ. ನಾಳೆ ಬೆಳಗ್ಗೆ ಬರ್ತೀನಿ ಸುಮಾ. ನಾಳೆ ಬಂದ್ರೆ ನನ್ ಹೆಣ ನೋಡ್ತೀಯ. ದುಡ್ಡಿಲ್ದೆ ನಿಂಗೆ ಉಳ್ಸಕ್ ಸಾಧ್ಯನೇ ಇಲ್ಲ. ಇನ್ನೊಂದ್ ಜನ್ಮ ಅಂತಿದ್ರೆ ನಾನ್ ನಿಂಗ್ ಸಿಗ್ತೀನಿ. ಗುಡ್ ಬೈ. ಸುಮಾ, ಸುಮಾ, ನನ್ ಮಾತು ಕೇಳು ಸುಮಾ. ಹಾಗಲ್ಲ ಏನು ಮಾಡ್ಕೊಬೇಡ ಸುಮಾ. ಸುಮಾ, ಛೇ. ನಿದ್ದೆ ಬರ್ತಾ ಇದೆ. ಗಂಟೆ 2 ಆಯ್ತು, ಎಲ್ಲೋದ್ನು? ಪೆಟ್ರೋಲ್ ಬೇರೆ ಕಡಿಮೆ ಇದೆ. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ಮಗ ಹೇಳೋ ಮೇಲೆ ಯಾರು ಹಿಂದೆ ಗೋಡೆ ಹೊಡ್ತಾ ಇದಾರೆ ಕಣ. ಅಯ್ಯೋ, ವಯಸ್ಸು 60 ದಾಟಿದ್ರು ಪಟಾಕಿ ಶಬ್ದ ಯಾವುದು, ಕನ್ನ ಕೊರಿಯೋ ಶಬ್ದ ಯಾವುದು ಅಂತ ಗೊತ್ತಾಗಲ್ಲ. ಸುಮ್ನೆ ಮಲಕಪ್ಪ.
ವ್ಯಾನು ಚೂರು ಗುಡಿ. ಹೆಡ್ಲೈಟ್ ಹೋಯ್ತು. ನೀನು ಮಲಗಲ್ಲ, ಮಲಗೋಕ್ಕೂ ಬಿಡಲ್ಲ. ನಿಲ್ಸು ಅಂದ್ರೆ ಹೊಡಿತಾನೆ. ಜಾಗ ಸಾಕು ಅನ್ಸುತ್ತೆ, ಸೈಡಿಂದ ಹೋಗೋಣ ಬಾ. ಏ ಭೀಮಾ ಸಾಕು ನಿಲ್ಸು. ಏ ನಿಜವಾಗಿ ಕಣ, ಹಿಂದೆ ಹೋಗಿ ನೋಡು. ಸುಮ್ನೆ ಮಲಗ್ತಾ ಇಲ್ಲಪ್ಪ. ಬಾರೋ ಜಲ್ದಿ. ಒಂದೇ ನಿಮಿಷ ಇರ್ಲಿ. ಬೇಗ ಆಗು. ಬೇಗ ಬೇಗ. ಎಷ್ಟೊಂದು ದುಡ್ಡು ಕಣೋ. ಹೊರಡು ಹೊರಡು. ಬಾ 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 ಬೇಗ. ನೀನಾ ಬೇಗ. ಏ ನೋಡು ಶಿವ. ಏ ದೀಪ ಬಾರೋ ಇಲ್ಲಿ. ಶಿವ. ಎಲ್ಲಿನಾ ನಿನ್ ಗ್ಲೌಸ್ ಅಲ್ಲೇ ಇದೆ. ಹೋಗು ಬೇಗ ಹೋಗು. ಏ ನಿಲ್ಸು. ಏ ನಿಲ್ಸಿ. ಏ ನಿಲ್ಸು. ಹೆಡ್ಲೈಟ್ ಹಾಕೋ ಆನೆ ಆಗ್ತಿಲ್ಲ. ಈ ಕತ್ಲಲ್ಲಿ ಗಾಡಿ ಹೆಂಗ್ ಓಡಿಸೋದು? ಲೈಟ್ ಕಂಬದ ಲೈಟೇ ಸಾಕು. ಮೂರು ಕಡೆ ಒಂದು ಚೂರು ಬೆಳಕಿಲ್ಲ. ಅಲ್ಲಿ ಮಾತ್ರ ಮೊದಲನೇ ಸಲ 15 ಸೆಕೆಂಡ್ಗೆ ಲೆಫ್ಟ್ ಅನ್ನು ತಗೊಬೇಕು. ಎರಡನೇ ಸಲ 20 ಸೆಕೆಂಡ್ಗೆ ರೈಟ್ ಅನ್ನು ತಗೊಬೇಕು. ದೀಪು 70 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸ್ಬೇಕು. 70? ಹಾ 70 ನಂಗೆ ಆಗಲ್ಲಪ್ಪ. ನಾನು ಸ್ಲೋ ಸೇಫ್ ಆಗಿ ಓಡಿಸ್ತೀನಿ. ಪೊಲೀಸ್ ಜೀಪ್ ಬರುತ್ತೆ. ಸಿಗಾಕೋತೀವಿ ಅಷ್ಟೇ.
ಖಾಲಿ ಆಯ್ತು. ಹಾ, ನ್ಯೂಟ್ರಲ್ ಮಾಡಬೇಕು. ಎಷ್ಟು ದೂರ ಹೋಗುತ್ತೋ ಹೋಗ್ಲಿ. ಏನು ಕಾಣಿಸ್ತಾನೆ ಇಲ್ಲ, ಇಷ್ಟೊಂದು ಕತ್ಲಿದೆ. ನಿಲ್ಲಿಸ್ಬಿಡ್ತಿದೆ, ಆದ್ರೆ ಪೊಲೀಸ್ ಬಂದ್ಬಿಟ್ರೆ ಹೋದಷ್ಟು ದೂರ ಹೋಗ್ಲಿ ಬಿಡು, ಪೆಟ್ರೋಲ್ ಬೇರೆ ಇಲ್ಲ. ಕತ್ಲೆ ಕತ್ಲೆ. ಜಲ್ದಿ ಇಲ್ಲಿ. ಭೀಮಾ, ಬಾ ಇಲ್ಲಿ. ದೀಪು, ವ್ಯಾನ್ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ನ ಬಟ್ಟೆ ತಗೊಂಡು ಒರೆಸ್ಬಿಡು. ನಾವು ಒಳಗೋಗಿ ನೋಡ್ತೀವಿ, ನೀವಿಬ್ರು ಅಲ್ಲೇ ಇರ್ರಯ್ಯ. ಏ ದೀಪು, ಬಾರೋ ಬೇಗ. ಇನ್ಸ್ಪೆಕ್ಟರ್ ಸ್ವಲ್ಪ ತೆಗಿರಿ, ಬಟ್ಟೆ ತೆಗಿರಿ, ಫೇಸ್ ನೋಡೋಣ. ನೋಡಿ, ಇದು ಎಲ್ಲಾದ್ರೂ ಫಿಂಗರ್ ಪ್ರಿಂಟ್ ಸಿಗುತ್ತಾ ನೋಡಿ. ಬಾಡಿನ ಇಮಿಡಿಯೇಟ್ ಆಗಿ ಪೋಸ್ಟ್ ಮಾರ್ಟಮ್ ಕಳಿಸ್ಬಿಡಿ. ಎಲ್ಲ ಫೋಟೋ ತಗೊಳ್ರಿ. ಆಯ್ತು ಸರ್. ನೋಡಿ, ಆರೇ ಇದೆ ನೋಡಿ ಇಲ್ಲಿ. ಸರಿ ಸರ್. ಫಿಂಗರ್ ಪ್ರಿಂಟ್ಸ್ಗೋಸ್ಕರ ಕಲೆಕ್ಟ್ ಮಾಡ್ಕೊಳ್ಳಿ ಅದನ್ನ. ಆಯ್ತು ಸರ್. ನೋಡಿ, ಇಲ್ಲಿ ಕಾರಿಂದು ಗ್ಲಾಸ್ ಪೀಸಸ್ ಬಿದ್ದಂಗಿದೆ, ಹೆಡ್ಲೈಟ್, ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಆಯ್ತು ಸರ್. ಹಾಗೆ ರೀ, ಫೋಟೋ ತೆಗೀರಿ. ಟೈರ್ ಮಾರ್ಕ್ಸ್ ಎಲ್ಲ ತಗೊಳ್ಳಿ, ಯಾಕಂದ್ರೆ ಯಾವ ಕಾರಿಂದು ಅಂತ ಆಮೇಲೆ ಗೊತ್ತಾಗುತ್ತೆ. ಸರಿ ಸರ್. ಈ ದುಡ್ಡೆಲ್ಲ ಇಷ್ಟೆಲ್ಲ ಆಡಿದಾರ. ಇದು ಪೂರ್ತಿ ರಿಪೋರ್ಟ್ ತಗೊಂಡು ನನಗೆ ಸಬ್ಮಿಟ್ ಮಾಡಿ ಸರ್. ಏನ್ರಿ ಅಲಾರಾಮ್ ಮಾಡೋದು 11 ನಿಮಿಷದಲ್ಲಿ 2 ಜೀಪು ಸೇರ್ತಾ ಅಲ್ಲಿ? ಇಲ್ಲ ಸರ್, ಒಂದ್ ಜೀಪಲ್ಲಿ ಬಂದ್ವಿ, ಇನ್ನೊಂದ್ ಜೀಪ ಉತ್ಸವ ತಡೀತು ಸರ್. ಓಹೋ, ಕಳ್ಳರು ಹಾಕಿ ತಪ್ಪಿಸ್ಕೊಂಡ್ರು. ಸರ್, ಫೈನಾನ್ಸ್ ಕಂಪ್ನಿಯಿಂದ 4 ಕಿಲೋಮೀಟರ್ ದೂರದಲ್ಲಿ ಒಂದು ಆಂಬ್ಯುಲೆನ್ಸ್ ಪೆಟ್ರೋಲ್ ಖಾಲಿಯಾಗಿ ನಿಂತಿದೆ. ಅದು ಟೈರ್ ಮಾರ್ಕ್ಸ್ ಆ ಫೈನಾನ್ಸ್ ಕಂಪ್ನಿ ಹತ್ರ ಸಿಕ್ಕಿರೋ ಟೈರ್ ಮಾರ್ಕ್ಸ್ ಮ್ಯಾಚ್ ಆಗುತ್ತೆ. ಆ ವ್ಯಾನ್ ನಂಬರ್ನ RTO ಆಫೀಸಿಗೆ ಕಳ್ಸಿದೀವಿ ಸರ್. ವಂಡರ್ಫುಲ್. ಹಾಗಾದ್ರೆ ಒಂದು ಕೆಲಸ ಮಾಡಿ, 1 ಕಿಲೋಮೀಟರ್ ಸುತ್ತಮುತ್ತಲು ಎಲ್ಲ ಸರ್ಚ್ ಮಾಡ್ರಿ. ಆಯ್ತು ಸರ್. ಹಲೋ ಹಲೋ, ಹಲೋ, ಯಾರ್ರೀ ಮಾತಾಡ್ತಿದ್ರಿ? ನಾನ್ ಸರ್ ಕರಮ್ಚಂದ್ ಮಾತಾಡೋದು. ಸರ್, ಡಿಟೆಕ್ಟಿವ್ ಕರಮ್ಚಂದ? ಹೌದು ಸರ್. ಏನ್ ಸರ್ ವಿಷಯ? ಸರ್, ಇಲ್ಲಿ ದುಡ್ಡಿನ ರಾಶಿ ಇದೆ ಸರ್. ದುಡ್ಡ? ಹೌದು, ಇಲ್ಲಿ ರಾಶಿ ರಾಶಿ ದುಡ್ಡಿದೆ ಸರ್. ಎಲ್ಲಿಂದ ಮಾತಾಡ್ತಿದ್ರ ಸರ್? ನವಚೇತನ್ ಹುಚ್ಚಾಸ್ಪತ್ರೆಯಿಂದ ಸರ್. ಸರ್, ಹುಚ್ಚಾಸ್ಪತ್ರೆಯಲ್ಲಿ ಏನ್ ಮಾಡ್ತಿದ್ದೀರಿ? ನಾನು ಹುಚ್ಚ ಸರ್. ಹಾಗೆಲ್ಲ ತಲೆ ತಿನ್ಬೇಡ್ರಿ, ಇಡ್ರಿ ಫೋನು. ಒಳ್ಳೆ ಹುಚ್ಚರು ಸಾವಾಸ ಆಯ್ತು. ಅಯ್ಯೋ, ಫೋನ್ ಇಟ್ಟ. ಏನ್ ಹೇಳ್ತಾ ನಿಮ್ ರಿಪೋರ್ಟು? ಸರ್, RMLಿರೋ ಫಿಂಗರ್ ಪ್ರಿಂಟ್ಸು ಭೀಮಾ ಅನ್ನೋ ಬಾಕ್ಸರ್ದು. ಐ ಸಿ. ಅವನಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಮಾನಸಿಕ ರೋಗಿ ಆದ್ರಿಂದ ಹುಚ್ಚಾಸ್ಪತ್ರೆಯಲ್ಲಿ ಇದ್ದಾನೆ. ಹಲೋ ಸರ್, ಇಲ್ಲಿ ಬನ್ನಿ ಸರ್, ಇಲ್ಲಿ ದುಡ್ಡಿನ ರಾಶಿನೇ ಇದೆ ಸರ್. ಬೇಗ ಬನ್ನಿ ಸರ್, ದೇವ್ರಾಣೆ ಸರ್. ಇಡ್ರಿ ಫೋನು. ಎಷ್ಟು ಸಲ ಹೇಳೋದು ಫೋನ್ ಮಾಡಬೇಡಿ ಅಂತ? ಫೈನಾನ್ಸ್ ಕಂಪ್ನಿಲಿ ಎಲ್ಲೂ ಫಿಂಗರ್ ಪ್ರಿಂಟ್ಸೇ ಸಿಕ್ಲಿಲ್ಲ ಸರ್. ಗ್ಲೌಸ್ ಹಾಕೊಂಡೇ ಮಾಡಿದ್ದಾರೆ. ಓಹೋ. ವ್ಯಾನಲ್ಲಿ ಎಲ್ಲೂ ಫಿಂಗರ್ ಪ್ರಿಂಟ್ಸೇ ಇಲ್ಲ ಸರ್. ಬಟ್ಟೆ ಹಾಕಿ ಒರೆಸ್ದಂಗಿದೆ. ಹಲೋ. ಅಯ್ಯೋ ದೇವ್ರಾಣೆ, ನಾನು ಹೇಳದ್ ಕೇಳಿ ಸರ್. ಇನ್ನೊಂದ್ಸಲ ಫೋನ್ ಮಾಡಿ ತಲೆ ತಿಂದ್ರೆ ಲಾಕಬೇಕು, ಒದ್ದು ಬಿಡ್ತೀನಿ. ಇಡೇ ಫೋನು. ಏನ್ರಿ ಅದು? ಸರ್, ಏನದು? ಹುಚ್ಚ ಪದೇ ಪದೇ ಫೋನ್ ಮಾಡ್ತಿದ್ದಾನೆ ಸರ್. ಏನಂತ್ರಿ ಅವ್ರದ್ದು? ದುಡ್ಡಿನ ರಾಶಿ ಇದೆ ಅಂತ ಸರ್. ದುಡ್ಡ?
ಹೌದು ಸರ್. ಎಲ್ಲಿಂದ ಫೋನು? ನವಚೇತನ ಹುಚ್ಚ ಆಸ್ಪತ್ರೆಯಿಂದ ಸರ್. ಹುಚ್ಚಾಸ್ಪತ್ರೆ? ಹೌದು ಸರ್. ನಾನು ಗೆಸ್ ಮಾಡಿದ್ ಕರೆಕ್ಟ್. ಇಮಿಡಿಯೇಟ್ ಆಗಿ ಹೋಗಿ. ಓಕೆ ಸರ್. ಬನ್ನಿ ಸರ್, ನಾನೇ ಸರ್ ಫೋನ್ ಮಾಡಿದ್ದು, ನಾನೇ ಕರೆಕ್ಟ್. ಎಲ್ರಿ ದುಡ್ಡು ಎಲ್ರಿ? ಈ ಬಿಲ್ ಬನ್ನಿ ತೋರಿಸ್ತೀನಿ ಸರ್. ಎಲ್ರಿ ದುಡ್ಡೇ ಕಾಣಿಸ್ತಾ ಇಲ್ಲ? ಇಲ್ಲೇ ಇತ್ತು ಸರ್, ಇನ್ನೆಲ್ಲೋ ಹೋಯ್ತು ದುಡ್ಡು? ನೋಡ್ದೆ ಸರ್. ಹುಡುಕ್ರಿ. ನಾನಾಗ್ಲೇ ನೋಡ್ದೆ ಸರ್, ಇಲ್ಲೇ ಇತ್ತು. ದುಡ್ಡಲ್ಲಿ ಮನೆ ಕಟ್ಬಿಟ್ಟೆ. ಒಳ್ಳೆ ಹುಚ್ಚೂರು ಸಾವಾಸ ಆಯ್ತು. ನಡ್ರಿ. ಬನ್ನಿ ಸಾರ್ ಬನ್ನಿ, ನಾನ್ ನಿಮ್ಮನ್ನೇ ಹುಡುಕ್ತಾ ಇದ್ದೆ. ನಾನಲ್ಲಿ ದುಡ್ಡಲ್ಲಿ ಮನೆ ಕಟ್ಟಿದ್ದೀನಿ. ಗ್ರೂಪ್ ಎಷ್ಟಕ್ಕೆ ಬನ್ನಿ, ಎಲ್ಲಿ ಊಟ ಬನ್ನಿ, ಮಾಡ್ಕೊಂಡು ತೋರ್ಸಿ. ಬನ್ನಿ. ಬನ್ನಿ ಸಾರ್ ಬನ್ನಿ, ಇಲ್ಲೇ ದುಡ್ಡಲ್ಲಿ ಮನೆ ಕಟ್ಟಿದ್ದೀನಿ. ಬನ್ನಿ ಬನ್ನಿ ಸಾರ್ ಬನ್ನಿ, ಇಲ್ಲೇ ನಾನು ದುಡ್ಡಲ್ಲಿ ಮನೆ ಕಟ್ಟಿದ್ದು. ಈ ಸಲ ಅಲ್ವದ? ಅಲ್ಲಿ. ಬನ್ರಿ. ಆಯ್ತು. ಏಯ್ ಕೊಡ ಮಾದ ಕಾಯ್ಪಕ್ಕೆ. ಕೃಷ್ಣಂದು ಸಿಕ್ಬಿಡ್ತು. ಬಂದೆ ಕೃಷ್ಣ, ನೀನು ಕೃಷ್ಣಾರ್ಪಣೆ ಮಾಡಿಸ್ತೀನಿ. ಬಂದೆ ಕೃಷ್ಣ. ಬಂದೆ ಕೃಷ್ಣ, ನೀನು ಕೃಷ್ಣಾರ್ಪಣೆ ಮಾಡಿಸ್ತೀನಿ. ಬಂದೆ ಕೃಷ್ಣ. ಕೃಷ್ಣಾರ್ಪಣೆ ಮಸ್ತು. ಕೃಷ್ಣಂದು ಕಣ ಕಿತ್ಕೊಂಡ್ಬಿಟ್ಟಿಯಲ್ಲ. ಅಯ್ಯೋ ಮುಟ್ಬೇಡಿ, ಮೈಲಿಗೆ ಆಗೋಯ್ತು. ಅಯ್ಯೋ ಕೃಷ್ಣ. ಬನ್ರಯ್ಯ. ಯಾರಿದ್ರು ಜೊತೆಯಲ್ಲಿ? ನವೀನ್ ಇದ್ದ ಸರ್. ನೀನ್ ಮಾತ್ರ ದರೋಡೆಕೋರ ಆಗ್ಬಾರ್ದು. ಗುರಿ ತಲುಪೋಕೆ ದರೋಡೆ, ಮೋಸ, ಕಳ್ತನ ಇವೆಲ್ಲ ಶಾರ್ಟ್ ಕಟ್ ಅಲ್ಲ. ನಮಸ್ಕಾರ. ನಮಸ್ಕಾರ ಸರ್. ಏನ್ ಸರ್ ಇಷ್ಟು ದೂರ? ನವೀನ್ ಮತ್ತೆ ಶಿವ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಕರೀರಿ ಅವ್ರನ್ನ. ಕೂತ್ಕೊಳ್ಳಿ ಸರ್. ಅರ್ಜೆಂಟ್ ಮಾಡಿ ಎಂತ ಕೆಲಸ ಮಾಡ್ಬಿಟ್ರಯ್ಯ ನೀವು? ಬೇಲ್ ಕೊಟ್ಟು ಬಿಡ್ಸೋಣ ಅಂದ್ರೆ ಮರ್ಡರ್ ಕೇಸ್ ಬೇರೆ. ನೀವು ಕೋಮಾದಲ್ಲಿದ್ರಿ ಸರ್. ಆಗಿದ್ದು ಆಗೋಯ್ತು, ಮುಂದೇನು ಅಂತ ನೋಡೋಣ. ಸರ್ ಆ ಸಿನಿಮಾ ನೀವು ರಿಲೀಸ್ ಆಗ್ತಾ ಇದ್ದಂಗೆ ಮಾಡೋಣ. ಸರ್ ಅಡ್ವಾನ್ಸ್ 5 ಲಕ್ಷ ಸರ್. ಅಡ್ವಾನ್ಸ್ ದುಡ್ಡನ್ನು ತಗೊಂಡು ಏನ್ ಮಾಡ್ತೀರಾ? ನಿಮ್ಗೆ ಇಲ್ಲಿ ಖರ್ಚು ಮಾಡೋದಕ್ಕೆ ಬಿಡೋದಿಲ್ಲ ಇವರು. ನಮ್ಗಲ್ಲ ಸರ್, ವಿಜಯನಗರ ಹಾಸ್ಪಿಟಲ್ ಸುಮ್ಮ ಅಡ್ಮಿಟ್ ಆಗಿದ್ದಾಳೆ. ಅವ್ಳು ಬ್ರೈನ್ ಆಪರೇಷನ್ ಮಾಡಿಸ್ಬೇಕು ಸರ್. ಹೌದಾ? ಸರಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ ಕೇಸನ್ನ ನಾನೇ ಲಾಯರ್ ಆಗಿ ಫೈಟ್ ಮಾಡಿ ನಿಮ್ಮನ್ನ ಬಿಡಿಸ್ತೀನಿ. ಇವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತು ಸರ್. ಹೊಡಿಯೋದು ಬಡಿಯೋದು ಎಲ್ಲ ಮಾಡಬೇಡಿ. ಓಕೆ ಸುಮನ್ನ ನಾನ್ ನಮಸ್ಕಾರ ನೋಡ್ಕೊಳ್ತೀನಿ. ಬರ್ಲಾ? ಥ್ಯಾಂಕ್ ಯು ಸರ್. ಓಕೆ. ಆಪಾದಿತ ಶಿವು ತಾರೀಖು 15ರಂದು ಶಂಕರ್ರಾಮ್ ಫೈನಾನ್ಸ್ ಕಂಪನಿಯಿಂದ 5 ಲಕ್ಷ ದರೋಡೆ ಮಾಡಿದ್ದಲ್ಲದೆ ವಾಚ್ಮ್ಯಾನ್ ಕೊಲೆಯನ್ನು ಮಾಡಿದ್ದಾರೆ. ಇದಕ್ಕೆಲ್ಲ ನವೀನ್ ಅವರೇ ಕಾರಣವಾಗಿದ್ದಾರೆ. ಇಂಡಿಯನ್ ಪೀನಲ್ ಕೋಡ್ 114ನೇ ಸೆಕ್ಷನ್ ಪ್ರಕಾರ ಇವರಿಬ್ಬರಿಗೂ ಜೀವಾವಧಿ ಶಿಕ್ಷೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಮೈ ಲಾರ್ಡ್. ಅಜ್ಜಿಲೇ ಜಡ್ಜು. ಇದಕ್ಕೆ ನೀವೇನು ಹೇಳ್ತೀರಪ್ಪ? ನಾವೇನ್ ತಪ್ಪು ಮಾಡಿಲ್ಲ ಸರ್. ಮಾಡಿಲ್ಲ ಸರ್. ಸರಿ, ನಿಮ್ ಕೇಸ್ ಓಪನ್ ಮಾಡಿ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ಬೇರೆ ಏನನ್ನು ಹೇಳುವುದಿಲ್ಲ. ನಾ ಹೇಳುವುದೆಲ್ಲ ಸತ್ಯ. ನಾನು ಹೇಳುವುದೆಲ್ಲ ಸತ್ಯ. ಇವರನ್ನ ನೋಡಿದೀರಾ? ಹಾ, ನಾನು ನೋಡಿದ್ದೀನಿ. ಎಲ್ಲಿ ನೋಡಿದ್ರಿ? ಇವರು 4,99,999 ರೂಪಾಯಿನ ರಿಸೆಪ್ಷನ್ ಕೌಂಟರ್ ಕೆಳಗಡೆ ಇಟ್ಟಿದ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಕೃಷ್ಣ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಮೈ ಲಾರ್ಡ್. ಕ್ರಾಸ್ ಎಕ್ಸಾಮಿನ್ ಮಾಡ್ತೀರಾ? ಎಸ್ ಮೈ ಲಾರ್ಡ್.
ಆ ಬ್ಯಾಗ್ ಅಲ್ಲಿ 4,99,999 ರೂಪಾಯಿನೇ ಇತ್ತು ಅಂತ ಅಷ್ಟ್ ಕರೆಕ್ಟ್ ಆಗಿ ಹೇಗೆ ಹೇಳ್ತೀರಾ? ಇಂಥ ಹುಚ್ಚ ಪ್ರಶ್ನೆನ ಯಾವತ್ತಾರು ಕೇಳ್ಬೋದು ಅಂತ ಮೊದ್ಲೇ ಯೋಚನೆ ಮಾಡಿ ಎಣ್ಸಿ ಇಟ್ಟಿದೆ ಕೃಷ್ಣ. ಆರ್ಡರ್ ಆರ್ಡರ್. ನೋಡಿದ್ರ ಮೈ ಲಾರ್ಡ್, ಇಂಥ ಮಾನಸಿಕ ಸ್ಥಿತಿ ಸರಿ ಇಲ್ಲದೆ ಇರೋಂಥವ್ರನ್ನ ನಮ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಕ್ಷಿಯಾಗಿ ಕರ್ಕೊಂಡ್ ಬಂದಿದ್ದಾರೆ. ನನ್ನನ್ನು ಹುಚ್ಚ ಅಂತೀರಾ? ಈ ಜಗತ್ತಲ್ಲಿರೋ ಪ್ರತಿಯೊಬ್ರು ಹುಚ್ಚರೆ. ಹುಚ್ಚು ಸರೋಗೋರ್ ಮಾತ್ರ ಹುಚ್ಚಾಸ್ಪತ್ರೆಯಲ್ಲಿ ಇರ್ತಾರೆ, ಬಾಕಿಯವರೆಲ್ಲ ಹೊರಗಡೆ ಓಡಾಡ್ಕೊಂಡಿರ್ತಾರೆ ಕೃಷ್ಣ. ಆರ್ಡರ್ ಆರ್ಡರ್. ನೀವಿನ್ನು ಹೊರಡ್ಬೋದು. ಹಾ, ಅಯ್ಯೋ ಮುಟ್ಬಿಟ್ರ, ಮೈಲ್ಗೆ ಆಗೋಯ್ತು. ಕೃಷ್ಣ ಸ್ನಾನ ಮಾಡ್ಬೇಕು. ಕೃಷ್ಣ ಇವ್ರನ್ನ ನೋಡಿದಿರಾ? ಹಾ ನೋಡಿದ್ದೀನಿ ಸರ್. ಎಲ್ಲಿ ನೋಡಿದ್ರಿ? 5 ನಿಮಿಷದ ಮುಂಚೆ ಇಲ್ಲೇ ಬಂದು ನಿಂತಿದ್ರಲ್ಲ ಸರ್. ಆರ್ಡರ್ ಆರ್ಡರ್. ಪ್ರಮಾಣ ಮಾಡಿ ಹೇಳುತ್ತೇನೆ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನನ್ನು ಹೇಳುವುದಿಲ್ಲ, ನಾನು ಹೇಳುವುದೆಲ್ಲ ಸತ್ಯ. ಇವರು ದರೋಡೆ ಮಾಡ್ತಾ ದುಡ್ಡನ್ನು ನೋಡಿದಿರಾ? ಅಬ್ಜೆಕ್ಷನ್ ಮೈ ಲಾರ್ಡ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಕ್ಷಿದಾರನಿಗೆ ಲೀಡಿಂಗ್ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅಬ್ಜೆಕ್ಷನ್ ಸಸ್ಟೈನ್ಡ್. ಸರಿ ಹೇಳಪ್ಪ, ಅವತ್ ರಾತ್ರಿ ನೀನೇನ್ ನೋಡ್ದೆ? ರಾತ್ರಿ ಚಂದ್ರನ್ ನೋಡ್ದೆ. ಚಂದ್ರನ್ ನೋಡ್ದಿರಾ ಸೂರ್ಯನ್ ನೋಡಕ್ಕಾಗತ್ತಾ? ಅವಾಗ ನೀನೇನ್ ಮಾಡ್ತಾ ಇದ್ದೆ? ನಾನು ದುಡ್ಡಲ್ಲೇ ಮನೆ ಕಟ್ಟೆ, ಮನೆ ಮೇಲ್ ಮನೆ, ಮನೆ ಮೇಲ್ ಮನೆ ಕಟ್ಟೆ. ಆ ದುಡ್ಡು ಯಾರೋ ಮೋಸ ಮಾಡ್ಬಿಟ್ರು ಸಾರ್, ನನಗೆ ಮೋಸ ಮಾಡ್ಬಿಟ್ರು. ನೋಡಿದ್ರ ಮೈ ಲಾರ್ಡ್, ಮಾನಸಿಕವಾಗಿ ಸರಿ ಇಲ್ಲದೆ ಇರೋಂಥವ್ರನ್ನ ಸಾಕ್ಷಿಯಾಗಿ ಕರ್ಕೊಂಡ್ ಬಂದಿದ್ದಾರೆ ನಮ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಎಲ್ಲ ಸಾಕ್ಷಿದಾರರು ಮಾನಸಿಕವಾಗಿ ಸೀಮಿತದಲ್ಲಿ ಇಲ್ಲದೆ ಇರುವ ಕಾರಣ ಯಾವ ಸಾಕ್ಷಿಯನ್ನು ಪರಿಗಣಿಸಲಾಗುವುದಿಲ್ಲ. ಮೈ ಲಾರ್ಡ್, ಕೊನೆಯ ಅವಕಾಶ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾಳೆ ಮಾನಸಿಕವಾಗಿ ಸರಿಯಾಗಿರುವ ಸಾಕ್ಷಿಯನ್ನು ಹಾಜರುಪಡಿಸುತ್ತೇನೆ. ವಿಚಾರಣೆಯನ್ನು ನಾಳೆ ಬೆಳಿಗ್ಗೆಗೆ ಮುಂದೂಡಲಾಗಿದೆ. ದುಡ್ಡು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಬ್ಲ್ಯಾಂಕ್ ಚೆಕ್ ಕೊಡ್ತಾ ಇದ್ದೀನಿ. ಸುಮನ್ ಆಪರೇಷನ್ ಇಮಿಡಿಯೇಟ್ ಆಗಿ ಆಗ್ಬೇಕು. ಓಕೆ, ತಕ್ಷಣ ಸ್ಟಾರ್ಟ್ ಮಾಡ್ತೀನಿ. ಚೆಕ್ ಅನ್ನ ಕೌಂಟರ್ನಲ್ಲಿ ಕೊಟ್ಬಿಡಿ. ಓಕೆ ಸರ್, ಬರ್ತೀನಿ. ಓಕೆ. ನೀವು ಆಸ್ಪತ್ರೆ ನರ್ಸ್ ಅಲ್ವಾ? ಹೌದು ಸರ್. ಆ ರಾತ್ರಿ ಏನ್ ನಡೀತು ಅಂತ ಜಡ್ಜಿಗೆ ಸ್ವಲ್ಪ ಹೇಳ್ತೀರಾ? ಅವತ್ತು ರಾತ್ರಿ ಸುಮಾರು 12 ಗಂಟೆ ಇರ್ಬೋದು. ಇದಕ್ಕಿದ್ದಾಗೆ ನಂಗೆ ಎಚ್ಚರ ಆಯ್ತು. ಪಕ್ಕದಲ್ಲೇ ಮಲಗಿದ್ದ ಲೀನಾ ಇರ್ಲಿಲ್ಲ. ಹೊರಗೆ ಬಂದು ನೋಡಿದಾಗ ಅವಳು ಇವರೆಲ್ಲರ ಜೊತೆಲಿ ವ್ಯಾನ್ ಹತ್ಕೊಂಡು ಹೋಗ್ತಾ ಇದ್ಲು. ನಾನು ತಕ್ಷಣ ಪೊಲೀಸ್ನವ್ರಿಗೆ ಫೋನ್ ಮಾಡಿದೆ. ಬೆಳಗಿನ ಜಾವ ಸುಮಾರು 4 ಗಂಟೆ ಅಷ್ಟೊತ್ತಿಗೆ ಇವರೆಲ್ಲರೂ ವಾಪಸ್ ಬರೋವಾಗ ಭೀಮಾ ಶಿವನ ಹೆಗಲ ಮೇಲೆ ಹೊತ್ಕೊಂಡು ಬರ್ತಾ ಇದ್ದ. ಶಿವುಗೆ ಏಟಾಗಿತ್ತು. ದೀಪು ಒಂದು ಬ್ಯಾಗ್ ಹೊತ್ಕೊಂಡು ಬರ್ತಿರೋದನ್ನ ನೋಡಿದೆ. ವಿಶ್ರಾಂತಿ ವೇಳೆಗೆ ಜಡ್ ಸಾಹೇಬರು ನಿಮ್ಮನ್ನ ಕರಿತಾ ಇದ್ದಾರೆ. ಸರಿ, ಬರ್ತೀನಿ. ಏನಯ್ಯ, ಆ ದಿನ ಲೇಹ ಮಾರಿ ಮೋಸ ಮಾಡಿದವ್ ನೀನೇ ತಾನೇ? ದಯವಿಟ್ಟು ಕ್ಷಮಿಸಿ ಸರ್, ತಪ್ಪಾಯ್ತು ಸರ್. ನಿಮ್ಮಂತ ತಪ್ಪುದಾರಿ ಹಿಡಿದ ಯುವಕರನ್ನು ಕ್ಷಮಿಸಿದ್ರೆ ಊರಲ್ಲಿದ್ದ ಹುಡುಗರೆಲ್ಲ ಹಾಳಾಗ್ತಾರೆ. ಆದ್ರಿಂದ ನಿನ್ನ ಫ್ರೆಂಡಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಫೈನಾನ್ಸ್ ದರೋಡೆ ಪ್ರಕರಣದ ಪ್ರಮುಖ ಆರೋಪಿ ನವೀನ್ಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಅಯ್ಯೋ, ಎಂತ ಕೆಟ್ಟ ಕನ್ಸ್ಕೊಂಡೆ. ನವೀನ್ ಗಲ್ಲು ಶಿಕ್ಷೆ ಆಗದಿರ ಸಾಕಪ್ಪ ದೇವ್ರೆ. ವಿಚಾರಣೆಯನ್ನು ನಾಳೆ ಬೆಳಿಗ್ಗೆಗೆ ಮುಂದೂಡಲಾಗಿದೆ. ಎಸ್, ಹೇಳಮ್ಮ, ನೀನು ಆಸ್ಪತ್ರೆಗೆ ಯಾಕೆ ಸೇರ್ದೆ? ನಾನು ಆಸ್ಪತ್ರೆ ನರ್ಸ್ ಸರ್. ನರ್ಸ್ ಸರಿ ಅಮ್ಮ, ಆಸ್ಪತ್ರೆ ರೆಕಾರ್ಡ್ಸ್ ಏನ್ ಹೇಳುತ್ತೆ? ಅದು ಮೋಸ ಸರ್. ಮೋಸನೋ ಸತ್ಯನೋ ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ನೀ ಹೇಳಮ್ಮ. ಆವತ್ತು ಡಾಕ್ಟರ್ ನಾನು ಗರ್ಭಿಣಿ ಅನ್ನೋ ವಿಷಯ ತಿಳಿಸಿದ್ಮೇಲೆ ಅದನ್ನ ನಾನೇ ಸ್ವತಃ ನನ್ನ ಗಂಡನಿಗೆ ತಿಳಿಸ್ಬೇಕು ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ಮನೆಗೆ ಬರ್ತಾ ಇದ್ದೆ. ಮಧ್ಯ ದಾರಿಲಿ ನನ್ನ ಕಾರ್ ಹಾಳಾಯ್ತು. ಟ್ಯಾಕ್ಸಿ, ಆಟೋ ಯಾವುದು ಸಿಗ್ಲಿಲ್ಲ. ಕೊನೆಗೊಬ್ಬ ವ್ಯಾನ್ನೋನು ನನ್ನ ಹತ್ತಿಸ್ಕೊಂಡ. ತುಂಬಾ ದೂರ ಬಂದ್ಮೇಲೆ ಒಂದ್ ಕಡೆ ಗಾಡಿ ನಿಲ್ತು. ಫೋನ್ ಸಿಗ್ಬಹುದು ಅನ್ನೋ ಆಸೆಯಲ್ಲಿ ನಾನು ಇಳ್ದೆ. ಅಯ್ಯೋ, ಹುಚ್ಚಾಸ್ಪತ್ರೆ. ಬಾಮ ಈ ಕಡೆ ನಡೆಯಮ್ಮ, ನಡೆಯಮ್ಮ ಒಳಗೆ, ಒಳಗೆ ನಡೆಯಮ್ಮ. ಫೋನ್ ಮಾಡಕ್ ಬಂದಿದ್ದು. ನಡೆಯಮ್ಮ ಒಳಗೆ, ಎಲ್ಲ ಅಲ್ಲೇ ಐತೆ ಬಾಮ. ಅಯ್ಯೋ, ಆ ವ್ಯಾನ್ ಡ್ರೈವರ್ನ ಕೇಳಿ, ನಾನ್ ಫೋನ್ ಮಾಡಕ್ ಬಂದಿದ್ದು. ಕೇಳ್ತೀನಿ ಬಾಮ. ನಾನು ಇಲ್ಲಿಗೆಲ್ಲ ಬಂದಿದ್ದು, ಫೋನ್ ಮಾಡಕ್ ಬಂದಿದ್ದು. ಡಾಕ್ಟರ್, ಪ್ಲೀಸ್ ಟ್ರಸ್ಟ್ ಮೀ.
ನಾನು ಇಲ್ಲಿಗೆಲ್ಲ ಬಂದಿದ್ದು ನನ್ನ ಗಂಡನಿಗೆ ಫೋನ್ ಮಾಡ್ಬೇಕಾಗಿತ್ತು. ಫೋನ್ ಹುಡ್ಕೊಂಡ್ ಬಂದೆ. ಪ್ಲೀಸ್ ಪ್ಲೀಸ್ ಡಾಕ್ಟರ್, ಆಯ್ತು. ನಾನು ಅವ್ರಿಗೆ ಬಸ್ರಿ ಅಂತ ಹೇಳ್ಬೇಕು. ಆಯ್ತು. ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ, ಫೋನ್ ನಂಬರ್ ಹೇಳಿ, ನಾನು ಮಾಡ್ತೀನಿ. 3 4 7 9 2 6 9 2. ಪ್ಲೀಸ್ ಪ್ಲೀಸ್ ಬಂದ್ಬಿಟ್ರ? ಡಾಕ್ಟರ್ಗೆ ಹೇಳಿ ನನಗೆ ಆಗಿಲ್ಲ ಅಂತ. ಒಂದ್ ನಿಮಿಷ, ನಾನ್ ಮಾತಾಡ್ತೀನಿ, ಡಾಕ್ಟರ್ ಹತ್ರ ಮಾತಾಡ್ತೀನಿ. ಹೇಳಿ. ಇವಳು ತುಂಬಾ ಡೇಂಜರು. ಇವಳು ಇಲ್ಲೇ ಇರ್ಲಿ, ಹುಷಾರಾದ್ಮೇಲೆ ಫೋನ್ ಮಾಡಿ ಬಂದ್ ಕರ್ಕೊಂಡು ಹೋಗಿ. ಓಕೆ ಸರ್. ಡಾಕ್ಟರ್, ನಾನು ಹುಚ್ಚಿ ಅಲ್ಲ. ಪ್ಲೀಸ್ ಡಾಕ್ಟರ್, ನಾನು ಹುಚ್ಚಿ ಅಲ್ಲ. ಪ್ಲೀಸ್ ಬಿಲೀವ್ ಮೀ ಡಾಕ್ಟರ್, ನಾನು ಹುಚ್ಚಿ ಅಲ್ಲ. ನಾನು ಹುಚ್ಚಿ ಅಲ್ಲ. ನನ್ನ ಮನೆಗೆ ಹೋಗ್ಬೇಕು. ಪ್ಲೀಸ್ ಡಾಕ್ಟರ್, ನಾನು ಹುಚ್ಚಿ ಅಲ್ಲ. ಹುಚ್ಚಿ ಅಲ್ಲ ಅಲ್ಲ. ನಾನು ಗರ್ಭಿಣಿ ಅನ್ನೋ ವಿಷಯನ ನನ್ನ ಗಂಡಂಗೆ ತಿಳಿಸ್ಬೇಕು ಅಂತ ಡಾಕ್ಟರ್ ಅವ್ರ ಹಿಂದೆನೆ ಹೋದ್ರು. ಬಾಚಿನ ನಮ್ಗಿನ್ ಯಾವ ಪ್ರಾಬ್ಲಮ್ ಇಲ್ಲ. ಅವಳಾಗಿ ಹುಚ್ಚ ಆಸ್ಪತ್ರೆ ಸೇರ್ಕೊಂಡ್ಬಿಟ್ಲು. ಇನ್ ನಮ್ಗೆ ಯಾರ ತಾಪತ್ರನೂ ಇಲ್ಲ. ಅವಳ ಆಸ್ತಿ ಎಲ್ಲ ನಮ್ಗೆ. ಬಾ. ಡಾಕ್ಟರ್ ನನಗೆ ಬಂದು ಹೇಳಿದ್ರು, ನನ್ ಗಂಡ ಮಾಡಿರೋ ವಿಶ್ವಾಸದ್ರೋಹ, ವಂಚನೆ, ಶಾಕ್ನಿಂದ ನಾನು ಹಿಸ್ಟರಿಕ್ ಆದೆ. ಮುಂದೆ ಅದೇ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂಡು ನಾನು ನಾರ್ಮಲ್ ಆದ್ಮೇಲೆ ಡಾಕ್ಟ್ರು ಮನೆಗೆ ಹೋಗು ಅಂದ್ರು. ಪ್ರೀತಿನೇ ಇಲ್ದಿರೋ ಜಗತ್ನಲ್ಲಿ ಹೋಗಿ ಏನ್ ಮಾಡೋದು ಅಂತ ಅದೇ ಆಸ್ಪತ್ರೆಯಲ್ಲಿ ರೋಗಿಗಳ ಸೇವೆ ಮಾಡ್ಕೊಂಡಿದ್ದೀನಿ. ನೋಡಮ್ಮ, ಆಸ್ಪತ್ರೆ ರೆಕಾರ್ಡ್ಸ್ ಅಲ್ಲಿ ನೀನು ಹುಚ್ಚಿ ಅಂತ ಹೇಳಿ ರೆಕಾರ್ಡ್ ಆಗಿರೋದ್ರಿಂದ ನಿನ್ನ ಸಾಕ್ಷಿಯನ್ನ ಕೋರ್ಟು ಒಪ್ಪತಕ್ಕದ್ದಲ್ಲ. ಕದ್ದ ಹಣ ಸಿಗದೇ ಇರುವುದರಿಂದ ಹಾಗೂ ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ಇವರೆಲ್ಲ ನಿರಪರಾಧಿಗಳೆಂದು ತೀರ್ಮಾನಿಸಿ ಬೆನಿಫಿಟ್ ಆಫ್ ಡೌಟ್ ಆಧಾರದ ಮೇಲೆ ಬಿಡುಗಡೆ ಮಾಡಲಾಗಿದೆ. ಡಾಕ್ಟ್ರೆ, ಸುಮ್ಮನೆ ಆಪರೇಷನ್ ಆಯ್ತಲ್ವಾ? ಅವ್ಳ ಕಂಡೀಷನ್ ಹೇಗಿದೆ ಡಾಕ್ಟ್ರೆ? ಆಕೆನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ. ಪ್ರಜ್ಞೆ ಬರೋವರೆಗೂ ಏನೂ ಹೇಳೋಕ್ಕಾಗಲ್ಲಪ್ಪ. ಸರಿ ಸರ್. ನಾಸ್ತಿಕ್ನಾಗಿದ್ದು ನನ್ನನ್ನ ಆಸ್ತಿಕ್ನಾಗ್ ಮಾಡಕ್ಕೆ ನೀನ್ ನನಗೆ ಶಿಕ್ಷೆ ಕೊಡ್ಬೇಕಾಗಿತ್ತು. ಅದ್ಬಿಟ್ಟು ಭಯ ಭಕ್ತಿಯಿಂದ ನಿನ್ನನ್ನ ಪೂಜ್ಸೋ ಆ ಸುಮಂಗ್ ಯಾಕೆ ಶಿಕ್ಷೆ ಕೊಟ್ಟೆ? ಅವ್ಳು ಹೊತ್ತು ಹರಕೆನ ಮಾಡ್ದಂಗ್ ತಡೆದವ್ ನಾನು. ನೀನ್ ನನಗೆ ಶಿಕ್ಷೆ ಕೊಡ್ಬೇಕಾಗಿತ್ತು. ನಿನ್ ಕಾಣಿಕೆ ಬೇಕಾ? ತಗೋ ಈ ಕಾಣಿಕೆನ. ಸುಮಂಗ್ ಕಣ್ ಕೊಟ್ಟು ಪ್ರಜ್ಞೆ ಬರೋಂಗ್ ಮಾಡಿ ಅವ್ಳ ಪ್ರಾಣ ಉಳ್ಸಪ್ಪ. ನವೀನ್ ಎಲ್ಲಿ? ಪ್ರೊಡ್ಯೂಸರ್ ನೋಡಕ್ ಹೋಗಿರ್ಬೇಕು. ಬಂದ ನೋಡು. ಎಲ್ಲ ಹೋಗಿದ್ದೆ ನವೀನ್ ನನ್ ಬಿಟ್ಟು? ಅದೇ ಆ ಕೊಳದ ಹತ್ರ ಹೋಗಿದ್ದೆ. ಯಾಕೆ? ನೀನು ಹುಷಾರಾಗ್ಬೇಕು ಅಂತ ಕೊಳಕ್ ಕಾಣಿಕೆ ಹಾಕಿ ಉರುಳು ಸೇವೆ ಮಾಡಿದೆ ಸುಮಾ. ಏನು ನೀನು? ಅದನ್ನೆಲ್ಲ ನಂಬಲ್ಲ. ಜೀವ ಹೋದ್ರೂ ಉರುಳು ಸೇವೆ ಮಾಡಲ್ಲ ಅಂತಿದ್ದೆ. ನನ್ ಜೀವ ಹೋದ್ರೂ ಉರುಳು ಸೇವೆ ಮಾಡಲ್ಲ ಅಂತ ಹೇಳಿದ್ನೆ ಹೊರತು ನಿನ್ ಜೀವ ಅಂತ ಹೇಳಿಲ್ವಲ್ಲ ಸುಮಾ. ನಮಸ್ಕಾರ ಸರ್. ನವೀನ್, ಈ ಶುಕ್ರವಾರ ಡೇಟ್ ತುಂಬಾ ಚೆನ್ನಾಗಿದೆ. ಶೂಟಿಂಗ್ ಅನ್ನು ಶುರು ಮಾಡಿಬಿಟ್ರಪ್ಪ. ಸರಿ ಸರ್. ಪ್ರಕಾಶ್ ಶೆಟ್ರೆ, ಕ್ಯಾಮ್ರಾ ನಿಮ್ದೇ ಸರ್. ಹಂಸಲೇಖ ಅವರ ಸರ್? ನಾನು ಡೈರೆಕ್ಟರ್ ನವೀನ್ ಮಾತಾಡ್ತಿರೋದು ಸರ್. ನಾನು ದರೋಡೆ ಅಂತ ಒಂದು ಹೊಸ ಫಿಲ್ಮ್ ಮಾಡ್ತೀನಿ ಸರ್. ಅದ್ರ ಮುಹೂರ್ತಕ್ಕೆ ನೀವೇ ಕ್ಲಾಪ್ ಮಾಡ್ಬೇಕು ಸರ್. ನಾಳೆ ಸುಮಂಗೆ ಡಿಸ್ಚಾರ್ಜ್ ಅಂತ. ಅಮ್ಮ ನೀ ಕೂತಿರು, ನಾ ಡಾಕ್ಟರ್ ಹತ್ರ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಓಕೆ ಓಕೆ. ಸುಮಾ,
ನಿಂಗೆ ಯಾವತ್ತಾದ್ರೂ ಹೇಳಿದಿನ ಏನಂತ? ಐ ಲವ್ ಯು ಅಂತ? ಇಲ್ಲ, ಯಾಕೆ? ಈಗ ಹೇಳ. ನೀನ್ ಪ್ರೀತಿಸೋದು ಇಡೀ ಜಗತ್ಗೆ ಗೊತ್ತು. ಅದನ್ ಬಾಯ್ ಬಿಟ್ ಬೇರೆ ಹೇಳ್ಬೇಕೇನೋ? ಶ್ರೀಮತಿ ರಮಾದೇವಿಯವರೇ, ದರೋಡೆ ಚಿತ್ರ ನೋಡಿದೆ. ನನ್ನ ಗಂಡ ರಾಮ್ ನಿಮಗೆ ಮಾಡಿದ ಅನ್ಯಾಯ ತಿಳಿಯಿತು. ನಿಮಗೆ ತಲುಪಬೇಕಾಗಿದ್ದ ಗ್ರಾಚ್ಯುಟಿ ಹಣ 5 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಇದರೊಂದಿಗೆ ಕಳಿಸಿದ್ದೇನೆ. ರಾಮ್ ಏಡ್ಸ್ನಿಂದ ಹೋದ ತಿಂಗಳು ತೀರಿಕೊಂಡರು. ಇಂತಿ ನಿಮ್ಮ ವಿಶ್ವಾಸಿ ವನಜಾಕ್ಷಿ. ಹಲೋ ನವೀನ್. ನಮಸ್ಕಾರ ಸರ್. ನಾಳೆಗೆ ನಮ್ ಸಿನಿಮಾಕ್ಕೆ 100 ದಿನ ಆಗುತ್ತಪ್ಪ. 100 days ಫಂಕ್ಷನ್ ಇಟ್ಟಿದ್ದೀವಿ. ನಿಮ್ಮ ಅಮ್ಮಂಗೆ ಕರ್ಕೊಂಡ್ ಬರ್ಬೇಕಪ್ಪ. ಡೆಫಿನೆಟ್ ಆಗಿ ಸರ್. ನೀನ್ ನಿಜವಾಗ್ಲೂ ಗ್ರೇಟ್ ಅಪ್ಪ. ನನ್ ಸಾಲ ಎಲ್ಲ ತೀರ್ತು. ಗ್ರೇಟ್ ನಾನಲ್ಲ ಸರ್, ಡೈರೆಕ್ಟರ್ ಆಗ್ತೀನಿ ಅಂತ ಚಾಲೆಂಜ್ ಮಾಡಿ ನಮ್ಮ ಅಪ್ಪನ ಮೇಲೆ ಮನೆ ಬಿಟ್ಟು ಬಂದಿದೆ ಸರ್. ಅವ್ರು ನಂಗೆ ಮನೆಯಿಂದ ಹೊರಗಾಗ್ತಾ ಇದ್ರೆ ನಾನು ಈ ಸ್ಥಿತಿ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ ಸರ್. ನಿಮ್ಮ ಅಪ್ಪಗೂ ಕರ್ಕೊಂಡ್ ಬಾ. ಹಿಂದಿನ ತಿಂಗಳು ನಮ್ಮ ಅಪ್ಪ ತೀರ್ಕೊಂಡ್ರು ಸರ್. ಓ, ಐ ಆಮ್ ರಿಯಲಿ ಸಾರಿ. ಎಲ್ಲಾನು ಕರ್ಕೊಂಡ್ ಬರ. ಸರಿ ಸರ್.